ಎಲ್ಲರಿಗೂ ನಮಸ್ಕಾರ. ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಉಚಿತ ಡೇಟಾ ಅನಾಲಿಟಿಕ್ಸ್ ಮತ್ತು ರಿಪೋರ್ಟಿಂಗ್ ಕಾರ್ಯಕ್ರಮದಲ್ಲಿ ಇವತ್ತು 6ನೇ ದಿನ. ಇವತ್ತು ನಾವು ಪವರ್ BI ವಿತ್ ಪ್ರಾಜೆಕ್ಟ್ಸ್ ಅನ್ನ ಕಲ್ತ್ಕೊಳ್ಳೋಣ. ಇವತ್ತು ಪವರ್ BI ನ ಕೊನೆ ದಿನ ಆದರೂ ಕೂಡ ಇವತ್ತು ಹೆಚ್ಚಿನ ಒಂದು ವಿಷಯಗಳನ್ನು ನನ್ನ ಹತ್ರ ಡಿಸ್ಕಷನ್ ಮಾಡ್ತೀನಿ. ಎಷ್ಟೊಂದು ಟಾಪಿಕ್ಸ್ ಅನ್ನ ನಾವು ವರ್ಡ್ ಅಲ್ಲಿ ಇಟ್ಟಿದ್ವಿ, ಅದೆಲ್ಲದನ್ನು ಸೇರಿ ಒಂದು ಪ್ರಾಜೆಕ್ಟ್ ಅನ್ನ ಇವತ್ತು ಮಾಡೋಣ. ಓಕೆ ರೈಟ್. ಸೊ ಯಾವ್ದೆಲ್ಲ ಟಾಪಿಕ್ಸ್ ಅನ್ನ ನಾವು ನೋಡ್ಬೇಕು ಅನ್ಕೊಂಡಿದ್ವಿ, ಇಲ್ಲಿ ಲಿಸ್ಟ್ ಆಗಿ ಇಟ್ಟಿದ್ದೀನಿ, ಡಿಲೀಟ್ ಮಾಡಿದ ನೋಡಿ. ವಿಜುವಲೈಸೇಷನ್ಸ್, ಅದರಲ್ಲಿ ಫಿಲ್ಟರ್ಸ್, ಮತ್ತೆ ಕಂಡೀಷನಲ್ ಫಾರ್ಮ್ಯಾಟಿಂಗ್, ಪೇಜ್ ನ್ಯಾವಿಗೇಷನ್, ಬುಕ್ ಮಾರ್ಕ್ಸ್, ಮತ್ತೆ ಶೇಪ್ಸ್, ಮತ್ತೆ ನಮ್ಮ ಪ್ರಾಜೆಕ್ಟ್ ನಾವೇನ್ ಮಾಡಿರ್ತೀವಿ ಅದನ್ನ ಪಬ್ಲಿಷ್ ಕೂಡ ಮಾಡೋಣ. ರೈಟ್. ಸೊ ಫಸ್ಟ್ ಆಫ್ ಆಲ್ ತುಂಬಾ ಜನಕ್ಕೆ ಏನಪ್ಪ ಡೌಟ್ ಅಂದ್ರೆ, ಒಂದು ಪ್ರಾಜೆಕ್ಟ್ ಹೆಂಗ್ ಸ್ಟಾರ್ಟ್ ಮಾಡಬೇಕು, ಮತ್ತೆ ಪ್ರಾಜೆಕ್ಟ್ ಹೆಂಗ್ ಬರುತ್ತೆ, ಅಥವಾ ಈ ಡೇಟಾ ಹೆಂಗೆಲ್ಲ ಇರುತ್ತೆ ಅಂತ ನೋಡಿ. ಫಸ್ಟ್ ಆಫ್ ಆಲ್ ತುಂಬಾ ಜನ ಏನ್ ಅನ್ಕೊಂಡ್ಬಿಡ್ತಾರೆ, ಪ್ರಾಜೆಕ್ಟ್ ಅಂದ್ರೆ ನಮ್ಗೊಂದು ಡೇಟಾ ಸಿಗುತ್ತೆ, ಡೇಟಾ ಸಿಕ್ಕಿದ ತಕ್ಷಣ ನಾನು ಪವರ್ BI ಓಪನ್ ಮಾಡ್ತೀನಿ, ಆಮೇಲೆ ಎಲ್ಲ ಚಾರ್ಟ್ಸ್ ಎಲ್ಲ ಹಾಕ್ಬಿಡ್ತೀನಿ, ಒಂದು ಪ್ರಾಜೆಕ್ಟ್ ವರ್ಕ್ ಮಾಡ್ಬಿಡ್ತೀನಿ ಅಂತ. ಫಸ್ಟ್ ಆಫ್ ಆಲ್ ಈ ಪ್ರಾಜೆಕ್ಟ್ ಅಂದ್ರೆ ಏನು ಅಂತ ತಿಳ್ಕೊ. ಓಕೆ, ಪ್ರಾಜೆಕ್ಟ್ ಅಂತಂದ್ರೆ ಒಂದು ಕೆಲಸ, ಅದ್ ಏನಾದ್ರೂ ಆಗಿರ್ಬೋದು. ನಮಗೆ ಪ್ರಾಜೆಕ್ಟ್ ಅಂದ್ರೆ ಡ್ಯಾಶ್ ಬೋರ್ಡ್ ಮಾಡುವಂಥದ್ದು. ಅದೇ ರೀತಿ ಬೇರೆ 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 ತರ ಪ್ರಾಜೆಕ್ಟ್ಸ್ಗಳು, ಬೇರೆ ಬೇರೆ ಡೊಮೈನ್ಸ್ ಅವ್ರಿಗೆ, ಬೇರೆ ಬೇರೆ ಫೀಲ್ಡ್ ಅವ್ರಿಗೆ ಪ್ರಾಜೆಕ್ಟ್ ಅಂದ್ರೆ ಅವ್ರದ್ದೇ ಆದ ಕೆಲಸನ ಮಾಡೋವಂಥದ್ದು. ಸೊ ಈ ಪ್ರಾಜೆಕ್ಟ್ ಎಲ್ಲರೂ ಏನ್ ಕೇಳ್ತಾರೆ, ಸರ್ ನಂಗೊಂದು ಪ್ರಾಜೆಕ್ಟ್ ಕೊಡಿ, ಸರ್ ನಂಗೊಂದು ಪ್ರಾಜೆಕ್ಟ್ ಕೊಡಿ ಅಂತ. ನೋಡಿ, ನೀವು ಯಾರನ್ನು ಪ್ರಾಜೆಕ್ಟ್ ಕೇಳಿ ಅದನ್ನ ವರ್ಕ್ ಮಾಡಿ ನೀವು ಅದನ್ನ ಕಲಿಬೇಕು ಅನ್ನೋದನ್ನ, ನೀವೇ ಯಾವ್ದಾರ ಒಂದು ಡೇಟಾ ತಗೊಂಡು ನೀವೇ ವರ್ಕ್ ಮಾಡಬೇಕು. ರೈಟ್. ಸೊ ನಾನು ತುಂಬಾ ಜನ ಸ್ಟೂಡೆಂಟ್ಸ್ ನೋಡಿ, ರೈಟ್, ನಮ್ಮ ಹತ್ರ ಕೇಳ್ತೀರಾ, ಫೈನ್, ಇಟ್ಸ್ ಓಕೆ. ಬಟ್ ಸಪೋಸ್ ನಿಮಗೇನೆ ಒಂದು ಐಡಿಯಾ ಇತ್ತು, ನಾನೇ ಏನಾದ್ರೂ ಒಂದು ಹೊಸದಾಗಿ ಮಾಡಬೇಕು ಅಂತಂದ್ರೆ, ಸೊ ಅವಾಗ ನೀವೇ ಎಲ್ಲಾದ್ರೂ ಇವಾಗ ಡೇಟಾಗೆ ನಿಮ್ಗೆ ಎಲ್ಲಾ ಕಡೆ ಡೇಟಾ ಸಿಗುತ್ತೆ, ಸಿಕ್ಕಿಲ್ಲ ಅಂದ್ರೆ ChatGPT ಹೇಳ್ಬಿಟ್ರೆ ಅದೇ ನಿಮ್ಗೆ ಕೊಟ್ಬಿಡುತ್ತೆ, ಇಲ್ಲ ಅದೇ ಪ್ರಿಪೇರ್ ಮಾಡಿ ಕೊಡ್ತೀನಿ. ಓಕೆನಾ? ಸೊ ಆ ರೀತಿ ಇರ್ಬೇಕಂದ್ರೆ ಪ್ರಾಜೆಕ್ಟ್ ಅಂದ್ರೆ ಫಸ್ಟ್ ಏನ್ ಗೊತ್ತಾ, ಒಂದು ಟಾಸ್ಕ್ ಟು ಬಿ ಕಂಪ್ಲೀಟೆಡ್ ಸಕ್ಸಸ್ಫುಲ್. ಇದು ನನ್ನ ಪ್ರಕಾರ. ಆಯ್ತಾ? ಯಾವ್ದೋ ಒಂದು ಟಾಸ್ಕ್ ನನಗೆ ಕೊಟ್ಟಾಗ ಸಕ್ಸಸ್ಫುಲ್ ಆಗಿ ಯಾರಿಗಾದ್ರು, ಇವಾಗ ಫಾರ್ ಎಕ್ಸಾಂಪಲ್ ಯಾರೋ ಒಂದು ಕ್ಲೈಂಟ್ ನಮ್ಗೆ ಪ್ರಾಜೆಕ್ಟ್ ಕೊಟ್ಟಿರ್ತಾರೆ, ಮುಗಿಸ್ಬೇಕು, ಅಷ್ಟೇ ಪ್ರಾಜೆಕ್ಟ್. ಸೊ ನಾವು ಮಾಡ್ತಾ ಇರತಕ್ಕಂಥ ಪ್ರಾಜೆಕ್ಟ್ ಬಂದು ಲೆಟ್ಸ್ ಸೇ ಡ್ಯಾಶ್ ಬೋರ್ಡ್. ಆಯ್ತಾ? ಒಂದು ಡ್ಯಾಶ್ ಬೋರ್ಡ್ ಅನ್ನ ಕ್ರಿಯೇಟ್ ಮಾಡಬೇಕು. ಫಸ್ಟ್ ಆಫ್ ಆಲ್ ಈ ಡ್ಯಾಶ್ ಬೋರ್ಡ್ ಅಂದ್ರೆ ಏನು ಅಂತ ನಾವು ತಿಳ್ಕೋಬೇಕು, ಅರ್ಥ ಮಾಡ್ಕೋಬೇಕು. ಸುಮ್ಮನೆ ನಾವೇನೋ ಪ್ರಾಜೆಕ್ಟ್ ಮಾಡ್ತೀನಿ, ನಾನು ಪವರ್ BI ಎಲ್ಲಾ ಕಲ್ತ್ಬಿಟ್ಟಿದ್ದೀನಿ, ನಾನು ಡ್ಯಾಶ್ ಬೋರ್ಡ್ ಕ್ರಿಯೇಟ್ ಮಾಡ್ತೀನಿ ಅಂತ. ಆ ರೀತಿ ಅಲ್ಲ. ಫಸ್ಟ್ ನಿಮ್ಗೆ ಈ ಡ್ಯಾಶ್ ಬೋರ್ಡ್ ಅಂದ್ರೆ ಏನು, ಅದ್ರಲ್ಲಿ ಏನೆಲ್ಲ ಇರಬೇಕು, ಮತ್ತೆ ನಾನು ಅದನ್ನ ಮಾಡಿ ಕ್ಲೈಂಟ್ ಕೊಡ್ಬೇಕಾದ್ರೆ ನಾನು ಏನೆಲ್ಲ ಅವ್ರಿಗೆ ಅನುಕೂಲ ಆಗೋ ತರ ಮಾಡ್ಕೊಡ್ಬೇಕು, ಫಸ್ಟ್ ಇಂಥದ್ದೆಲ್ಲ ನಾನು ನೋಡ್ಬೋದು. ಸೊ ಯಾವುದೇ ಒಂದು ಕ್ಲೈಂಟ್, ಈಗ ಬೇರೆ ಪ್ರಾಜೆಕ್ಟ್ಸ್ ಅನ್ನ ಬಿಟ್ಬಿಡೋಣ. ಈಗ ಫಾರ್ ಎಕ್ಸಾಂಪಲ್ ನನಗೆ ಒಂದು ಪ್ರಾಜೆಕ್ಟ್ ಬಂದಿದೆ, ನನ್ನ ಕ್ಲೈಂಟ್ ನನಗೆ ಒಂದು ಡ್ಯಾಶ್ ಬೋರ್ಡ್ ಅನ್ನ ಮಾಡ್ಕೊಡು ಅಂತ ಕೇಳಿರ್ತಾರೆ. ನಾನು ಏನ್ ಮಾಡಬೇಕು, ಫಸ್ಟ್ ಥಿಂಗ್ ನೀವು ಅವನ ಡಿಸ್ಕಸ್ ಮಾಡ್ಬೇಕಾದ್ದು ಯಾವ ತರ ಡೇಟಾ ಮತ್ತೆ ಡೇಟಾನ ತಗೋಬೇಕು. ಆಯ್ತಾ? ಇದೇ ಫಸ್ಟ್ ಸ್ಟೆಪ್. ಆಯ್ತಾ? ಈ ಡಿಸ್ಕಷನ್ ಅಲ್ಲಿ ಬೇರೆ ಬೇರೆ ಎಲ್ಲ ಬರುತ್ತೆ, ನಿಮ್ಗೆ ಬ್ರೈನ್ ಸ್ಟಾರ್ಮಿಂಗ್ ಬರುತ್ತೆ, ಕಿಕ್ ಆಫ್ ಮೀಟಿಂಗ್, ಇದೆಲ್ಲ ಏನೋ ಎಲ್ಲ ಮೀಟಿಂಗ್ಸ್ ಎಲ್ಲ ಬರ್ತವೆ. ಅಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ತುಂಬಾ ಡಿಸ್ಕಷನ್ ಆಗುತ್ತೆ. ಅಂದ್ರೆ ಏನೆಲ್ಲ ರಿಪೋರ್ಟ್ಸ್ ಮಾಡಬೇಕು, ಮತ್ತೆ ಸಣ್ಣ ಪುಟ್ಟಿತ್ತು, ಮತ್ತೆ ಅವ್ರ ಕಂಪ್ನಿ ಬಗ್ಗೆ ಇವೆಲ್ಲ ಡಿಸ್ಕಷನ್ಸ್ ಏನಾಗುತ್ತೆ, ಅದು ಬಿಡಿ. ಅದೆಲ್ಲ ಆದ್ಮೇಲೆ ನಿಮ್ಗೆ ಪ್ರಾಜೆಕ್ಟ್ ಬಂತು ಅಂತ ಇಟ್ಕೊಳ್ಳೋಣ, ನಿಮ್ ಕೈಗೆ ಬಂತು. ಆಯ್ತಾ? ಬಂದಿದ ತಕ್ಷಣ ಫಸ್ಟ್ ಥಿಂಗ್ ನಾವೇನ್ ಮಾಡ್ತೀವಿ, ಡೇಟಾ ತಗೋತೀವಿ. ಈ ಡೇಟಾ ಬಂದು ಹೆಂಗ್ ಬೇಕಾದ್ರೂ ಇರ್ಬೋದು. ಫಸ್ಟ್ ಇದು ಯಾವ ಅಪ್ಲಿಕೇಶನ್ ಅಲ್ಲಿ ಇದೆ ಅಂದ್ರೆ ಸೋರ್ಸ್ ಅಂತ ಇಟ್ಕೊಳ್ಳೋಣ, ಅಪ್ಲಿಕೇಶನ್ ಒಂದ್ಕಿಂತ ಸೋರ್ಸ್ ಅಂತ ಇಟ್ಕೊಳ್ಳೋಣ. ಈಗ ಡೇಟಾ ಯಾವ ಸೋರ್ಸ್ ಅಲ್ಲಿ ಇದೆ ಅಂತ, ಡೇಟಾ ಇವಾಗ ನನಗೆ ಎಕ್ಸೆಲ್ ಅಲ್ಲಿ ಇರ್ಬೋದು, CSV, ಟೆಕ್ಸ್ಟ್ ಫೈಲ್, ಮತ್ತೆ ಇನ್ನೂ ಅನೇಕ ಬೇರೆ ಬೇರೆ ತರ ಸೋರ್ಸಸ್ ಇರುತ್ತೆ. ಒಂದೇ ಸೋರ್ಸ್ ಅಲ್ಲಿ ಇರ್ಬೋದು, ಅಥವಾ ಡಿಫ್ರೆಂಟ್ ಡಿಫ್ರೆಂಟ್ ಸೋರ್ಸಸ್ ಅಲ್ಲೂ ಇರ್ಬೋದು. ಕ್ಲೌಡ್ ಅಲ್ಲಿ ಇರ್ಬೋದು, ಇಲ್ಲ ಡೆಸ್ಕ್ಟಾಪ್ ಅಲ್ಲಿ ಆದ್ರೂ ಇರ್ಬೋದು, ಇಲ್ಲ ಪೆನ್ ಡ್ರೈವ್ ಅಲ್ಲಿ ಕೊಡ್ಬೋದು, ಇಲ್ಲ ಅಂದ್ರೆ ಅವ್ರು ಅದನ್ನ ಸರ್ವರ್ ಅಲ್ಲಿ ಇಡ್ಬೋದು. ಸೊ ಈ ರೀತಿ ಬೇರೆ ಬೇರೆ ತರ ಸೋರ್ಸಸ್ ಇರುತ್ತೆ. ನೀವು ಡೇಟಾ ಎಲ್ಲೇ ಇದ್ರು, ಯಾವುದೇ ಅಪ್ಲಿಕೇಶನ್ ಇದ್ರು, ಯಾವುದೇ ಸೋರ್ಸ್ ಅಲ್ಲಿ ಇದ್ರು, ಅದು ಡೇಟಾನೇ ನಾವು. ಓಕೆ. ಸೊ ನೆಕ್ಸ್ಟ್ ಇದಾದ್ಮೇಲೆ ನಾನೇನ್ ಮಾಡ್ತೀನಿ, ಸ್ಟಡಿ ಆಫ್ ಡೇಟಾ. ಇದು ಯಾತಕ್ ಮಾಡಬೇಕು ಅಂತ ನಾನು ಹೇಳ್ತೀನಿ. ಕೊಟ್ಟಿರ್ತಕ್ಕಂಥ ಡೇಟಾ ಎಲ್ಲ ಕರೆಕ್ಟ್ ಆಗಿದೆ, ಪ್ರಾಪರ್ ಆಗಿದೆ, ನಾನು ಡೈರೆಕ್ಟ್ ಆಗಿ ರಿಪೋರ್ಟ್ಸ್ ಅನ್ನ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ಅದು ತಪ್ಪು. ಅದು ಕ್ಲೈಂಟ್ ಅಕಸ್ಮಾತ್ ಕ್ಲೀನ್ ಆಗಿದೆ, ನೀವು ಡೈರೆಕ್ಟ್ ಆಗಿ ಪ್ರಾಜೆಕ್ಟ್ ವರ್ಕ್ ಮಾಡ್ತೀನಿ ಅಂದ್ರೂ ನೀವು ಒಂದ್ಸರಿ ಇದನ್ನ ಸ್ಟಡಿ ಮಾಡಬೇಕು.
ಸೊ ಸ್ಟಡಿ ಅಂದ್ರೆ ಏನು? ಏನ್ ಡೇಟಾ ಇದೆ ನಾನು ಸುಮ್ಮನೆ ನೋಡ್ಬಿಟ್ಟು ಎಲ್ಲ ನಾನು ಓದ್ಕೊಂಡು ಹೋಗ್ತೀನಿ ಅಂತಲ್ಲ. ನನಗೆ ಈ ಡಿಸ್ಕಷನ್ ಅಲ್ಲಿ ಒಂದಷ್ಟು ರಿಪೋರ್ಟ್ಸ್ ಅನ್ನ ಲಿಸ್ಟ್ ಮಾಡಿರ್ತಾರೆ ಅಂತ ಇಟ್ಕೊಂಡು, ಆ ಎಲ್ಲಾ ರಿಪೋರ್ಟ್ಸ್ ನನಗೆ ಇಲ್ಲಿ ಮಾಡಕ್ಕಾಗುತ್ತಾ? ಓಕೆ, ಸೊ ಇಲ್ಲಿ ಕೆಲಸ ಮಾಡೋಣ, ಕನ್ಫ್ಯೂಷನ್ ಬೇಡ, ರಿಕ್ವೈರ್ಮೆಂಟ್ಸ್ ಅಂತ ಹಾಕ್ಬಿಡ್ತೀನಿ. ಅಂದ್ರೆ ಇದ್ರಲ್ಲಿ ಎಲ್ಲಾ ತರ ಡಿಸ್ಕಷನ್ಸ್ ಅಂತ ಇಟ್ಕೊಳ್ಳೋಣ, ಆಯ್ತಾ? ಸೊ ಇಲ್ಲಿ ಈ ರಿಕ್ವೈರ್ಮೆಂಟ್ಸ್ ನನಗೆ ಈ ಡೇಟಾನ ಸ್ಟಡಿ ಮಾಡ್ತೀನಿ, ಏನೆಲ್ಲ ರಿಪೋರ್ಟ್ಸ್ ಅನ್ನ ಲಿಸ್ಟ್ ಮಾಡಿರ್ತೀವಿ, ಅಥವಾ ಇನ್ನೂ ಹೆಚ್ಚಿಗೆ ಏನಾದ್ರು ಮಾಡ್ಬೋದು, ಮತ್ತೆ ಡೈನಾಮಿಕ್ ಏನಾದ್ರು ಮಾಡಬೇಕು, ಸ್ಟ್ಯಾಟಿಕ್ ಆಗಿ ಏನಾದ್ರು ಮಾಡಬೇಕು, ಇದೆಲ್ಲ ಮಾಡೋಕ್ಕಾಗುತ್ತಾ ನನಗೆ ಇರತಕ್ಕಂಥ ಡೇಟಾದಲ್ಲಿ ಅಂತ ನಾನು ಫಸ್ಟ್ ಸ್ಟಡಿ ಮಾಡಬೇಕು. ಸೊ ಇಲ್ಲಿ ಕಾಲಮ್ಸ್ ನೋಡ್ಕೋಬೇಕು, ಎಲ್ಲಾ ಕಾಲಮ್ಸ್ ಇದೆಯಾ, ನನಗೆ ಇವ್ರು ಹೇಳಿರ್ತಕ್ಕಂಥ ಡೈನಾಮಿಕ್ ಕ್ಯಾಲ್ಕುಲೇಷನ್ಸ್. ಫಾರ್ ಎಕ್ಸಾಂಪಲ್, ಇವಾಗ ನನಗೆ ಇಯರ್ ಆನ್ ಇಯರ್ ಕ್ಯಾಲ್ಕುಲೇಷನ್ಸ್ ಆಗಬೇಕು, ಮಾರ್ಕೆಟ್ ಶೇರ್ ಬರಬೇಕು, ಪ್ರಾಫಿಟ್ ಮಾರ್ಜಿನ್ ಅಂತ ತೋರಿಸ್ಬೇಕು. ಸೊ ಈ ತರದ್ದು ಎಷ್ಟೊಂದು ಕ್ಯಾಲ್ಕುಲೇಷನ್ಸ್ KPIs ಇರುತ್ತೆ, ಇದೆಲ್ಲ ನಾನು ಮಾಡ್ಬೋದಾ? ಎಸ್, ಎಲ್ಲಾ ಕಾಲಮ್ಸ್ ಎಲ್ಲಾ ಡೇಟಾ ಪರ್ಫೆಕ್ಟ್ ಆಗಿದೆ ಅಂತಂದ್ರೆ ನಾವು ನೆಕ್ಸ್ಟ್ ಸ್ಟೆಪ್ ಹೋಗ್ಬೇಕು. ಇಲ್ಲ ಅಕಸ್ಮಾತ್ ಆಗಿ ಏನಾದ್ರು ಇಲ್ಲಿ ನಾನು ಡೇಟಾ ಸ್ಟಡಿ ಮಾಡ್ಬೇಕಾದ್ರೆ ನನಗೆ ಬೇಕಾಗಿರೋ ಕಾಲಮ್ಸ್ ಇಲ್ಲ ಅಂತಂದ್ರೆ, ನನಗೆ ಬೇಕಾಗಿರ್ತಕ್ಕಂಥ ಡೇಟಾ ಇಲ್ಲ ಅಂತಂದ್ರೆ ನಾನೇನ್ ಮಾಡಬೇಕು? ಮತ್ತೆ ಕ್ಲೈಂಟ್ಗೆ ಅಥವಾ ನಮ್ಮ ಸೀನಿಯರ್ಸ್ ಯಾರಿರ್ತಾರೆ ಅವ್ರಿಗೆ ಎಸ್ಕಲೇಟ್ ಮಾಡಬೇಕು ಅಥವಾ ಇನ್ಫಾರ್ಮ್ ಮಾಡಬೇಕು. ಡನ್. ಇವಾಗ ನಾವು ಅವ್ರಿಗೆ ಇನ್ಫಾರ್ಮ್ ಮಾಡಿದ ತಕ್ಷಣ ಅವ್ರು ಏನ್ ಮಾಡ್ತಾರೆ, ಒಂದಷ್ಟು ಕಾಲಮ್ಸ್ ಇಲ್ಲ ಅಂದ್ರೆ ಅವ್ರು ಕೊಡ್ತಾರೆ, ಇಲ್ಲ ಅಂದ್ರೆ ಅದಕ್ಕೆ ಬೇರೆ ಏನೋ ಡಿಸ್ಕಷನ್ಸ್ ಆಗುತ್ತೆ, ಮತ್ತೆ ರಿಕ್ವೈರ್ಮೆಂಟ್ಸ್ ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ, ಈ ತರದೆಲ್ಲ ಡಿಸ್ಕಷನ್ಸ್ ಆಗುತ್ತೆ. ಇದು ಫಸ್ಟ್ ನೀವು ಮಾಡ್ಬೇಕಾಗಿರೋದು. ಸೊ ಇಲ್ಲಿ ನೀವೇನಾದ್ರೂ ಅಕಸ್ಮಾತ್ ಆಗಿಲ್ಲ, ನಾನು ಡೈರೆಕ್ಟ್ ನನ್ನ ಡೇಟಾ ಸಿಕ್ಬಿಡ್ತು, ಏನೋ ಪ್ರಾಜೆಕ್ಟ್ ಸಿಕ್ಬಿಡ್ತು, ಡೈರೆಕ್ಟ್ ನಾನು ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೀನಿ, ನಾನು ಟ್ಯಾಲೆಂಟ್ ಎಲ್ಲ ತೋರಿಸ್ಬಿಡ್ತೀನಿ ಅಂದ್ರೆ ನಿಮ್ ಟ್ಯಾಲೆಂಟು ನೀವಷ್ಟೇ ತೋರಿಸ್ಕೋಬೇಕು. ಮಧ್ಯದಲ್ಲಿ ಹೋಗ್ತಾ ಹೋಗ್ತಾ ಅಕಸ್ಮಾತ್ ಆಗ ರಿಪೋರ್ಟ್ಸ್ ಇಲ್ಲ ಅಂತಂದ್ರೆ ನೀವು ರಿಪೋರ್ಟ್ಸ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಒಂದ್ ವಾರ 15 ದಿವಸ ಆದ್ಮೇಲೆ ಈ ಕಾಲಮ್ ಇಲ್ಲ ಅಂತಂದ್ರೆ ನೀವು ಮಾಡಿರೋ ಟೈಮ್ ಎಲ್ಲ ವೇಸ್ಟ್. ಸೊ ಆ ರೀತಿ ಮಾಡ್ಕೋಬಿಡಿ. ಓಕೆನಾ? ರೈಟ್. ಸ್ಟಡಿ ಆಫ್ ಡೇಟಾ ಇದಾಯ್ತು. ಕಾಲಮ್ಸ್ ಇಲ್ಲ, ಡೇಟಾ ಇಲ್ಲ, ಅದನ್ನ ನಾನು ಮ್ಯಾನೇಜರ್ಗೆ ಎಸ್ಕಲೇಟ್ ಮಾಡ್ತೀನಿ, ಅಥವಾ ಮ್ಯಾನೇಜರ್ಗೆ ಅಥವಾ ಕ್ಲೈಂಟ್ಗೆ ಇನ್ಫಾರ್ಮ್ ಮಾಡ್ತೀನಿ. ಫೈನ್, ಅವ್ರು ಮತ್ತೆ ಡೇಟಾ ಕೊಡ್ತಾರೆ, ಮತ್ತೆ ಅದೇನೋ ಚೇಂಜಸ್ ಆಗುತ್ತೆ, ಫೈನ್. ನೆಕ್ಸ್ಟ್ ಸ್ಟೆಪ್, ಸಪೋಸ್ ಅವರು ಎಲ್ಲಾ ಕಾಲಮ್ಸು ಕೊಟ್ಟಿದ್ದಾರೆ, ಎಲ್ಲಾ ಡೇಟಾನೂ ಇದೆ, ಬಟ್ ಆ ಡೇಟಾ ನನಗೆ ಹೆಂಗಿದೆ ಅಂದ್ರೆ ರಿಪೋರ್ಟ್ಸ್ ಅನ್ನ ಕ್ರಿಯೇಟ್ ಮಾಡ್ಬೋದು, ಬಟ್ ಕ್ಲೀನ್ ಮಾಡಬೇಕು. ಕ್ಲೀನಿಂಗ್ ಆಫ್ ಡೇಟಾ ಅಥವಾ ಡೇಟಾ ಕ್ಲೀನಿಂಗ್ ಏನಾದ್ರು ಕಲಿಯಿರಿ. ಏನ್ ಡೇಟಾ ಕ್ಲೀನಿಂಗ್ ಅಂದ್ರೆ? ಡೇಟಾ ಕ್ಲೀನಿಂಗ್ ಅಂದ್ರೆ ಒಂದಷ್ಟು ಕಾಲಮ್ಸ್ ಒಂದಷ್ಟು ಡೇಟಾನ ಡಿಲೀಟ್ ಮಾಡ್ಬಿಡೋದು ಅಂತಲ್ಲ. ಸಪೋಸ್ ಇವಾಗ ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಸುಮ್ಮನೆ ಕೊಡ್ತೀನಿ ನೋಡಿ. ಈ ಕಂಪ್ನಿಗೆ ಬಂದು ಐಟಾಸ್ ಅಂತ ಇರುತ್ತೆ, ಯಾರೋ ಒಬ್ರು ಏನ್ ಮಾಡಿರ್ತಾರೆ, ಐಟೆಕ್ ಅನಾಲಿಟಿಕ್ಸ್ ಅಂತ ಕೊಟ್ಟಿರ್ತಾರೆ. ಇನ್ ಕೆಲವರು ಏನ್ ಮಾಡ್ತಾರೆ, ಬರೀ ಐಟೆಕ್ ಅಂತ ಅಷ್ಟೇ ಕೊಟ್ಟಿರ್ತಾರೆ. ಇನ್ ಕೆಲವರು ಐಟೆಕ್ ಅನಾಲಿಟಿಕ್ ಸೊಲ್ಯೂಷನ್ಸ್ ಅಂತ ಕೊಟ್ಟಿರ್ತಾರೆ. ನೋಡಿ, ಈ 4 ನೇಮು ಒಂದೇ, ಅಂದ್ರೆ ಒಂದೇ ಕಂಪನಿ. ಬಟ್ ನಾನು ಏನಾದ್ರೂ ಇದ್ರಲ್ಲಿ ರಿಪೋರ್ಟ್ಸ್ ತೆಗೆದ್ಬಿಟ್ರೆ ಇದೇ ಬೇರೆ ಕಂಪನಿ, ಇದೇ ಬೇರೆ ಕಂಪನಿ, ಇದೇ ಬೇರೆ ಕಂಪನಿ, ಇದೇ ಬೇರೆ ಕಂಪನಿ, ಅಂದ್ರೆ 4 ಡಿಫ್ರೆಂಟ್ ಕಂಪನೀಸ್ ಬಂದ್ಬಿಡುತ್ತೆ. ಒಂದು ಎಕ್ಸಾಂಪಲ್ ನಾನು ಕೊಡ್ತಿರೋದು. ಸೊ ಇದನ್ನ ನಾನು ಈ ತರದ್ದೆಲ್ಲ ನಾನು ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಸೊ ನನಗೆ ಬೇಕಾಗಿರೋ ರಿಪೋರ್ಟ್ಸ್ ಅನ್ನ ನನಗೆ ಹೆಂಗ್ ಬೇಕು ಆ ತರ ರೀಸ್ಟ್ರಕ್ಚರ್ ಅಥವಾ ಸ್ಟ್ರಕ್ಚರ್ ಮಾಡಿ ಎಲ್ಲಾ ತರ ಕಾಲಮ್ಸ್ ಅನ್ನು ನಾನು ರೆಡಿ ಮಾಡಿಕೊಂಡು ನೆಕ್ಸ್ಟ್ ನಾನು ರಿಪೋರ್ಟ್ಸ್ ಅನ್ನ ಕ್ರಿಯೇಟ್ ಮಾಡಬೇಕು. ಕ್ರಿಯೇಟ್ ರಿಪೋರ್ಟ್ಸ್. ಈ ರಿಪೋರ್ಟ್ಸ್ ಇದೆಲ್ಲ ನಾನು ಏನ್ ಕ್ರಿಯೇಟ್ ಮಾಡ್ತೀನಿ, ಇದೆಲ್ಲ ಬಂದು ಬೇಸ್ಡ್ ಆನ್ ದ ರಿಕ್ವೈರ್ಮೆಂಟ್ಸ್. ಈಗ ಫಾರ್ ಎಕ್ಸಾಂಪಲ್ ನನಗೆ 3 ಪೇಜ್ ಇರಬೇಕು. ಫಸ್ಟ್ ಪೇಜ್ ಅಲ್ಲಿ ಬಂದು ಕಂಪ್ಲೀಟ್ ರೀಜನ್ ಡೇಟಾ ಇರಬೇಕು, ಸೆಕೆಂಡ್ ಪೇಜ್ ಅಲ್ಲಿ ಕಂಪ್ಲೀಟ್ ಸ್ಟೇಟ್ ಡೇಟಾ ಇರಬೇಕು, 3ನೇ ಪೇಜ್ ಅಲ್ಲಿ ನನಗೆ ಸಿಟಿ ಡೇಟಾ ಇರಬೇಕು. ಬಟ್ ಇದೆಲ್ಲ ಒಂದೇ ತರ ಚಾರ್ಟ್ಸ್ ಇರಬೇಕು. ಈ ರೀತಿ ಬೇರೆ ಬೇರೆ ತರ ರಿಕ್ವೈರ್ಮೆಂಟ್ಸ್ ಇರುತ್ತೆ. ಸೊ ಆವಾಗ ನಾನೇನ್ ಮಾಡಬೇಕು, ಅದ್ರ ಪ್ರಕಾರ ನಾನು ಪೇಜಸ್ ಅನ್ನ ಮಾಡಬೇಕಾಗುತ್ತೆ. ರೈಟ್? ಓಕೆ. ಸೊ ಇಲ್ಲಿಂದ ನಾವೇನ್ ಮಾಡೋಣ, ಪ್ರಾಕ್ಟಿಕಲ್ ಆಗಿ ಮಾಡ್ತಾ ಹೋಗೋಣ. ಇದೆಲ್ಲ ಒಂದು ಡಿಸ್ಕಷನ್ಸ್ ಆಗ್ಬೋದು, ಡೇಟಾ ತಗೋಬಹುದು, ಇದೆಲ್ಲ ಆಗೋದ ಮೇಲೆ, ಯಾಕಂದ್ರೆ ಇದೆಲ್ಲ ಒಂದಷ್ಟು ನಾವು ಮಾಡಿದೀವಿ ಆಲ್ರೆಡಿ. ಇಲ್ಲಿಂದ ನಾವೇನ್ ಮಾಡೋಣ ಅಂದ್ರೆ, ನಾವು ಇಲ್ಲೇನ್ ಪೆಂಡಿಂಗ್ ಇಟ್ಟಿದ್ವಲ್ಲ ಈ ಎಲ್ಲಾ ಆಪ್ಷನ್ಸ್ ಒಂದು ಪ್ರಾಜೆಕ್ಟ್ ಮಾಡ್ತಾ ನಾವು ಎಲ್ಲಾ ಆಪ್ಷನ್ಸ್ ಕಲಿಯೋಣ, ಒಂದು ಪ್ರಾಜೆಕ್ಟ್ ಅನ್ನು ಮಾಡೋಣ. ರೈಟ್? ಓಕೆ. ಈಗ ನನಗೆ ಪ್ರಾಜೆಕ್ಟ್ ಮಾಡಬೇಕು. ನಾ ಏನ್ ಮಾಡ್ತೀನಿ, ಇಲ್ಲೊಂದು ಡೇಟಾ ಇದೆ. ಆಕ್ಚುಲಿ ಈ ಡೇಟಾನ ತಗೋತೀನಿ, ಆಯ್ತಾ? ನಿಮ್ಗೆ ಈ ಡೇಟಾ ಇದು ಒಂದು ಕಾಮನ್ ಡೇಟಾ. ನಾನು ಹೇಳಿದೆ ನಿಮ್ಗೆ ಇದನ್ನ ಯಾಕೆ ಯಾವಾಗ ಯೂಸ್ ಮಾಡ್ತೀನಿ ಅಂತ. ಯಾರಾದ್ರೂ ಅಕಸ್ಮಾತ್ ಈ ಅನಾಲಿಟಿಕ್ಸ್ ಕಲಿಬೇಕು ಅಥವಾ ರಿಪೋರ್ಟ್ಸ್ ಕಲಿಬೇಕು, ಡ್ಯಾಶ್ಬೋರ್ಡ್ ಕಲಿಬೇಕು ಅಂದ್ರೆ ನನಗೆ ಈ ಡೇಟಾ ತುಂಬಾ ಈಸಿ ಅಂತ ಅನ್ನಿಸ್ತು. ಯಾಕಂದ್ರೆ ಎಲ್ಲಾ ಕಾಲಮ್ಸ್
ಪ್ರತಿಯೊಂದು ಡೇಟಾ ಟೈಪ್ ಕೂಡ ಇದರಲ್ಲಿದೆ. ಸೊ ಇದು ಬಿಟ್ಟು ನಿಮಗೆ ನಾನು ಬೇರೆ ಡೇಟಾ ಬೇಕಿದ್ರೆ ನಿಮ್ಗೆ ಮಾಡ್ತೀನಿ ಅಂದ್ರೆ ನಾನು ಕೊಡ್ತೀನಿ. ಅಷ್ಟು ಡೇಟಾ ಇದೆ, ಆ ಡೇಟಾ ಸೆಟ್ ಕೊಡ್ತೀನಿ. ಬೇಕಾದ್ರೆ ನೀವು ಪ್ರಾಜೆಕ್ಟ್ಸ್ ಅದ್ರ ಮೇಲೆ ನೀವು ಅದನ್ನ ವರ್ಕ್ ಮಾಡ್ಕೊಳ್ಳಿ. ಓಕೆನಾ? ರೈಟ್. ಸೊ ಇವಾಗ ನಮಗೆ ಇಲ್ಲೊಂದಷ್ಟು ಡೇಟಾ ಇದೆ, ಒಂದಷ್ಟು ಕಾಲಮ್ಸ್ ಇದೆ. ಅಸ್ಯೂಮಿಂಗ್ ದಟ್ ಈ ಪರ್ಟಿಕ್ಯುಲರ್ ಡೇಟಾ ಎಲ್ಲ ಕ್ಲೀನ್ ಇದೆ, ನಾನು ಟೇಬಲ್ ಸ್ಟ್ರಕ್ಚರ್ ಇಂದ ಹಿಡಿದು ಎಲ್ಲ ನಾನು ಪ್ರಾಪರ್ ಆಗಿ ಇಟ್ಕೊಂಡಿದ್ದೀನಿ. ಈಗ ನಾನು ನೆಕ್ಸ್ಟ್ ರಿಪೋರ್ಟ್ಸ್ ಅನ್ನ ಕ್ರಿಯೇಟ್ ಮಾಡಬೇಕು ಅಂತ. ಓಕೆ, ರೈಟ್. ಇವಾಗ ನಾನು ರಿಪೋರ್ಟ್ಸ್ ಕ್ರಿಯೇಟ್ ಮಾಡಬೇಕು. ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ನಮ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ, ಯಾವ ಚಾರ್ಟ್ಸ್ ಕ್ರಿಯೇಟ್ ಮಾಡ್ಬೇಕು ಅಂತ ಗೊತ್ತಿಲ್ಲ, KPIs ಏನ್ ಕೊಡ್ಬೇಕು ಅಂತ ಗೊತ್ತಿಲ್ಲ, ಇದೆಲ್ಲ ಏನು ಗೊತ್ತಿಲ್ಲ. ಮುಂಚೆ ನಾವೇನ್ ಮಾಡ್ತಿದ್ವಿ ಅಂದ್ರೆ ಒಂದು ರಿಕ್ವೈರ್ಮೆಂಟ್ ಡಾಕ್ಯುಮೆಂಟ್ಸ್ ಅಂತ ಬರುತ್ತೆ. ಆ ಡಾಕ್ಯುಮೆಂಟ್ಸ್ ತಗೊಂಡು ನಾವೆಲ್ಲ ಓದ್ಕೊಂಡು ಏನೇನು ರಿಪೋರ್ಟ್ಸ್ ಎಲ್ಲ ಮಾಡಬೇಕು ಅಂತ ಕಮ್ಮಿ ಅಂದ್ರೆ ಒಂದು 3 ರಿಂದ 4 ದಿವಸ ಎಲ್ಲ ಅದು ಪ್ಲಾನಿಂಗ್ ಮಾಡ್ಕೋತೀವಿ. ಬಟ್ ಇವಾಗ ಆ ರೀತಿ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಆಗಿ ನಾ ಏನ್ ಮಾಡ್ತೀನಿ, ChatGPT ಹೋಗ್ಬಿಡ್ತೀನಿ. ಆಲ್ರೆಡಿ ತುಂಬಾ ಜನಕ್ಕೆ ಈ ChatGPT ಯೂಸ್ ಮಾಡೋದು ಗೊತ್ತಿರುತ್ತೆ. ಸೊ ನೀವು ChatGPT ಅನ್ನ ಆರಾಮಾಗಿ ಯೂಸ್ ಮಾಡಿ, ಏನು ತೊಂದರೆ ಇಲ್ಲ. ಬಟ್ ಇದರಲ್ಲಿ ಕೆಲವೊಂದು ಕಂಪನೀಸ್ ಅಲ್ಲಿ ChatGPT ಅಲೌ ಮಾಡಲ್ಲ. ಸೊ ಅವ್ರದ್ದೇ ಆದ ಕೆಲವೊಂದು AI ಟೂಲ್ಸ್ ಅನ್ನ ಮಾಡ್ಕೊಂಡಿರ್ತಾರೆ. ಸೊ ಅದನ್ನ ನೀವು ಯೂಸ್ ಮಾಡ್ಕೋಬಹುದು. ChatGPTಲೇ ನೀವು ಯೂಸ್ ಮಾಡಬೇಕು ಅಂದ್ರೆ ನಾ ಇನ್ನೂ ಒಂದು ಟ್ರಿಕ್ ಹೇಳ್ಕೊಡ್ತೀನಿ. ಇನ್ ಕೇಸ್ ನಿಮ್ದು ಕಂಪನಿ ಡೇಟಾ ಇದೆ, ಆ ಕಂಪನಿ ಡೇಟಾ ಕಾನ್ಫಿಡೆನ್ಷಿಯಲ್ ಇದೆ, ನಾನು ಆ ಡೇಟಾ ಯೂಸ್ ಮಾಡ್ಕೊಂಡು ರಿಪೋರ್ಟ್ಸ್ ಕ್ರಿಯೇಟ್ ಮಾಡಬೇಕು ಅಂದ್ರೆ ನೋಡಿ ಏನ್ ಮಾಡಿ ಗೊತ್ತಾ, ಈ ತರ ಕಾಲಮ್ಸ್ ಅನ್ನ ತಗೊಂಡ್ಬಿಡಿ. ಆಯ್ತಾ? ನಾನು ಜಸ್ಟ್ ಒಂದು ನಿಮಗೆ ಈ ಕಾನ್ಫಿಡೆನ್ಷಿಯಲ್ ಡೇಟಾ ಅಂತ ಹಿಂಗೆ ಆಚೆ ಬರ್ಬೋದು ಅಂದ್ರೆ ಏನ್ ಮಾಡ್ತೀನಿ, ತಗೊಂಡು ಇಲ್ಲಿ ಇದೆಯಲ್ಲ ಈ ಡೇಟಾ, ಇದೇ ತರ ಒಂದಷ್ಟು ಡೇಟಾ ನೀವು ರೀಕ್ರಿಯೇಟ್ ಮಾಡ್ತೀನಿ. ಓಕೆ, ಇವಾಗ ಇದು ಸೆಂಟ್ರಲ್ ಅಂತಿದೆ, ನೀವೇನ್ ಮಾಡಿ ಅಂದ್ರೆ CT ಅಂತ ಕೊಡಿ. ಇಲ್ಲೇನೋ ಒಂದಷ್ಟು ಡೇಟ್ ಇದೆ. ಸೊ ಇದೆಲ್ಲ ನೀವೇ ಕ್ರಿಯೇಟ್ ಮಾಡ್ಬೋದು. ಸೊ ಡಮ್ಮಿ ಡೇಟಾ ಅಂತ ಕರಿತೀವಿ ನಾವು. ಡಮ್ಮಿ ಡೇಟಾ ನೀವು ಕ್ರಿಯೇಟ್ ಮಾಡ್ಕೋಬಹುದು. ಆಯ್ತಾ? ಅದನ್ನ ತಗೊಂಡು ಆಮೇಲೆ ನೀವು ChatGPTಗೆ ಹಾಕಿದ್ರೆ ಸೊ ಕಾನ್ಫಿಡೆನ್ಷಿಯಲ್ ಡೇಟಾ ಏನು ನಮ್ಗೆ ಹೋಗಲ್ಲ. ಸೊ ಇದು ಒಂದು ರೀತಿ. ಇನ್ನ ಕೆಲವೊಂದೆಲ್ಲ ಈ ಹೈ ಎಂಡ್ ಅಲ್ಲಿ ಪೇಡ್ ಅಂದ್ರೆ ಸೆಕ್ಯೂರ್ಡ್ ವೇ ಆಫ್ ಯೂಸಿಂಗ್ AI ಟೂಲ್ಸ್ ಅದೆಲ್ಲ ಬರುತ್ತೆ. ChatGPT ತುಂಬಾ ಸೆಕ್ಯೂರ್ಡ್ ಇದೆ, ಅದಕ್ಕೆ ತುಂಬಾ ಪೇ ಮಾಡಬೇಕಾಗುತ್ತೆ. ಅಕಸ್ಮಾತ್ ಏನಾದ್ರು ನಿಮ್ಮ ಕಂಪ್ನಿ ಅದನ್ನ ಅಫೋರ್ಡಬಲ್ ಇದ್ದು ಅದನ್ನ ನಿಮ್ಗೆ ಆಕ್ಸೆಸ್ ಕೊಟ್ಟಿದ್ರೆ ಫೈನ್, ಯೂಸ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಓಕೆನಾ? ರೈಟ್. ಸೊ ಇವಾಗ ನಾ ಏನ್ ಮಾಡ್ತೀನಿ, ಈ ಫೈಲ್ ಇದೆಯಲ್ಲ ಇದನ್ನ ಡ್ರ್ಯಾಗ್ ಮಾಡ್ಬಿಟ್ಟು ಇಲ್ಲಿ ಡ್ರಾಪ್ ಮಾಡ್ತೀನಿ. ಓಕೆ, ಡ್ರ್ಯಾಗ್ ಅಂಡ್ ಡ್ರಾಪ್. ಸೊ ನಿಮಗೆ ChatGPT ಬೆಸ್ಟ್ ನನಗೆ ಗೊತ್ತಿರಂಗೆ. DeepSeek ಯೂಸ್ ಮಾಡ್ಬೋದು, ಪರ್ಪ್ಲೆಕ್ಸಿಟಿ ಯೂಸ್ ಮಾಡ್ಬೋದು. ಗೂಗಲ್ ಜೆಮಿನೈ ನಂಗೆ ಅಷ್ಟೊಂದೇನು ತುಂಬಾ ಡೀಪ್ ಆಗಿ ರಿಪೋರ್ಟ್ಸ್ ಕೊಡುತ್ತೆ ಅಂತ ನಂಗೆ ಅನ್ನಿಸ್ಲಿಲ್ಲ. ಬಟ್ ನನಗೆ ತುಂಬಾ ಯೂಸ್ ಆಗಿರ್ತಕ್ಕಂಥದ್ದು ChatGPT. ಮತ್ತೆ ನಿಮ್ಗೆಲ್ಲ ಗೊತ್ತು ಇವಾಗ ChatGPT ಫ್ರೀ ಇದೆ 1 ವರ್ಷ. ಸೊ ಅದನ್ನ ಎನೇಬಲ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಮಾಡ್ಕೊಳ್ಳಿ. ಈಸಿಯಾಗಿ ಅದು ಫ್ರೀ ಇದೆ, ಮಾಡ್ಕೋಬಹುದು. ಓಕೆ, ರೈಟ್. ಸೊ ಇವಾಗ ನಾನು ಏನ್ ಮಾಡಿದೆ, ಇಲ್ಲೊಂದು ರಿಪೋರ್ಟ್ಸ್ ಕ್ರಿಯೇಟ್ ಮಾಡೋದಕ್ಕೆ ನಾನು ಏನ್ ಡೇಟಾ ಇತ್ತಲ್ಲ ತಗೊಂಡಿಲ್ಲಿ ನಾನು ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡಿದೆ, ಡೇಟಾ ಬಂದಿದೆ. ನಾನು ಇವಾಗ ಇದಕ್ಕೆ ಪ್ರಾಂಪ್ಟ್ಸ್ ಅನ್ನ ಬರೀತೀನಿ. ನೋಡಿ, ಪ್ರಾಂಪ್ಟ್ಸ್ ಬರೀಬೇಕಾದ್ರೂ ತುಂಬಾ ಇಂಪಾರ್ಟೆಂಟ್. ಕೆಲವ್ರು ಏನ್ ಮಾಡ್ತಾರೆ ಸುಮ್ಮನೆ ಈ ತರ ನೋಡಿ, ಕೆಲವ್ರು ಏನ್ ಮಾಡ್ತಾರೆ ಗೊತ್ತಾ, ಪ್ಲೀಸ್ ಕ್ರಿಯೇಟ್ ರಿಪೋರ್ಟ್ಸ್ ಇಷ್ಟೇ ಕೊಡ್ತಾರೆ. ಹಿಂಗ್ ಕೊಡ್ಬೇಡ್ರಿ ಯಾವತ್ತು. ಪ್ರಾಂಪ್ಟ್ಸ್ ಯಾವಾಗಲೂ ತುಂಬಾ ಕ್ಲಿಯರ್ ಆಗಿರ್ಬೇಕು ಮತ್ತೆ ಡೀಟೇಲ್ಡ್ ಆಗಿರ್ಬೇಕು. ಅವಾಗ ಏನಾಗುತ್ತೆ ಅಂದ್ರೆ ನಾವು ಏನು ಪ್ರಾಂಪ್ಟ್ ಕೊಡ್ತೀವಲ್ಲ ಅದು ಡೀಟೇಲ್ ಆಗಿತ್ತು ಅಂದ್ರೆ ಈ AI ಟೂಲ್ಸ್ಗೂ ಒಂದು ಅರ್ಥ ಆಗುತ್ತೆ. ಓಕೆ ಫೈನ್, ನನಗೆ ಈ ತರ ಒಂದು ರಿಪೋರ್ಟ್ಸ್ ಅನ್ನ ಕೊಡಬೇಕು ಅಂತ. ಇಲ್ಲ ನಾನು ಸುಮ್ಮನೆ ಪ್ಲೀಸ್ ಕ್ರಿಯೇಟ್ ರಿಪೋರ್ಟ್ಸ್ ಅಂದ್ರೆ ಅದೇನ್ ಮಾಡುತ್ತೆ, ಕೊಡುತ್ತದ ಅದಕ್ಕೆ ಇಷ್ಟ ಬಂದಂಗೆ ಕೊಡುತ್ತೆ, ನನಗೆ ಬೇಕಾದಂಗೆ ಅದು ಕೊಡೋಲ್ಲ. ಸೊ ಏನ್ ಮಾಡಬೇಕು, ಓಕೆ, ನಿಮಗೆ ಈ ಪ್ರಾಂಪ್ಟ್ ಕರೆಕ್ಟಾಗಿ ಹೆಂಗ್ ಬರೀಬೇಕು ಅಂತ ಈ ಫಿಲಮ್ ಮೇಕಿಂಗ್ ಮತ್ತೆ ವಿಡಿಯೋ ಎಡಿಟಿಂಗ್ ಏನಿದೆಯಲ್ಲ ಅವತ್ತು ನಾನು ನಿಮ್ಗೆ ಒಂದು ಸ್ವಲ್ಪ ಈ ಪ್ರಾಂಪ್ಟ್ ಇಂಜಿನಿಯರಿಂಗ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಸಿನ್ಸ್ ನಾವಿಲ್ಲಿ ಇವಾಗ ಡ್ಯಾಶ್ ಬೋರ್ಡ್ಸ್ ಅಷ್ಟೇ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ವಲ್ಲ, ಹಂಗಾಗಿ ಒಂದು ಬೇಸಿಕ್ ಆಗಿ ನಾವು ಈ ಪ್ರಾಂಪ್ಟ್ ಅನ್ನ ಯಾವ ರೀತಿ ಯೂಸ್ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ. ಬಟ್ ನಿಮ್ಗೆ ರೈಟ್ ವೇ ಆಫ್ ರೈಟಿಂಗ್ ದಿ ಪ್ರಾಂಪ್ಟ್ಸ್ ಅಂದ್ರೆ ಕರೆಕ್ಟಾಗಿ ಪ್ರಾಂಪ್ಟ್ಸ್ ಹೆಂಗ್ ಬರೀಬೇಕು, ಅದು ಪ್ರಾಂಪ್ಟ್ ಇಂಜಿನಿಯರಿಂಗ್ ಒಂದು ಟಾಪಿಕ್ ಅನ್ನ ನಾನು ತಗೊಂಡಿದ್ದೀನಿ. ಅದು ಫಿಲಮ್ ಮೇಕಿಂಗ್ ಮತ್ತೆ ವಿಡಿಯೋ ಎಡಿಟಿಂಗ್ ಮತ್ತೆ ಇದು ಏನೋ ಫೋಟೋ ಎಡಿಟಿಂಗ್ ಕ್ಲಾಸ್ ಇದೆಲ್ಲ, ಅದರಲ್ಲಿ ಆ ಒಂದು ಟಾಪಿಕ್ ಅನ್ನು ಕೂಡ ನಾನು ಇನ್ಕ್ಲೂಡ್ ಮಾಡ್ತೀನಿ. ಓಕೆನಾ? ರೈಟ್. ಸೊ ಇವಾಗ ಪ್ರಾಂಪ್ಟ್ ನಾನು ಬರೀಬೇಕು ಅಂದಾಗ ಯಾವಾಗಲೇ ನೀವು ಯಾವುದೇ AI ಟೂಲ್ ಅಲ್ಲಿ ಪ್ರಾಂಪ್ಟ್ ಬರೀಬೇಕಾದ್ರೆ ಫಸ್ಟ್ ಒಂದು ಡೆಸಿಗ್ನೇಷನ್ ಅಥವಾ ಒಂದು ಟಾಸ್ಕ್ ಅನ್ನ ನಮ್ಮ AI ಟೂಲ್ಗೆ ಅಸೈನ್ ಮಾಡಬೇಕು. ಆಯ್ತಾ? ನಾ ಏನ್ ಮಾಡ್ತೀನಿ, ಪ್ಲೀಸ್ ಮ್ಯೂಟ್ ಅಲ್ಲಿ, ಪ್ಲೀಸ್
ಪ್ಲೀಸ್ ಮ್ಯೂಟ್ ಅಲ್ಲಿ ಪ್ಲೀಸ್. ಓಕೆ, ಸೊ ಇದು ನಿಮ್ಗೆ ರೆಕಾರ್ಡಿಂಗ್ ಕೊಡ್ತಾ ಇರೋದು, ಸೊ ಏನಾಗುತ್ತೆ ನಿಮಗೆ ಡಿಸ್ಟರ್ಬ್ ಆಗುತ್ತೆ. ಓಕೆನಾ, ದಯವಿಟ್ಟು ಕ್ಯಾಮ್ರಾ ಆಫ್ ಮಾಡ್ಕೊಳ್ಳಿ. ನಯನ್ ಕುಮಾರ್ ಕೇಳಿಸ್ತಿದ್ರೆ ದಯವಿಟ್ಟು ಕ್ಯಾಮ್ರಾ ಆಫ್ ಮಾಡ್ಕೊಳ್ಳಿ ಪ್ಲೀಸ್. ಓಕೆ, ಥ್ಯಾಂಕ್ ಯು. ರೈಟ್, ಸೊ ಕ್ಯಾಮ್ರಾ ನಾನೇ ಆನ್ ಮಾಡ್ಕೋಬೇಕು, ನಾನೇ ಆನ್ ಮಾಡ್ತಿಲ್ಲ. ಏನಕ್ಕೆ ಅಂದ್ರೆ ಆಲ್ಮೋಸ್ಟ್ ಒಂದಷ್ಟು ಸ್ಪೇಸ್ ಆಕ್ಯುಪೈ ಮಾಡುತ್ತೆ ಮತ್ತೆ ಡಿಸ್ಟರ್ಬ್ ಆಗುತ್ತೆ. ಓಕೆನಾ. ಓಕೆ, ಎಕ್ಸೆಲ್ ಡೇಟಾ ಕ್ಲೀನಿಂಗ್ ಮಾಡಿ ಪವರ್ ಬಿ ರಿಪೋರ್ಟ್ ಮಾಡ್ಬೋದು, ವಾಟ್ ಅಬೌಟ್ ಕೋಪೈಲಟ್ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ರೈಟ್, ಓಕೆ ರೈಟ್. ಸೊ ಇವಾಗ ನಾ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಬಿ ಮೈ ಡೇಟಾ ಅನಲಿಸ್ಟ್ ಓಕೆ. ಅಕಸ್ಮಾತ್ ಏನಾದ್ರು ಡೇಟಾ ಬಗ್ಗೆ ತಿಳ್ಕೋಬೇಕು ಅಥವಾ ಏನಾದ್ರು ಇನ್ನೂ ಅಡ್ವಾನ್ಸ್ ಮಾಡಬೇಕು ಅಂದ್ರೆ ಡೇಟಾ ಇಂಜಿನಿಯರ್ ಅಂತಾನು ಕೊಡ್ಬೋದು. ಆಯ್ತಾ, ಬಿ ಮೈ ಡೇಟಾ ಅನಲಿಸ್ಟ್, ಡೇಟಾ ಇಂಜಿನಿಯರ್. ನನಗೆ ಏನೇನ್ ಬೇಕು, ಇಲ್ಲ ಅಂದ್ರೆ ನಿಮ್ಗೆ ಅಕಸ್ಮಾತಿಗೆ ನೋಟ್ ಪ್ಯಾಡ್ ಓಪನ್ ಮಾಡ್ಕೊಂಡ್ರೆ ಅದು ಬೆಸ್ಟ್ ಆಕ್ಚುಲಿ. ಯಾಕೆಂದ್ರೆ ಬೈ ಮಿಸ್ಟೇಕ್ ನಾವೇನಾದ್ರೆ ಎಂಟರ್ ಅಂತ ಕೊಟ್ಬಿಟ್ರೆ ಅದೇನಾಗ್ಬಿಡುತ್ತೆ ಅಂದ್ರೆ ಕಮಿಟ್ ಆಗ್ಬಿಡುತ್ತೆ ಮತ್ತೆ ಎಕ್ಸಿಕ್ಯೂಟ್ ಆಗ್ಬಿಡುತ್ತೆ. ಓಕೆ, ಬಿ ಮೈ ಡೇಟಾ ಅನಲಿಸ್ಟ್ ಅಂಡ್ ಡೇಟಾ ಇಂಜಿನಿಯರ್. ಫಸ್ಟ್ ನೀವು ಈ ತರ ಪ್ಲೀಸ್ ಈ ತರ ಕೂಡ ಅವಶ್ಯಕತೆ ಇಲ್ಲ. ಆಯ್ತಾ, ಪ್ಲೀಸ್ ಅನ್ನೋ ವರ್ಡ್ ಅನ್ನು ಯೂಸ್ ಮಾಡಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನೀವೇನ್ ರಿಕ್ವೆಸ್ಟ್ ಮಾಡ್ಕೋತಾ ಇಲ್ಲ, ಜಸ್ಟ್ ಒಂದು ಕ್ವೆರಿ ಅಥವಾ ಪ್ರಾಂಪ್ಟ್ ಅನ್ನ ಕೊಡ್ತಿರಲ್ಲ, ಸೊ ಅದು ಆಟೋಮೆಟಿಕ್ ತಗೊಳುತ್ತೆ. ಸೊ ನೀವು ಪ್ಲೀಸ್ ಅನ್ನೋ ವರ್ಡ್ ಅನ್ನ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಕೊಟ್ಟರೆ ಏನ್ ತೊಂದರೆ ಇಲ್ಲ, ಬಟ್ ನಮಗೆ ಟಾಸ್ಕ್ ಆಗ್ಬೇಕಷ್ಟೇ. ಓಕೆ, ಅಟ್ಯಾಚ್ಡ್ ಎಕ್ಸೆಲ್ ಫೈಲ್ ವಿಚ್ ಈಸ್ used for the dashboard create. ಆಯ್ತಾ, ನಾನು ಅದಕ್ಕೆ ಹೇಳ್ತಾ ಇದ್ದೀನಿ ಒಂದು ಎಕ್ಸೆಲ್ ಫೈಲ್ ಅಟ್ಯಾಚ್ ಮಾಡಿದ್ದೀನಿ ಅಂತ. ನೆಕ್ಸ್ಟ್, ನೀಡ್ 2 page reports for the dashboard to be created. ಓಕೆ, ನನಗೆ 2 ಪೇಜ್ ಬೇಕು. ಲಿಸ್ಟ್ KPIs, cards and the charts which can be inserted in 2 pages. ಓಕೆ, ನೆಕ್ಸ್ಟ್ ಅಂದ್ರೆ ಈ 2 ಚಾರ್ಟ್ ಅಲ್ಲಿ ನಾನು ಏನೆಲ್ಲ KPIs ಅಂದ್ರೆ ಕ್ಯಾಲ್ಕುಲೇಷನ್ಸ್ ಮತ್ತೆ ಯಾವ್ದೆಲ್ಲ ಕಾರ್ಡ್ಸ್ ಅಂದ್ರೆ ಸಮ್ಮರೈಸ್ಡ್ ವ್ಯಾಲ್ಯೂಸ್ ಅಂತ ನಾನು ತೋರಿಸಿದ್ದೀನಿ ಪ್ರಾಕ್ಟಿಕಲ್ ಆಗಿದೆಲ್ಲ, ಮತ್ತೆ ಚಾರ್ಟ್ಸ್ ಯಾವ್ದೆಲ್ಲ ಚಾರ್ಟ್ಸ್ ಅನ್ನು ನಾನು ಮಾಡಬಹುದು ಅಂತ. ಸೊ ಇಲ್ಲಿ ಇವಾಗ ಒಂದು ಕ್ವೆರಿಯನ್ನ ಕೊಟ್ಟೆ. ನೆಕ್ಸ್ಟ್, if the calculations or tax functions which need to be implemented, ಅಂದ್ರೆ ಯಾವ್ದಾದ್ರು ಅಕಸ್ಮಾತ್ ಕ್ಯಾಲ್ಕುಲೇಷನ್ಸ್ ಅಥವಾ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ಸ್ ಇತ್ತು ಅಂದ್ರೆ ದಯವಿಟ್ಟು ಅದನ್ನ ಲಿಸ್ಟ್ ಮಾಡಿ ಕೊಡು ಅಂತ. ನಾವು ಕುತ್ಕೊಂಡು ಫಾರ್ಮುಲಾ ಬರೆಯೋ ಅವಶ್ಯಕತೆನೂ ಇಲ್ಲ, ಎಲ್ಲ ಅದೇ ಕೂತ್ಬಿಡುತ್ತೆ. ಓಕೆ, ರೈಟ್. Suggest the filters nothing but slicers which can be used. Suggest the conditional formatting. ನಾನೇನಾದ್ರೂ ಕಂಡೀಷನಲ್ ಫಾರ್ಮೆಟಿಂಗ್ ಅಪ್ಲೈ ಮಾಡಬೇಕು ಅಂದ್ರೆ ಅದನ್ನು ಸಜೆಸ್ಟ್ ಮಾಡುವಂತ ಫಾರ್ ದ ರಿಕ್ವೈರ್ಡ್ ರಿಪೋರ್ಟ್ಸ್. ಓಕೆ, ನೆಕ್ಸ್ಟ್ ಇನ್ನೇನು ಇಲ್ಲಿ ಟಾಪಿಕ್ ಬಿಟ್ಟಿದ್ದೀವಿ ನಾವು ಸರಿ. ಏನಾದ್ರು ಟಾಪಿಕ್ ಬಿಟ್ಟಿದ್ರೆ ಎಲ್ಲರೂ ಲಿಸ್ಟ್ ಮಾಡೋದು. Suggest me the bookmarks for the reports created. ಇದು ತುಂಬಾ ಕಾಂಪ್ಲೆಕ್ಸ್ ಕೂಡ ಅಂದ್ರೆ ತುಂಬಾ ಕೊಡುತ್ತೆ, ಎಲ್ಲದೂ ಮಾಡಕ್ಕಾಗಲ್ಲ. ನಾನು ನಿಮ್ಗೆ ಹೆಂಗೆ ಕ್ವೆರಿ ಕೊಟ್ರೆ, ಹೆಂಗೆ ಪ್ರಾಂಪ್ಟ್ ಕೊಟ್ರೆ ಹೆಂಗೆ ರಿಪೋರ್ಟ್ಸ್ ಬರುತ್ತೆ ಅಂತಂದ್ರೆ ಹೆಂಗೆ ರಿಸಲ್ಟ್ಸ್ ಬರುತ್ತೆ ಅಂತ ತೋರಿಸ್ತೀನಿ. ಬಟ್ ನಿಮ್ಗೊಂದು ಎಲ್ಲಾ ಆಪ್ಷನ್ಸ್ ಯೂಸ್ ಮಾಡಿ ಡ್ಯಾಶ್ ಬೋರ್ಡ್ ಅನ್ನ ಕ್ರಿಯೇಟ್ ಮಾಡಿ ನಾನು ನಿಮ್ಗೆ ತೋರಿಸ್ತೀನಿ. ಓಕೆನಾ.
Right, suggest me the bookmarks for the reports created. ಅದು ಬಿಟ್ಟು next tool tips. Need to have tool tips for some of the reports. Of the reports. Suggest tips for reports. Just a simple and ರೈಟ್. ಸೊ ಇವಾಗ ಸದ್ಯಕ್ಕೆ ಇಷ್ಟು ಸಾಕು. ಅಕಸ್ಮಾತ್ ಇನ್ನೂ ಬೇಕಂದ್ರೆ ಆಮೇಲೆ ನಾವು ಆ್ಯಡ್ ಮಾಡ್ಕೋಬಹುದು. ನಾ ಏನು ಮಾಡ್ತೀನಿ, ಕಾಪಿ ಮಾಡ್ಕೊತೀನಿ. ಕಾಪಿ ಮಾಡ್ಬಿಟ್ಟು ನಾನು ಇಲ್ಲಿ ಪೇಸ್ಟ್ ಮಾಡ್ತೀನಿ. ಈಗ ನಾನು ಇದನ್ನ ಎಕ್ಸಿಕ್ಯೂಟ್ ಮಾಡ್ತೀನಿ. ಎಕ್ಸಿಕ್ಯೂಟ್ ಮಾಡಿದ್ರೆ ನನಗೇನು ಮಾಡುತ್ತೆ ಅಂದರೆ ಇದೆಲ್ಲ ಅನಲೈಸ್ ಮಾಡಿ ಡೇಟಾನ ಫಸ್ಟ್ ಸ್ಟಡಿ ಮಾಡುತ್ತೆ. ಆಮೇಲೆ ಅದು ಒಂದು ಡೇಟಾ ಅನಲಿಸ್ಟ್ ಮತ್ತು ಡೇಟಾ ಇಂಜಿನಿಯರ್ ಹತ್ರ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ನಾನು ಕೊಟ್ಟರು ಎಲ್ಲ ಲಿಸ್ಟನ್ನು ಒಂದೊಂದೇ ನನಗೆ ಇಲ್ಲಿ ಕೊಡ್ತಾ ಹೋಗುತ್ತೆ. ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ಮೀನ್ ಮೇಲೆ ನಾವು ಅಪ್ಲಿಕೇಶನ್ ಓಪನ್ ಮಾಡೋಣ. ಅದು ಕೊಡಲಿ ಅದು ಲಿಸ್ಟ್. ಅಷ್ಟೊತ್ತಿಗೆ ನಾವು ಅಪ್ಲಿಕೇಶನ್ ಓಪನ್ ಮಾಡಿ ಡೇಟಾನ ರೆಡಿ ಮಾಡಿಟ್ಕೊಳ್ಳೋಣ. ಏನೋ ಒಂದಷ್ಟು ಕೊಟ್ಟಿಲ್ಲ, ನೋಡೋಣ. ಇಲ್ಲಿ ನಾನು ಡೇಟಾನ ತಗೋತೀನಿ. ಸರಿ, ಓಪನ್ ಆಗಲಿ. ರೈಟ್, ಶ್ಯಾಮ್ ಒಂದು ನಿಮಿಷ, ಹ್ಯಾಂಗಾಯ್ತು. ಓಕೆ, ರೈಟ್. ಸೊ ಇಲ್ಲಿ ಇದೊಂದು ಟೇಬಲ್ ಅಂತ ತೊಗೊಂಡ್ಬಿಡ್ತೀನಿ. ಇದನ್ನ ಲೋಡ್ ಆಗ್ತಾ ಇರಲಿ. ಇವಾಗ ನಾನು ನಿಮಗೆ ಇಲ್ಲಿ ಇದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ನಾನು ಕೊಟ್ಟಿರ್ತಕ್ಕಂಥ ಎಲ್ಲ ಈ ಒಂದು ರಿಕ್ವೈರ್ಮೆಂಟ್ಸ್ ಅಥವಾ ರಿಕ್ವೆಸ್ಟ್ಗೆ ಇದೇನು ಮಾಡ್ತಾರೆ, ನನಗೆಲ್ಲ ಆನ್ಸರ್ ಕೊಡುತ್ತೆ. ಒಂದೊಂದಾಗಿ ನೋಡ್ತಾ ಹೋಗೋಣ. ಬಟ್ ಇದನ್ನ ಇಷ್ಟು ಮಾಡೋದಕ್ಕೆ ಟೈಮ್ ಹಿಡಿಯುತ್ತೆ. ಇದೆಲ್ಲದೂ ನಾವು ಮಾಡೋಕ್ಕಾಗಲ್ಲ. ಬಟ್ ನಿಮ್ಗೆ ಒಂದು ಡ್ಯಾಶ್ ಬೋರ್ಡ್ ಹೆಂಗೆ ಮಾಡ್ಬೋದು, ಎಲ್ಲ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ನಿಮ್ಗೆ ತೋರಿಸ್ತೀನಿ ನಾನು. ರೈಟ್, ನೋಡಿ ಪೇಜ್ ಒನ್ ಅದೇನು ಸಜೆಸ್ಟ್ ಮಾಡ್ತಿದೆ, ಎಕ್ಸಿಕ್ಯೂಟಿವ್ ಓವರ್ವ್ಯೂ. ಆಯ್ತಾ, ಇದರಲ್ಲಿ ಏನೆಲ್ಲ KPIs ಅಥವಾ ಕಾರ್ಡ್ಸ್ ತೋರಿಸ್ಬೋದು ನೋಡಿ. ಟೋಟಲ್ ಸೇಲ್ಸ್, ಟೋಟಲ್ ಪ್ರಾಫಿಟ್, ಪ್ರಾಫಿಟ್ ಮಾರ್ಜಿನ್, ಆರ್ಡರ್ ಕೌಂಟ್, ಆರ್ಡರ್ ವ್ಯಾಲ್ಯೂ. ಸೊ ಇದೆಲ್ಲ ನೋಡಿ, ಸೇಲ್ಸ್ ಇಯರ್ ಆನ್ ಇಯರ್, ಇದೆಲ್ಲದು ನಮ್ಗೆ ಇಲ್ಲಿ ಕೊಡುತ್ತೆ. ನೆಕ್ಸ್ಟ್ ಏನೇನೆಲ್ಲ ಚಾರ್ಟ್ಸ್ ನಾನು ಮಾಡ್ಬೋದು, ಸೇಲ್ಸ್ ಅಂಡ್ ಪ್ರಾಫಿಟ್ ಬೈ ಮಂತ್, ಮತ್ತೆ ಪ್ರಾಫಿಟ್ ಬೈ ಸಬ್ ಕ್ಯಾಟಗರಿ, ಟಾಪ್ 10, ಸೇಲ್ಸ್ ಬೈ ರೀಜನ್, ಸೆಗ್ಮೆಂಟ್ ಮಿಕ್ಸ್, ಮತ್ತೆ ಡಿಸ್ಕೌಂಟ್ ವರ್ಸಸ್ ಪ್ರಾಫಿಟ್ ಸ್ಕ್ಯಾಟರ್ ಅಂತಿದೆ. ಸೊ ಇದು ಒಂದು ಕೋರ್ ಚಾರ್ಟ್ಸ್. ಫಿಲ್ಟರ್ಸ್ ಕೇಳ್ತಿದೆ ಅದು ನೋಡಿ, ಡೇಟ್ ಯೂಸ್ ಮಾಡ್ಕೋಬಹುದು, ರೀಜನ್, ಸೆಗ್ಮೆಂಟ್, ಕ್ಯಾಟಗರಿ, ಸಬ್ ಕ್ಯಾಟಗರಿ, ಶಿಪ್ ಮೋಡ್. ಸೊ ಇದೇನ್ ಮಾಡ್ತೀನಿ, ಎಲ್ಲಾನು ಕೊಟ್ಬಿಟ್ಟಿದೆ. ಇದೆಲ್ಲ ಸ್ಲೈಸರ್ಸ್ ಹಾಕ್ತಾರೆ ನಮ್ಮಲ್ಲಿ ರಿಪೋರ್ಟ್ಸ್ ಮಾಡೋದಕ್ಕೆ ಕಷ್ಟ. ಬಟ್ ಸ್ಟಿಲ್ ಕೆಲವೊಂದನ್ನು ನಾವು ಹಾಕ್ಬೋದು. ಆಯ್ತಾ, KPI ಸ್ಟೇಟಸ್ ಐಕಾನ್ಸ್ ನಾವು ಕಂಡೀಷನ್ ಫಾರ್ಮೆಟ್ ಇಂಪೋರ್ಟರ್ ಈ ತರದ ಐಕಾನ್ಸ್ ನಾವು ಮಾಡ್ಕೋಬಹುದು. ಟೂಲ್ ಟಿಪ್ ಅಂದ್ರೆ ಪ್ರತಿಯೊಂದು KPIsಗೆ ನಾನು ಟೂಲ್ ಟಿಪ್ಸ್ ಏನು ಅಂತ ನಾನು ತೋರಿಸ್ತೀನಿ ನಿಮ್ಗೆ ಆಮೇಲೆ.
ಡಿಕಂಪೋಸಿಷನ್ ಟ್ರೀ ಅಂದ್ರೆ ಅದೊಂದು ವಿಜುವಲೈಸೇಷನ್ ಆಕ್ಚುಲಿ. ಸೊ ಸೇಲ್ಸ್ ಇನ್ ದ ರೀಜನ್ ಇನ್ ದ ಸೆಗ್ಮೆಂಟ್ ಇನ್ ದ ಕ್ಯಾಟಗರಿ, ಈ ರೀತಿ ನಾನು ಹೈರಾರ್ಕಿಕಲ್ ರಿಪೋರ್ಟ್ಸ್ ಅನ್ನ ಕ್ರಿಯೇಟ್ ಮಾಡ್ಬೋದು. ನೆಕ್ಸ್ಟ್ ಪೇಜ್ ಅಲ್ಲಿ ಅದೇನು ತೋರಿಸಿದೆ ಅಂದ್ರೆ ಪ್ರಾಡಕ್ಟ್ ಮತ್ತೆ ಕಸ್ಟಮರ್ ಅದು ತೋರಿಸಿದೆ. ಸೊ ಇದರಲ್ಲಿ ಏನು ತೋರಿಸಿದೆ ಅಂದ್ರೆ ಟಾಪ್ ಸಬ್ ಕ್ಯಾಟಗರಿ ಬೈ ಪ್ರಾಫಿಟ್, ಟಾಪ್ ಕಸ್ಟಮರ್ ಬೈ ಸೇಲ್ಸ್, ಪ್ರಾಡಕ್ಟ್ಸ್ ವಿತ್ ನೆಗೆಟಿವ್ ಪ್ರಾಫಿಟ್, ಮತ್ತೆ ಯಾರೆಲ್ಲ ಕಸ್ಟಮರ್ ರಿಪೀಟ್ ಆಗ್ತಾರೆ ಅಂದ್ರೆ ಪರ್ಸೆಂಟೇಜ್ ವೈಸ್ ಎಷ್ಟು ಕಸ್ಟಮರ್ ನಮಗೆ ರಿಪೀಟ್ ಆಗ್ತಾ ಇದ್ದಾರೆ ಅಂತ, ಈ ರೀತಿ ನಾನು ರಿಪೋರ್ಟ್ಸ್ ಅನ್ನ ಮಾಡ್ಬೋದು. ಓಕೆ, ಮತ್ತೆ ಇಲ್ಲೊಂದಷ್ಟು ನನಗೆ ಚಾರ್ಟ್ಸ್ ಇದಾವೆ. ಮತ್ತೆ ಏನ್ ಸ್ಲೈಸಸ್ ಕೊಡ್ಬೇಕಂತ ಇಲ್ಲಿದೆ. ಟೂಲ್ ಟಿಪ್ಸ್ ಬೇಕಂದ್ರೆ ನಾನು ಏನ್ ಕೊಡ್ಬೋದು ಅಂತ ಇಲ್ಲಿ ನನಗೆ ಟೂಲ್ ಟಿಪ್ಸ್ ಇದೆ. ನಾನು ನಿಮ್ಗೆ ಏನ್ ಹೇಳ್ತೀನಿ ಅಂದ್ರೆ ನಿಮ್ಗೆ ಎಲ್ಲ ಡೀಟೇಲ್ ಆಗಿ ಇಲ್ಲಿರುತ್ತೆ. ಅಕಸ್ಮಾತ್ ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅದನ್ನು ತೋರಿಸ್ತೀನಿ. ನೋಡಿ, ಇಲ್ಲಿ ನಿಮ್ಗೆ ಡೇಟಾ ಮಾಡೆಲ್ ಹೆಂಗ್ ಕನೆಕ್ಟ್ ಮಾಡಬೇಕು ಇದು ಕೊಡುತ್ತೆ. ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ ಈಗ ನನಗೆ ಇಲ್ಲೊಂದಷ್ಟು KPIs ಇದೆ, ಕ್ಯಾಲ್ಕುಲೇಷನ್ಸ್ ನನಗೆ ಗೊತ್ತಿಲ್ಲ. ನೋಡಿ, ಅದನ್ನು ನಿಮ್ಗೆ ಕೊಟ್ಬಿಡ್ತೀನಿ. ಎಲ್ಲ ಬಂದ್ರೆ ಟೋಟಲ್ ಸೇಲ್ಸ್, ಟೋಟಲ್ ಪ್ರಾಫಿಟ್, ಕ್ವಾಂಟಿಟಿ, ನನಗೆ ಆರ್ಡರ್ ಕೌಂಟ್ ಬೇಕು, ಡಿಸ್ಟಿಂಕ್ಟ್ ಕೌಂಟ್, ಮತ್ತೆ ಕಸ್ಟಮರ್ ಕೌಂಟ್, ಆವರೇಜ್ ಡಿಸ್ಕೌಂಟ್, ಎಲ್ಲದು ನೋಡಿ ನಿಮಗೆ ವಿತ್ ಟ್ಯಾಕ್ಸ್ ಎಲ್ಲ ಬಂದ್ಬಿಡುತ್ತೆ. ರೈಟ್, ಓಕೆ. ಆಮೇಲೆ ನನಗೆ ಏನಿದು ಪ್ರೈಸ್ ಪರ್ ಇಯರ್ ಆನ್ ಇಯರ್ ಕ್ಯಾಲ್ಕುಲೇಷನ್ಸ್, YTD ಕ್ಯಾಲ್ಕುಲೇಷನ್ಸ್, ಪ್ರಾಫಿಟ್ YTD ಆಯ್ತಾ, ರನ್ನಿಂಗ್ ಸೇಲ್ಸ್ MTD ಇದು ತಗೋಬಹುದು. ಅಂದ್ರೆ ನನಗೆ ಎಲ್ಲಾ ಕ್ಯಾಲ್ಕುಲೇಷನ್ಸ್ ಇದರಲ್ಲಿ ನನಗೆ ಡೀಟೇಲ್ ಆಗಿ ಕೊಟ್ಬಿಟ್ಟಿರುತ್ತೆ. ನಾನು ಇದನ್ನ ಇಟ್ಕೊಂಡು ಆರಾಮಾಗಿ ನಾನು ಪ್ರಾಜೆಕ್ಟ್ಸ್ ಅನ್ನ ಕಂಪ್ಲೀಟ್ ಮಾಡ್ಬೋದು. ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋಗ್ಬೇಕು. ಇದರಲ್ಲಿ ಕೆಲವೊಂದನ್ನು ನಾನು ನಿಮ್ಗೆ ಮಾಡಿ ತೋರಿಸ್ತೀನಿ. ನಾನು ಎಲ್ಲದನ್ನು ಮಾಡೋದಕ್ಕೆ ಖಂಡಿತವಾಗಿ ಈ ಒಂದು ಟೈಮಲ್ಲಿ ಆಗಲ್ಲ. ಓಕೆನಾ, ರೈಟ್. ಸೊ ನೋಡಿ, ನಾನು ಹೇಳ್ತಾ ಇರೋದು ಈ ರೀತಿ ನಮ್ಗೆ ಎಲ್ಲ ಡೀಟೇಲ್ಸ್ ಇಲ್ಲಿ ಕೊಟ್ಬಿಡುತ್ತೆ. ಓಕೆ, ರೈಟ್. ಅಂದ್ರೆ ನನಗೆ ಏನು ರಿಪೋರ್ಟ್ಸ್ ಬೇಕು ಅದೆಲ್ಲ ನಿಮಗೆ ಲಿಸ್ಟ್ ಮಾಡಿದೆ. ಒಂದೊಂದೇ ನಾನು ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊತಾ ಹೋಗ್ಬೇಕು. ಜಸ್ಟ್ ಇನ್ ಕೇಸ್ ನಿಮಗೆ ಇದೆಲ್ಲ ಮಾಡೋದು ಕಷ್ಟ ಆಯ್ತು, ನನಗಿದು ಅರ್ಥ ಆಗ್ತಿಲ್ಲ, ಎಷ್ಟೊಂದು ಬಂದ್ಬಿಟ್ಟಿದೆ ಅಂದ್ರೆ ಇಲ್ಲಿ ಹೋಗ್ಬಿಟ್ಟು ಮತ್ತೆ ನೀವು ಕೊಡ್ಬೋದು ಅಂತಂದ್ರೆ ಇಷ್ಟೇ ಅಲ್ಲ, ನೀವು ಇನ್ನೂ ಕೊಡ್ತಾ ಹೋಗ್ಬೋದು. ಸಜೆಸ್ಟ್ ಸಪೋರ್ಟ್ ಮೀ ಇನ್ ಕ್ರಿಯೇಟಿಂಗ್ ದಿಸ್ ಡ್ಯಾಶ್ಬೋರ್ಡ್ ಸ್ಟೆಪ್ ಬೈ ಸ್ಟೆಪ್ ಇನ್ ಈಸಿ ವೇ. ಈ ತರ ಒಂದು ಕೊಟ್ಬಿಡಿ. ಅದೇನ್ ಮಾಡತ್ತಂದ್ರೆ ಇವಾಗ ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆಲ್ಲ ಹೇಳ್ತಾ ಹೋಗುತ್ತೆ. ಅದನ್ನೇ ನೀವು ಸ್ಟೆಪ್ಸ್ ಮಾಡ್ಕೋತಾ ನೀವು ಪ್ರಾಜೆಕ್ಟ್ ಅನ್ನ ಮಾಡ್ಬೋದು. ಓಕೆ, ಸೊ ಇದು ನೀವು ChatGPT ಯೂಸ್ ಮಾಡ್ಕೋಬಹುದು. ಅಕಸ್ಮಾತ್ ನೀವೇನಾದ್ರೂ ಒಂದು ರಿಪೋರ್ಟ್ಸ್ ಮಾಡ್ಬೇಕಾದ್ರೆ ಫಾರ್ಮುಲಾ ಗೊತ್ತಾಗಿಲ್ಲ, ಡಾಕ್ಸ್ ಫಂಕ್ಷನ್ ಗೊತ್ತಾಗಿಲ್ಲ ಅಂದ್ರೂ ನೀವು ಇಲ್ಲಿ ಹೋಗ್ಬಿಟ್ಟು ನೀವು ಆರಾಮಾಗಿ ಅದನ್ನ ಮತ್ತೆ ಎಷ್ಟು ಸತಿ ಕೇಳಿದ್ರು ಆನ್ಸರ್ ಮಾಡುತ್ತೆ. ಓಕೆ, ನೋಡಿ, ಸ್ಟೆಪ್ 1 ಏನ್ ಮಾಡಬೇಕು, ಸ್ಟೆಪ್ 2 ಏನ್ ಮಾಡಬೇಕು. ಸೊ ಈ ರೀತಿ ನಾವು ಅದನ್ನೇ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋಗ್ಬೋದು. ಸೊ ನಾವು ಯಾವುದೇ ಪ್ರಾಜೆಕ್ಟ್ ಇರಲಿ ಫಂಡಮೆಂಟಲ್ಸ್ ಗೊತ್ತಿದ್ರೆ ಅಂದ್ರೆ ಸ್ವಲ್ಪ ಬೇಸಿಕ್ ಐಡಿಯಾ ಇತ್ತು ಅಂದ್ರೆ ಯಾವ ಒಂದು ಪ್ರಾಜೆಕ್ಟ್ ಇದ್ರೂ ಕೂಡ ಈಸಿ ಮಾಡ್ಬೋದು. ನೋಡಿ, ಸ್ಟೆಪ್ 5 ಕ್ರಿಯೇಟ್ ಆಲ್ ದ ಕೋರ್ ಮೆಷರ್ಸ್. ಎಲ್ಲದೂ ಮೆಷರ್ಸ್ ನ ಕ್ರಿಯೇಟ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತೀವಿ. ಎಲ್ಲ ನಾವು ಇಲ್ಲಿ ರೆಡಿ ಮಾಡಿ ಇಟ್ಕೊಂಡ್ಬಿಡ್ಬೋದು. ಓಕೆ, ರೈಟ್. ಸೊ ಇದೆಲ್ಲ ನಮ್ಗೆ ಡೀಟೇಲ್ಸ್ ಕೊಡುತ್ತೆ. ನಾವು ಸ್ಟೆಪ್ ಬೈ ಸ್ಟೆಪ್ ನಾವು ಒಂದೊಂದೇ ಮಾಡ್ತಾ ಹೋಗ್ಬೋದು. ಓಕೆ, ರೈಟ್. ಈಗ ನಾ ಏನ್ ಮಾಡ್ತೀನಿ, ಒಂದಷ್ಟು ಐಡಿಯಾಸ್ ಇದರಲ್ಲಿರೋದು ಒಂದಷ್ಟು ಐಡಿಯಾಸ್ ನನಗೆ ಏನ್ ರಿಪೋರ್ಟ್ಸ್ ಮಾಡ್ಬೇಕು ಗೊತ್ತಿದೆ. ಸೊ ಇದಕ್ಕಿಂತ ಹೆಚ್ಚಿನ ರೀತಿ ಕೆಲವೊಂದೆಲ್ಲ ರಿಪೋರ್ಟ್ಸ್ ನಾನು ತೋರಿಸ್ತೀನಿ. ಪ್ಯಾರಾಮೀಟರ್ಸ್ ಅದೆಲ್ಲ ಒಂದಷ್ಟು ಇದಾವೆ, ಅದನ್ನ ತೋರಿಸ್ತೀನಿ. ನಿಮ್ಗೊಂದು ಐಡಿಯಾ ಬರುತ್ತೆ. ಅದಾದ್ಮೇಲೆ ಬೇಕಾದ್ರೆ ನೀವು ChatGPT ಯಾವುದೇ ಡೇಟಾ ತಗೊಂಡ್ ಪ್ರಾಜೆಕ್ಟ್ ಅನ್ನ ವರ್ಕ್ ಮಾಡ್ಬೋದು. ಓಕೆ, ರೈಟ್. ಇವಾಗ ನಾನು ಇರೋದು ಪವರ್ BI ಅಲ್ಲಿ ಒಂದು ಅಪ್ಲಿಕೇಶನ್. ನನಗೆ ಬೇಕಾಗಿರೋದು ಒಂದು ರಿಪೋರ್ಟ್ಸ್ ಮಾಡಬೇಕು. ಏನ್ ರಿಪೋರ್ಟ್ಸ್ ಮಾಡಬೇಕು, ಏನ್ ಡ್ಯಾಶ್ಬೋರ್ಡ್ ಮಾಡಬೇಕು, ಯಾವ್ದೆಲ್ಲ ಕ್ಯಾಲ್ಕುಲೇಷನ್ಸ್ ಬೇಕು ಅದೆಲ್ಲವನ್ನು ಕೂಡ ನಾನು ChatGPT ಕೊಟ್ಟು ಒಂದು ಲಿಸ್ಟ್ ಮಾಡ್ಕೊಂಡಿದ್ದೀನಿ. ಆ ಲಿಸ್ಟ್ ಅಲ್ಲಿ ಇರುವಂತದ್ದನ್ನ ನಾನು ಕ್ರಿಯೇಟ್ ಮಾಡಬೇಕು. ಕ್ರಿಯೇಟ್ ಮಾಡಕ್ಕೆ ಟೈಮ್ ಹಿಡಿಯುತ್ತೆ. ಬಟ್ ಅದರಲ್ಲಿ ಕೆಲವೊಂದು ರಿಪೋರ್ಟ್ಸ್ ಅನ್ನು ನಾನು ಇಲ್ಲಿ ಹೆಂಗೆ ಅದನ್ನ ಸುಲಭವಾಗಿ ಮಾಡ್ಬೋದು ಅಂತ ನನಗೆ ತೋರಿಸ್ಬೋದು. ಫೈನ್. ಫಸ್ಟ್ ಥಿಂಗ್, ನೀವು ರಿಪೋರ್ಟ್ಸ್ ಮಾಡೋಕೆ ಮುಂಚೆ ಈ ಲೇಔಟ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕು. ಇದು ಒಂದು ಗಮನದಲ್ಲಿರಲಿ. ಲೇಔಟ್ ಅಂದ್ರೇನು? ನಾನು ಮಾಡ್ತಕ್ಕಂಥ ಒಂದು ರಿಪೋರ್ಟ್ಸ್, ನಾನು ಏನು ರಿಪೋರ್ಟ್ಸ್ ಅನ್ನ ಮಾಡ್ತೀನಿ, ಇಲ್ಲಿ ನನಗೆ ಈ ಬಟನ್ಸ್ ಎಲ್ಲಿರಬೇಕು, ಸ್ಲೈಸರ್ಸ್ ಎಲ್ಲಿರಬೇಕು, ರಿಪೋರ್ಟ್ಸ್ ಒಂದು ಫಾರ್ ಎಕ್ಸಾಂಪಲ್ ನನಗೆ ಒಂದು ಚಾರ್ಟ್ಸ್ ಮಾಡಬೇಕು ಅಥವಾ ಒಂದು
ಕಾರ್ಡ್ಸ್ ಅನ್ನು ಹಾಕ್ಬೇಕು, ಒಂದು ವ್ಯಾಲ್ಯೂಸ್ KPIs ಹಾಕ್ಬೇಕು, ಒಂದು ಮ್ಯಾಪ್ ಬರಬೇಕು. ಸೊ ಇದೆಲ್ಲ ಒಂದು ಲೇಔಟ್ ಅನ್ನ ನಾವು ಮಾಡ್ಕೋಬೇಕಾಗತ್ತೆ, ರೈಟ್? ಇವಾಗ ಆ ಥರ ಒಂದು ಲೇಔಟ್ ನಾನು ಮಾಡಬೇಕು. ಯೂಶಲಿ ನಾವೇನ್ ಮಾಡ್ತೀವಿ ಅಂದ್ರೆ ಮೊದಲೆಲ್ಲ ಪವರ್ ಪಾಯಿಂಟ್ ಅಲ್ಲಿ ಮಾಡ್ತಾ ಇದ್ವಿ, ಇವಾಗ ಕ್ಯಾನ್ವಾದಲ್ಲೇ ಮಾಡ್ತೀವಿ. ಇದನ್ನ ನಾನು ಲಾಸ್ಟ್ ಟೈಮ್ ಕೂಡ ಎಷ್ಟು ತೋರಿಸಿದ್ದೆ. ಅಕಸ್ಮಾತ್ ಏನಾದರೂ ನೀವು ಆ ಕ್ಲಾಸಸ್ ಅಟೆಂಡ್ ಮಾಡಿಲ್ಲ ಅಂದ್ರೆ ಮತ್ತೆ ನಾನು ನಿಮಗೆ ಕ್ಯಾನ್ವಾದಲ್ಲಿ ಪವರ್ BI ಡ್ಯಾಶ್ಬೋರ್ಡ್ಗೆ ಈ ಲೇಔಟ್ಸ್ ಹೆಂಗ್ ಮಾಡ್ಬೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಈಗ ಹೋಗ್ಬಿಟ್ಟು ನಾನು ಏನು ಮಾಡ್ತೀನಿ, ಕ್ಯಾನ್ವಾ ಓಪನ್ ಮಾಡ್ತೀನಿ, ಆಯ್ತಾ? ಈ ಕ್ಯಾನ್ವಾ ಅಡ್ವಾನ್ಸ್ಡ್ ಕ್ಯಾನ್ವಾ ಅದು ಒಂದು ಕ್ಲಾಸ್ ಇದೆ, ನಾನು ನಿಮ್ಗೆ ಅದನ್ನು ತೋರಿಸ್ತೀನಿ. ಇದನ್ನು ಕ್ಯಾನ್ವಾ ಹೋಗ್ತೀನಿ. ಇನ್ ಕೇಸ್ ಯಾರಿಗೆಲ್ಲ ಅಕಸ್ಮಾತಾಗಿ ಕ್ಯಾನ್ವಾ ಪ್ರೋ ಲೈಸೆನ್ಸ್ ಇಲ್ಲ, ನನಗೆ ಮೆಸೇಜ್ ಮಾಡಿ ನಿಮ್ಮ ಇಮೇಲ್ ID, ನಾನು ನಿಮಗೆ ಖಂಡಿತವಾಗಿ ಕಂಪ್ಲೀಟ್ ಫ್ರೀ ಆಗಿ ನಾನು ಕೊಡ್ತೀನಿ, ಅದನ್ನ ಯೂಸ್ ಮಾಡ್ಕೊಳ್ಳಿ. ಓಕೆನಾ? ರೈಟ್. ಸೊ ಇದು ನಮ್ದು ಕ್ಯಾನ್ವಾ ಪ್ರೋ. ಆಕ್ಚುಲಿ ಈಗ ಎಷ್ಟೋ ಡಿಸೈನ್ಸ್ ಮಾಡಿದ್ದೀನಿ, ತುಂಬಾ ಅಂದ್ರೆ ಲೆಕ್ಕನಲ್ಲಿ ಅಷ್ಟು ಡಿಸೈನ್ಸ್ ಮಾಡಿದ್ದೀನಿ ನಾನು. ನಮ್ಗೆ ಇವಾಗ ಬೇಕಾಗಿರೋದು ಪವರ್ BI ಟೆಂಪ್ಲೇಟ್ಸ್. ಅಂದ್ರೆ ಪವರ್ BIಗೆ ಯೂಸ್ ಮಾಡಬೇಕಾಗಿರ್ತಕ್ಕಂಥ ಟೆಂಪ್ಲೇಟ್ಸ್ಗಳು. ನಾನು ಏನು ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಟೆಂಪ್ಲೇಟ್ಸ್ ಅಂತ ಕೊಡ್ತೀನಿ, ಕೊಟ್ಬಿಟ್ಟು ಇಲ್ಲಿ ಡ್ಯಾಶ್ ಬೋರ್ಡ್ ಅಂತ ಕೊಡ್ತೀನಿ ಅಷ್ಟೇ, ಆಯ್ತಾ? ಡ್ಯಾಶ್ ಬೋರ್ಡ್ ಅಂತ ಕೊಟ್ಬಿಟ್ಟು ಸ್ಪೆಸಿಫಿಕ್ ಡ್ಯಾಶ್ ಬೋರ್ಡ್ ಬೇಕಾದ್ರೂ ಕೊಡ್ಬೋದು, ಇಲ್ಲಾಂದ್ರೆ ಜಸ್ಟ್ ಡ್ಯಾಶ್ ಬೋರ್ಡ್ ಅಂತ ಕೊಟ್ಟರೆ ನಿಮ್ಗೆ ಎಲ್ಲ ಡ್ಯಾಶ್ ಬೋರ್ಡ್ಸ್ ಇಲ್ಲಿ ಬರುತ್ತೆ. ಈಗ ನೋಡ್ಕೊಳ್ಳಿ ಯಾವ ಡ್ಯಾಶ್ ಬೋರ್ಡ್ಸ್ ನನಗೆ ಸೂಟ್ ಆಗುತ್ತೆ, ಯಾವ್ದು ನನಗೆ ಮ್ಯಾಚ್ ಆಗುತ್ತೆ, ಅದನ್ನ ನಾನು ಇಲ್ಲಿ ತಗೋಬೋದು. ಓಕೆ, ನೋಡಿ ಇದೊಂದು ಚೆನ್ನಾಗಿದೆ, ಇದು ನೋಡಿ ಸ್ವಲ್ಪ ಡಿಫ್ರೆಂಟ್ ಇದೆ, ಹೆಂಗ್ ತಗೋಬೋದು. ಬಟ್ ಏನಾದ್ರು ತುಂಬಾ ಕಲರ್ ಆಗುತ್ತೆ ಇಲ್ಲಿ. ನೀವು ಬರೀ ಡ್ಯಾಶ್ ಬೋರ್ಡ್ ಲೇಔಟ್ ಚೆನ್ನಾಗಿದೆ ತಗೊಂಡ್ಬಿಡ್ತೀನಿ ಅಂತಲ್ಲ, ಅದ್ರ ಜೊತೆಗೆ ನಿಮಗೆ ನಾನು ಕ್ರಿಯೇಟ್ ಮಾಡೋ ಏನೋ ರಿಪೋರ್ಟ್ಸ್ ಇದೆಯಲ್ಲ, ಅದು ಕರೆಕ್ಟಾಗಿ ಕುತ್ಕೊಳ್ಳುತ್ತಾ ಅನ್ನೋದು ನೀವು ನೋಡಬೇಕು. ಓಕೆ, ಸೊ ಒಂದು ತುಂಬಾ ಜಾಸ್ತಿ ಸ್ಪೇಸ್ ಇರುವಂಥದ್ದು ಒಂದು ಹುಡ್ಕೋಣ. ಇಲ್ಲ ಅಂದ್ರೆ ನಾವೇ ಸ್ವಂತ ಕ್ರಿಯೇಟ್ ಮಾಡ್ಬೋದು, ನೀವು ಇದನ್ನೇ ಡಿಪೆಂಡ್ ಆಗಬೇಕು ಅಂತಿಲ್ಲ. ನಾನು ನಿಮಗೆ ಇದು ಈಸಿ ಇರುತ್ತೆ ಅಂತ ತೋರಿಸ್ತೀನಿ ಅಷ್ಟೇ. ಇಲ್ಲ ಅಂದ್ರೆ ನೀವೇ ಕ್ರಿಯೇಟ್ ಮಾಡಕ್ಕೆ, ನಿಮಗೆ ಕ್ರಿಯೇಟ್ ಮಾಡಕ್ಕಾದ್ರೆ ಅದು ಇನ್ನೂ ಒಳ್ಳೇದೇ. ನೋಡೋಣ, ಅದನ್ನು ಚೆನ್ನಾಗಿರೋ ಸಿಕ್ಕಿದ್ರೆ ತಗೋಣ, ಇಲ್ಲ ಅಂದ್ರೆ ನಾವೇ ಒಂದು ಕ್ರಿಯೇಟ್ ಮಾಡೋಣ. ನೋಡಿ ಇದೆಲ್ಲ ತುಂಬಾ ಸಿಂಪಲ್ ಡ್ಯಾಶ್ ಬೋರ್ಡ್ ಇವೆಲ್ಲ. ಅದು ನಮಗೆ ಎಲ್ಲಾ ರಿಪೋರ್ಟ್ಸ್ ಬೇಕಾಗಿರ್ತಕ್ಕಂಥ ಒಂದು ಲೇಔಟ್ ಸಿಗ್ತಲ್ಲ. ಸೇಲ್ಸ್ ಡ್ಯಾಶ್ ಬೋರ್ಡ್ ಅಂತ ಓಪನ್ ಮಾಡೋಣ. ಸೇಲ್ಸ್ ಡೇಟಾ ಅಲ್ಲ, ಸೇಲ್ಸ್ ಡ್ಯಾಶ್ ಬೋರ್ಡ್ ಏನೋ ಸಿಗುತ್ತಾ ಅಂತ. ಓಕೆ, ಇಲ್ಲಿ ನೋಡಿ ಇದು ಸ್ವಲ್ಪ ಚೆನ್ನಾಗಿದೆ, ಅಂದ್ರೆ ತುಂಬಾ ಸ್ಪೇಸ್ ಇದೆ, ಅಂದ್ರೆ ತುಂಬಾ ರಿಪೋರ್ಟ್ಸ್ ಅನ್ನ ಮಾಡೋದಕ್ಕೆ ಇಲ್ಲಿ ಅವಕಾಶ ಇದೆ. ಇದನ್ನು ನೋಡ್ಬೋದು, ಇದನ್ನು ನೋಡ್ಬೋದು. ಅದು ಬಿಟ್ರೆ ನೋಡೋಣ ಇನ್ನೊಂದಷ್ಟು ಇದಾವಂತ, ಇದು ಮೇಡಮ್ ಇದನ್ನು ನೋಡ್ಬೋದು. ನೋಡಿ ಇದು ಸೇಮ್ ಅದೇನ, ಇದು ಕಲರ್ ಬೇರೆ ಅಷ್ಟೇ, ಇದು ಸೇಮ್ ಥಿಂಗ್, ಕಲರ್ ಬೇರೆ ಅಷ್ಟೇ. ಓಕೆ, ಇದೇ ತಗೊಂಡ್ಬಂದು ಸುಮ್ಮನೆ ಹುಡುಕ್ತಾ ಹೋದ್ರೆ ಟೈಮ್ ವೇಸ್ಟ್ ಆಗಿಬಿಡುತ್ತೆ. ನಾ ಇದನ್ನೇ ತಗೋತೀನಿ, ಯಾಕಂದ್ರೆ ನನಗೆ ತುಂಬಾ ರಿಪೋರ್ಟ್ಸ್ ಮಾಡೋದಕ್ಕೆ ಇಲ್ಲಿ ಸ್ಪೇಸ್ ಇದೆ. ಓಕೆನಾ? ಸೊ ಇದನ್ನ ನಾನು ತಗೋತೀನಿ. ಇಲ್ಲಿ ಏನ್ ಮಾಡ್ಬೇಕು, ನಾನು ಇವಾಗ ಕಸ್ಟಮೈಸ್ ಮಾಡಬೇಕು. ಓಕೆ, ಯಾತಕ್ಕೆ ಕಸ್ಟಮೈಸ್ ಮಾಡಬೇಕು ಅಂದ್ರೆ ನನಗೆ ಇದೆಲ್ಲ ಬೇಡ, ನಾನು ಮಾಡುವಂತ ರಿಪೋರ್ಟ್ಸ್ ಇದರಲ್ಲಿ ಬರಬೇಕು. ಇಲ್ಲೋಗಿ ನಾನು ಕಸ್ಟಮೈಸ್ ಅಂತ ಕೊಡ್ತೀನಿ. ಇದೆಲ್ಲ ಬಂದು ಪ್ರೋ ಲೈಸೆನ್ಸ್ ಇರೋರಿಗೆ ಮಾತ್ರನೇ ಬರೋದು, ಎಲ್ರಿಗೂ ಸಿಗಲ್ಲ. ಫ್ರೀ ವರ್ಷನ್ ಅಲ್ಲಿ ಇದು ಸಿಗಲ್ಲ, ಸಿಕ್ಕಿದ್ರು ನಿಮ್ಗೆ ಇಲ್ಲೆಲ್ಲ ಒಂದು ಕ್ಯಾನ್ವಾ ಅಂತೆಲ್ಲ ಬಂದ್ಬಿಡುತ್ತೆ. ಓಕೆನಾ? ಸೊ ಏನ್ ಮಾಡಿ ಅಂದ್ರೆ ಕ್ಯಾನ್ವಾ ಪ್ರೋನ ತಗೊಳ್ಳೋದಕ್ಕೆ ಟ್ರೈ ಮಾಡಿ, ರೈಟ್? ಸೊ ಇಲ್ಲಿ ನಮಗೆ ಸ್ಲೈಸರ್ಸ್ ಎಲ್ಲ ಕೊಡೋದಕ್ಕೆ ಜಾಗ ಇಲ್ಲ, ಏನ್ ಮಾಡ್ಬೋದು ಒಂದು ನಿಮಿಷ ನೋಡ್ತೀನಿ. ಇಲ್ಲ ಹಾಕೋಣ ಸ್ಲೈಸರ್ಸ್ಗೆ. ಓಕೆ, ರೈಟ್. ಸೊ ಇವಾಗ ಇದನ್ನೆಲ್ಲ ನಾನು ತೆಗೆದ್ಬಿಡ್ತೀನಿ, ಆಯ್ತಾ? ಯಾತಕ್ಕೆ ಅಂದ್ರೆ ನಾವು ಇದನ್ನ ಡೈನಾಮಿಕ್ ಆಗಿ ಮಾಡ್ಕೋಣ. ಸೊ ಇಲ್ಲಿರೋ ಲೇಬಲ್ಸ್ ಎಲ್ಲ ನಾನು ತೆಗೆದ್ಬಿಡ್ತೀನಿ, ಜಸ್ಟ್ ಇನ್ ಕೇಸ್ ನಿಮಗೆ ಏನಾದರೂ ಮಾಡಬೇಕು, ನಾನು ಒಂದು ಕಸ್ಟಮೈಸ್ ಟೆಂಪ್ಲೇಟ್ ಅನ್ನ ಮಾಡಬೇಕು ಅಂದ್ರೆ ದಯವಿಟ್ಟು ನೀವು ಅದನ್ನ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಸಾಮಾನ್ಯವಾಗಿ ಇದನ್ನು ಕಾಪಿ ಮಾಡಿಕೊಂಡು ಹೊಸದೇ ಮಾಡೋಣ.
ಅದನ್ನು ಡಿಲೀಟ್ ಮಾಡ್ಕೊಂಡು ಇದೆಲ್ಲ ಮಾಡೋ ಅಷ್ಟರಲ್ಲಿ ಓಕೆ. ಓಕೆ ರೈಟ್. ಸೊ ನಾನು ಏನು ಮಾಡಿದೆ ಅಂದರೆ ಅಲ್ಲಿಂದ ಇಲ್ಲಿಗೆ ಒಂದು ಅಲ್ಲಿ ಸುಮ್ಮನೆ ಏನೇನೋ ಇದೆ ಇಲ್ಲಿ ಅದನ್ನು ಇಲ್ಲೇ ಇಟ್ಕೊಂಡು ಇದನ್ನು ತೆಗಿತೀನಿ. ಈ ಚಾರ್ಟ್ ಬೇಡ ಅನಿಸಿಲ್ಲ, ಇದು ತೆಗಿತೀನಿ, ಇದು ತೆಗಿಯೋಣ. ಏನು ಮಾಡ್ತೀನಿ, ಒಂದು ಸ್ವಲ್ಪ ಸ್ಪೇಸ್ ಮಾಡ್ಕೊಳ್ಳೋಣ, ನಮಗೆ ಸ್ಲೈಸರ್ಸ್ ಈಸಿ ಆಗುತ್ತೆ. ಓಕೆ, ಸೊ ಇದನ್ನು ತೆಗೆದುಬಿಡೋಣ. ಏನು ಮಾಡೋಣ ಅಂದರೆ ಇಲ್ಲಿ ಒಂಚೂರು ಈ ಕಡೆ ಹೀಗೆ. ಸೊ ಡಿಸೈನಿಂಗ್ ಕೂಡ ಒಂದು ಆರ್ಟ್ ಆ್ಯಕ್ಚುಲಿ. ನಿಮಗೆ ಅಕಸ್ಮಾತ್ ಏನಾದರೂ ಡಿಸೈನಿಂಗ್ ಇಷ್ಟ ಇದ್ದರೆ ದಯವಿಟ್ಟು ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಇದು ಮರ್ಜ್ ಮಾಡೋಣ. ರೈಟ್. ಸೊ ಇದೊಂಚೂರು ದೊಡ್ಡದು ಮಾಡ್ಕೊಳ್ಳೋಣ. ಓಕೆ ರೈಟ್. ಸೊ ಇಲ್ಲಿ ನಮಗೆ ಈ ಬಟನ್ಸ್, ನ್ಯಾವಿಗೇಷನ್ ಬಟನ್ಸ್ ಎಲ್ಲ ಬರೋದಕ್ಕೆ ನಾನು ಏನು ಮಾಡ್ತೀನಿ, ಇಲ್ಲೊಂದು ಶೇಪ್ನಲ್ಲಿ ಬಿಟ್ಬಿಡ್ತೀನಿ. ಓಕೆ, ರೈಟ್. ನೋಡಿ, ನಮಗೆ ಒಂದು ಲೇಔಟ್ ಕ್ರಿಯೇಟ್ ಆಯ್ತು. ಓಕೆ, ಸೊ ಈಗ ನಾನು ಏನು ಮಾಡ್ತೀನಿ, ಇದನ್ನ ಸೇವ್ ಮಾಡ್ಕೋಬೇಕು. ನಾನು ಹೆಂಗೆ ಸೇವ್ ಮಾಡ್ತೀನಿ ಅಂದರೆ, ನೋಡಿ ಇಲ್ಲಿ ಹೋಗ್ಬಿಟ್ಟು ಶೇರ್ ಅಂತ ಇರುತ್ತೆ. ಸೊ ಇಲ್ಲಿ ನಾನು ಶೇರ್ ಅಂತ ಕೊಟ್ಟಾಗ ಇದನ್ನು ಡೌನ್ಲೋಡ್ ಅಂತ ಬರುತ್ತೆ. ನಾನು ಡೌನ್ಲೋಡ್ ಅಂತ ಕೊಡ್ತೀನಿ. ಇಲ್ಲಿ ಹೋಗ್ಬಿಟ್ಟು ನಾನು ಸುಮ್ಮನೆ ಡೌನ್ಲೋಡ್ ಅಂತ ಕೊಡ್ತೀನಿ. ಜಸ್ಟ್ ಡೌನ್ಲೋಡ್ ಕೊಟ್ಟರೆ ನನಗೆ ಲೇಔಟ್ ಡೌನ್ಲೋಡ್ ಆಗುತ್ತೆ. ನಿಮಗೆ ಬೇಕಾಗಿರ್ತಕ್ಕಂಥ ಡಿಸೈನ್ನ ದಯವಿಟ್ಟು ನೀವು ಡಿಸೈನ್ ಮಾಡ್ಕೊಳ್ಳಿ. ನನಗೆ ಇವಾಗ ಸದ್ಯಕ್ಕೆ ನಾನು ಏನು ನನ್ನ ಟೈಮ್ ಇದೆ ಅದ್ರಲ್ಲಿ ಏನು ಮಾಡ್ಬೋದು ಅದನ್ನ ನಿಮಗೆ ತೋರಿಸ್ತಾರೆ. ರೈಟ್, ಇದನ್ನು ಕ್ಲೋಸ್ ಮಾಡಿ ಒಂದು ನಿಮಿಷ. ಏನು ಮಾಡೋಣ ಅಂದರೆ, ರೈಟ್, ಇದನ್ನ ಸ್ವಲ್ಪ ಚಿಕ್ಕದು ಮಾಡ್ಕೊಂಡು ನಮಗೆ ಕೆಲವೊಂದು KPIs ಬೇಕು. KPIs ಅಂದರೆ ನಮಗೆ ಸಮ್ಮರೈಸ್ಡ್ ವ್ಯಾಲ್ಯೂಸ್ ಬೇಕಿತ್ತು, ನಾನು ಮರ್ತ್ಬಿಟ್ಟೆ, ನಾನು ಸಾರಿ. ಸೊ ಅದನ್ನ ಒಂದೆರಡು ಕೊಡೋಣ ಈಗ. ಆಯ್ತಾ? ಇದನ್ನ ಅರೇಂಜ್ ಮಾಡ್ಕೋಬೇಕು ಅಂದರೆ ಪೊಸಿಷನ್ ಓಕೆ, ಗ್ರೂಪ್ ಮಾಡ್ಬಿಟ್ಟು ಒಂದು ಸ್ವಲ್ಪ ಚಿಕ್ಕದು ಮಾಡ್ಕೋತೀನಿ. ರೈಟ್, ಓಕೆ. ಈಗ ಇದನ್ನ ಸ್ವಲ್ಪ ಕಲರ್ ಚೇಂಜ್ ಮಾಡೋಣ, ಯಾಕಂದ್ರೆ ಎಲ್ಲ ಒಂದೇ ಕಲರ್ ಆಗುತ್ತೆ. ಸ್ವಲ್ಪ ಲೈಟ್ ಕಲರ್ ಮಾಡೋಣ, ಸ್ವಲ್ಪ ಡಿಫ್ರೆಂಟ್ ಆಗಿರಲಿ, ಅದು KPIs ಗೊತ್ತಾಗಲಿ ಅಷ್ಟೇ. ಓಕೆ ರೈಟ್. ಸೊ ಇದು ತುಂಬಾ ಕಲರ್ಸ್ ಬಗ್ಗೆ ಇದು ಮಾಡ್ಕೊಳಕ್ ಹೋಗ್ಬೇಡಿ. ನನಗೆ ಇವಾಗ ಏನು ನಮ್ಗಿದೆ ಟೈಮು ಅದರಲ್ಲಿ ಎಷ್ಟು ಮಾಡ್ಬೋದು ಅಷ್ಟು ನಾನು ಮಾಡ್ತೇನೆ. ಮತ್ತೆ ಇದನ್ನ ಸೇವ್ ಮಾಡ್ಕೊಳ್ಳಿ, ಡೌನ್ಲೋಡ್ ಅಂತ ಕೊಡ್ತೀನಿ. ಇದು ಡೀಟೇಲ್ ಆಗಿ ನಾನು ನಿಮಗೆ ಇದು ಏನು ಪ್ಲೇ ಲಿಸ್ಟ್ ಕಳಿಸಿದ್ದೀನಿ. ಸೊ ಅದನ್ನ ನೋಡ್ಕೊಂಡು ನೀವು ಕಲ್ತ್ಕೋಬೋದು. ಓಕೆನಾ? ರೈಟ್. ನೋಡಿ, ಇವಾಗ ನನಗೆ ಈ ಲೇಔಟ್ ಡಿಸೈನ್ ಆಯಿತು. ಇಲ್ಲಿ ನಾನು ಇವಾಗ ರಿಪೋರ್ಟ್ಸ್ ಕ್ರಿಯೇಟ್ ಮಾಡಬೇಕು. ನಾನು ಏನು ಮಾಡ್ತೀನಿ, ಇದನ್ನ ಪವರ್ BI ಅಲ್ಲಿ ತಗೋತೀನಿ. ಆ ಇಮೇಜ್ ನಾನು ಇಲ್ಲಿ ಹೆಂಗೆ ತಗೋಬೋದು ನೋಡಿ, ಇಲ್ಲೋಗ್ಬಿಟ್ಟು ರೈಟ್ ಕ್ಲಿಕ್ ಮಾಡಿ ಫಾರ್ಮ್ಯಾಟ್ ಕ್ಯಾನ್ವಸ್ ಅಂತ ಇರುತ್ತೆ. ನಾನು ಫಾರ್ಮ್ಯಾಟ್ ಕ್ಯಾನ್ವಸ್ ಕೊಡ್ತೀನಿ. ಅದನ್ನ ಫಾರ್ಮ್ಯಾಟ್ ಕ್ಯಾನ್ವಸ್ ಅಂತ ಕೊಟ್ಟಾಗ ನೋಡಿ, ಈ ಕ್ಯಾನ್ವಸ್ ಇದೆಲ್ಲ, ಇದರಲ್ಲಿ ನಮಗೆ 3 ಥರ ಪೇಜಸ್ ಇರುತ್ತೆ. ಆಕ್ಚುಲಿ ಒಂದು ಪೇಜ್ ಬಂದು 3 ಡಿಫ್ರೆಂಟ್ ಟೈಪ್ಸ್ ಇರುತ್ತೆ. ಇಲ್ಲಿ ಹೋದ್ರೆ ನೋಡಿ, ಪೇಜ್ ಇನ್ಫಾರ್ಮೇಶನ್ ಇದೆಯಲ್ಲ, ಪೇಜ್ ಟೈಪ್, ಸ್ಟ್ಯಾಂಡರ್ಡ್, ಟೂಲ್ ಟಿಪ್, ಡ್ರಿಲ್ ಥ್ರೂ ಅಂತಿದೆ. ಓಕೆ, ಸೊ ಇವಾಗ ನಾವು ಯೂಸ್ ಮಾಡ್ತಾ ಇರೋದು ಸ್ಟ್ಯಾಂಡರ್ಡ್. ಪೇಜ್ 1 ಅಂತಿದೆ, ನಾನು ಏನು ಮಾಡ್ತೀನಿ, ಇದನ್ನ ರಿಪೋರ್ಟ್ 1 ಅಂತ ಕೊಡ್ತೀನಿ. ರಿಪೋರ್ಟ್ 01 ಅಂತ ನೋಡಿ, ಇಲ್ಲಿ ಚೇಂಜ್ ಆಗುತ್ತೆ. ನನಗೆ ಇವಾಗ ಕ್ರಿಯೇಟ್ ಮಾಡಿರ್ತಕ್ಕಂಥ ಇಮೇಜ್ ನನಗೆ ಇಲ್ಲಿ ಬರಬೇಕು. ನಾನು ಏನು ಮಾಡ್ತೀನಿ, ಕ್ಯಾನ್ವಸ್ ಬ್ಯಾಕ್ ಗ್ರೌಂಡ್ ಇಲ್ಲಿ ಹೋಗ್ಬಿಟ್ಟು
ಬ್ರೌಸ್ ಅಂತ ಕೊಡ್ತೀನಿ. ನನಗೆ ಇವಾಗ ಡೌನ್ಲೋಡ್ಸ್ ಹೋದ್ರೆ ನೋಡಿ, ಇಲ್ಲಿದೆ ನೋಡಿ, ಇಲ್ಲಿ ಇತ್ತು. ನನಗೆ ಇವಾಗ ಇಮೇಜ್ ಇಲ್ಲಿ ಬಂತು. ಈಗ ಇಮೇಜ್ ಅಲ್ಲಿ ಕಾಣಿಸ್ತಾ ಇಲ್ಲ. ನಾ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ನೋಡಿ, ಇದನ್ನ ಟ್ರಾನ್ಸ್ಪರೆನ್ಸಿ ಕಮ್ಮಿ ಮಾಡ್ತೀನಿ. ಆಯ್ತಾ ನೋಡಿ, ನಮ್ಗೆ ಇವಾಗ ಆ ಇಮೇಜ್ ಏನ್ ತಗೊಂಡಿದ್ದೆ ಇಲ್ಲಿ ಬಂತು. ಬಟ್ ಇದು ಫಿಟ್ ಆಗ್ತಲ್ಲ ಅಂದ್ರೆ ಕರೆಕ್ಟಾಗಿ ಅದು ಇಲ್ಲಿ ಕೂರ್ತಾ ಇಲ್ಲ. ಅದಕ್ಕೆ ಏನ್ ಮಾಡ್ತೀನಿ ನೋಡಿ, ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಫಿಲ್ ಅಂತ ಕೊಡ್ತೀನಿ ನೋಡಿ, ಅಥವಾ ಸ್ಟ್ರೆಚ್. ಯಾವ್ದು ನಿಮ್ಗೆ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ ಅದನ್ನ ಕೊಟ್ರೆ ನನಗೆ ರಿಪೋರ್ಟ್ಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ನೋಡಿ, ಇಲ್ಲಿ ಹೋಗ್ಬಿಟ್ಟು ಸ್ಟ್ರೆಚ್ ಅಥವಾ ಫಿಲ್, ಫೈನ್, ಎರಡು ಓಕೆ. ಆಯ್ತಾ ನೋಡಿ, ನನ್ಗೆ ಇವಾಗ ಇಲ್ಲೇ ಈ ಒಂದು ಲೇಔಟ್ ಕರೆಕ್ಟಾಗಿ ಕೂತಿದೆ. ಇನ್ ಕೇಸ್ ಏನೋ ಚೇಂಜಸ್ ಮಾಡ್ಬೇಕಂದ್ರೆ ನೀವು ಮಾಡ್ಕೋಬಹುದು. ಬಟ್ ನನ್ಗೆ ಇವಾಗ ಇಲ್ಲಿ ಇದು ಕರೆಕ್ಟ್ ಇದೆ. ಸ್ವಲ್ಪ ಅಲೈನ್ಮೆಂಟ್ ಏನೋ ಅಲ್ಲಿ ಇಲ್ಲಿ ಏನೋ ಆಗಿದೆ, ಬಟ್ ತೊಂದರೆ ಇಲ್ಲ. ನಾವಿವಾಗ ರಿಪೋರ್ಟ್ಸ್ ಅನ್ನ ಮಾಡಬೇಕು. ಸೊ ಇದ್ರಲ್ಲಿ ನಾವು ವಿಜುವಲೈಸೇಷನ್ಸ್ ಅನ್ನ ಮಾಡಬೇಕು, ಜೊತೆಗೆ ಸ್ಲೈಸರ್ಸ್ ತಗೋಬೇಕು. ಇನ್ ಕೇಸ್ ಏನಾದರೂ ಮಲ್ಟಿಪಲ್ ಪೇಜಸ್ ಇದ್ರೆ ಪೇಜ್ ನ್ಯಾವಿಗೇಷನ್ಸ್ ತಗೋಬೇಕು. ಅದು ಬಿಟ್ಟು ನಾನು ಒಂದಷ್ಟು ಬುಕ್ ಮಾರ್ಕ್ಸ್ ಕೂಡ ನಿಮಗೆ ತಿಳಿಸ್ಕೊಡ್ಬೇಕು. ಅದ್ರ ಜೊತೆಗೆ ಕಂಡೀಷನಲ್ ಫಾರ್ಮ್ಯಾಟಿಂಗ್ ಮತ್ತೆ ಇನ್ನು ಬೇರೆ ಬೇರೆ ಆಪ್ಷನ್ಸ್ ಇದಾವೆ. ಎಲ್ಲನೂ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಇಲ್ಲಿ ಶೇಪ್ಸ್ ಅಂಡ್ ಎಲಿಮೆಂಟ್ಸ್ ಅಂತಿದೆ. ಆಯ್ತಾ, ಇಲ್ಲಿ ಶೇಪ್ಸ್ ಅಂಡ್ ಎಲಿಮೆಂಟ್ಸ್. ಇದೇನು ಶೇಪ್ಸ್ ಅಂಡ್ ಎಲಿಮೆಂಟ್ಸ್ ನಾನು ಹೇಳ್ತೀನಿ. ನಾನು ಇನ್ಸರ್ಟ್ಗೆ ಹೋದ್ರೆ ನೋಡಿ, ಇಲ್ಲಿ ಎಲಿಮೆಂಟ್ಸ್ ಅಂತಿದೆ. ಇಲ್ಲಿ ನನಗೆ ಅಕಸ್ಮಾತ್ ನಾನು ಏನಾದರೂ ಶೇಪ್ಸ್ ತಗೋಬೇಕು ಅಂದ್ರೆ ಇಲ್ಲಿ ಶೇಪ್ಸ್ ಇಲ್ಲಿದೆ, ನನಗೆ ತಗೋಬಹುದು. ಬಟ್ ನಾನು ಇದನ್ನ ರೆಕಮೆಂಡ್ ಮಾಡಲ್ಲ. ಯಾಕಂದ್ರೆ ಇದನ್ನ ನೀವು ಅಲೈನ್ ಮಾಡೋದಾಗ್ಲಿ ಡಿಸೈನ್ ಮಾಡೋದಾಗ್ಲಿ ತುಂಬಾ ಕಷ್ಟ. ಇಲ್ಲಿ ಹೋಗ್ಬಿಟ್ಟು ಇದೆಲ್ಲ ಇಲ್ಲೂ ಇಡ್ಬೋದು ನೋಡಿ, ಈ ತರ ಆಲ್ರೆಡಿ ಇದೆ ಇಲ್ಲಿ. ಈ ಪಿ ಪಿ ಟಿ ತರನ ವರ್ಕ್ ಆಗುತ್ತೆ. ಬಟ್ ಏನಂದ್ರೆ ನಾವಿವಾಗ ಏನ್ ಮಾಡೋದಲ್ಲ, ಆ ರೀತಿ ನಾವು ಇಲ್ಲಿ ಫ್ಲೆಕ್ಸಿಬಲ್ ಆಗಿ ಮಾಡೋಕ್ಕಾಗಲ್ಲ ಇದನ್ನ ನೋಡಿ. ಆಯ್ತಾ, ಫ್ಲೆಕ್ಸಿಬಲ್ ಆಗಿ ಇದನ್ನ ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ಯೂಶಲಿ ನಾ ಏನ್ ಮಾಡ್ತೀನಿ ಅಂದ್ರೆ ಡಿಸೈನ್ ನಾನು ಆಚೆ ಕಡೆಯಿಂದನೇ ಮಾಡಿ ನಾನು ತಗೊಂಡ್ಬಿಡ್ತೀನಿ. ಸೊ ಇದು ಈಸಿ. ಮತ್ತೆ ನಿಮಗೆ ಇನ್ನೂ ಇನ್ನೋವೇಟಿವ್, ಇನ್ನೂ ತುಂಬಾ ಡಿಸೈನ್ ಆಗಿ ಕ್ರಿಯೇಟಿವಿಟಿ ತುಂಬಾ ಜಾಸ್ತಿ ಇವೆ, ನೀವು ಮಾಡ್ಕೋಬಹುದು, ಕ್ರಿಯೇಟಿವ್ ಆಗಿ ಮಾಡ್ಬೋದು. ಓಕೆ, ಇಮೇಜ್ ತಗೋಬೇಕು. ಫಾರ್ ಎಕ್ಸಾಂಪಲ್ ನನಗೇನೋ ಒಂದು ಲೋಗೋ ಇಡಬೇಕು. ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ತೀನಿ, ಇಮೇಜ್ ಅಂತ ಕೊಟ್ಬಿಟ್ಟು ಏನ್ ಮಾಡೋಣ ಅಂದ್ರೆ ಈ ಡ್ರೈವ್ ನಮ್ಮ ಲೋಗೋ, ಇಲ್ಲಿ ಲೋಗೋ ಇದೆ. ಆಯ್ತಾ, ನಮ್ಮ ಕಂಪ್ನಿ ಲೋಗೋ ಇದೆ. ನಾನು ಲೋಗೋ ತಗೋತೀನಿ, ಎಲ್ಲಿ ಪ್ಲೇಸ್ ಮಾಡ್ಬೇಕು ನಾನು ನೋಡ್ಕೋತೀನಿ. ಸಿ, ಇಮೇಜ್ ಅನ್ನು ತಗೋಬಹುದು. ಇಲ್ಲಿ ಆಕ್ಚುಲಿ ಇಲ್ಲಿ ಇಡಬೇಕು, ಇಲ್ಲೊಂದು ಟೈಟಲ್ ಕೊಡ್ಬೇಕು. ಅದಕ್ಕೆ ನಾನು ಏನ್ ಮಾಡ್ತೀನಿ, ಸದ್ಯಕ್ಕೆ ಇಲ್ಲಿ ಇಟ್ಟಿರ್ತೀನಿ. ಸೊ ನೀವು ಏನೇ ಇಮೇಜ್ ಅಕಸ್ಮಾತ್ ಆಗಿ ಒಂದು ಇಮೇಜ್ ತಗೋಬೇಕು ಅಂದ್ರೆ ನೀವು ಇಲ್ಲಿ ಇಮೇಜ್ ಅನ್ನ ಇಲ್ಲಿ ಇಡಬಹುದು. ರೈಟ್, ಓಕೆ. ನೆಕ್ಸ್ಟ್ ಎಲಿಮೆಂಟ್ಸ್ ಬಂದು ಟೆಕ್ಸ್ಟ್ ಬಾಕ್ಸ್. ಇಲ್ಲಿ ಹೋಗ್ತೀನಿ. ಟೆಕ್ಸ್ಟ್ ಬಾಕ್ಸ್ ಯಾತಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ಟೈಟಲ್ ಬೇಕು ನಿಮಗೆ. ಸೊ ನೀವು ಕೇಳ್ಬೋದು, ಟೈಟಲ್ ನಾನು ಇಲ್ಲೇ ಇಮೇಜ್ ಅಲ್ಲೇ ಕೊಡ್ಬೋದು ಅಂತ. ಅಕಸ್ಮಾತ್ ಡೈನಾಮಿಕ್ ಆಗಿ ಮಾಡ್ಬೇಕು ಅಂದ್ರೆ ಏನ್ ಮಾಡ್ತೀರಾ, ರೈಟ್? ನಾನು ಏನ್ ಮಾಡ್ತೀನಿ, ಸೇಲ್ಸ್ ಅಂಡ್ ಪ್ರಾಫಿಟ್ ಡ್ಯಾಶ್ಬೋರ್ಡ್. ಓಕೆ ನೋಡಿ, ಇದನ್ನ ಇನ್ಕ್ರೀಸ್ ಮಾಡಿಕೊಂಡು ನಾನು ಇದನ್ನ ಇಲ್ಲಿ ಇಡ್ತೀನಿ ನಿಮಗೆ. ಓಕೆ, ಸೊ ನಮಗೆ ಇದೇನು ಅಷ್ಟು ಟೈಟಲ್ ಆಗಿ ಅಂತ ಏನು ಕಾಣಿಸ್ತಿಲ್ಲ. ಅದಕ್ಕೆ ಸ್ವಲ್ಪ ಮಾಡಿಫಿಕೇಶನ್ ಮಾಡೋಕೆ ಏನ್ ಮಾಡ್ತೀನಿ, ವರ್ಡ್ ಪವರ್ ಪಾಯಿಂಟ್ ಎಲ್ಲ ಹೆಂಗ್ ಮಾಡ್ತೀವಲ್ಲ ಆ ರೀತಿ ಇಲ್ಲೋಗ್ಬಿಟ್ಟು ನಾನು ಏನ್ ಮಾಡ್ತೀನಿ, ಈ ರಿಯಲ್ ಬ್ಲ್ಯಾಕ್ ಫಾಂಟ್ ಸೈಜ್ ಒಂದಷ್ಟು 28 ಕೊಡೋಣ, 24 ಕೊಡ್ತೀನಿ. ಓಕೆ, ಮತ್ತೆ ಇಲ್ಲಿ ಇದೆಯಲ್ಲ, ಇದು ವೈಟ್ ಕಲರ್ ಕಾಣಿಸ್ತಿದೆ. ಇದನ್ನ ಟ್ರಾನ್ಸ್ಪರೆಂಟ್ ಮಾಡೋಣ. ಸೆಲೆಕ್ಟ್ ಮಾಡ್ಬಿಟ್ಟು ಫಾರ್ಮ್ಯಾಟ್ಗೆ ಹೋದ್ರೆ ನಮ್ಗೆ ಇಲ್ಲಿ ಬ್ಯಾಕ್ ಗ್ರೌಂಡ್ ಅಂತ ಬರುತ್ತೆ ನೋಡಿ, ಅದನ್ನ ಆಫ್ ಮಾಡಿ. ಇದು ವೈಟ್ ಮಾಡ್ಬೇಕಾ, ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಹೋಗ್ಬಿಟ್ಟು ವೈಟ್ ಅನ್ನು ಕೊಡ್ತೀವಿ. ರೈಟ್. ಸೊ ಅಂದ್ರೆ ನಿಮ್ಗೆ ಯಾವ ರೀತಿ ನೀವು ಡ್ಯಾಶ್ಬೋರ್ಡ್ ಮಾಡಬೇಕು, ನೀವು ಅದನ್ನ ಪ್ಲಾನ್ ಮಾಡ್ಕೊಂಡು ಮಾಡ್ಬೋದು. ಇವಾಗ ನಮ್ಗೆ ಇಲ್ಲಿ ಟೈಟಲ್ ಬಂತು. ಇಲ್ಲೊಂದಷ್ಟು ರಿಪೋರ್ಟ್ಸ್ ಇದೆ, ಎಲ್ಲಾನು ಮಾಡೋಣ ಒಂದೊಂದಾಗಿ. ಈ ನೆಕ್ಸ್ಟ್ ಬಂದು ನಾವೇನ್ ಮಾಡೋಣ ಅಂದ್ರೆ ಇಲ್ಲೊಂದಷ್ಟು ಕಾರ್ಡ್ಸ್ ಅನ್ನ ಹಾಕೋಣ. ಕಾರ್ಡ್ಸ್ ಅಂದ್ರೆ ಏನು ಅಂತ ನಮ್ಗೆ ತಿಳಿಸ್ತೀನಿ. ಕಾರ್ಡ್ಸ್ ಅಂದ್ರೆ ನೋಡಿ, ಇಲ್ಲಿ ನನ್ಗೊಂದು ವಿಜುವಲೈಸೇಷನ್ ಇದೆ. ಆಯ್ತಾ, ಇಲ್ಲಿದೆ. ಇದೇನ್ ಮಾಡೋದು ಗೊತ್ತಾ, ಇದನ್ನು ಜಸ್ಟ್ ಕ್ಲಿಕ್ ಮಾಡ್ತೀನಿ ನೋಡಿ, ಇದೊಂದು ನಮಗೆ ವಿಜುವಲೈಸೇಷನ್ ಈ ತರ ಬರುತ್ತೆ. ಇದೆಲ್ಲ ಬಂದು ವಿಜುವಲೈಸೇಷನ್ಸ್ ಅಂದ್ರೆ ನಾನು ಯಾವ್ದನ್ನ ರಿಪೋರ್ಟ್ಸ್ ತೋರಿಸ್ಬೇಕು ಅಂದ್ರೆ ಯಾವ ಒಂದು ರಿಪೋರ್ಟ್ಸ್ ಇಲ್ಲಿ ಇದೆಲ್ಲ ಅದನ್ನ ನೋಡ್ಕೊಂಡು ನಾನು ಇಲ್ಲಿ ಇದು ಮಾಡ್ಬೋದು.
ನನಗೆ ಇವಾಗೆಲ್ಲ ಸಮ್ಮರೈಸ್ಡ್ ರಿಪೋರ್ಟ್ಸ್ ಬೇಕು. ಏನೆಲ್ಲ ಮಾಡ್ಬೇಕು ನಾನು? ಟೋಟಲ್ ಸೇಲ್ಸ್, ಟೋಟಲ್ ಪ್ರಾಫಿಟ್, ಮತ್ತೆ ಇನ್ನೊಂದು ಏನಾದ್ರು ನಮ್ಗೆ ಇಲ್ಲಿ ಬೇಕು ಅಂದ್ರೆ ಅದನ್ನ ನೋಡೋಣ. ಫಸ್ಟ್ ಟೋಟಲ್ ಸೇಲ್ಸ್ ಮತ್ತೆ ಟೋಟಲ್ ಪ್ರಾಫಿಟ್ ನೋಡೋಣ. ನೆಕ್ಸ್ಟ್ ಏನಿದೆ ಇಲ್ಲಿ ಅದನ್ನ ನಾವು ನೋಡ್ಕೊಂಡು ಮಾಡೋಣ. ಇಲ್ಲಿ ಹೋಗ್ಬಿಟ್ಟು ನಾನು ಏನ್ ಮಾಡ್ತೀನಿ, ಟೋಟಲ್ ಸೇಲ್ಸ್ ಬೇಕಂದ್ರೆ ಡೇಟಾ, ಆರ್ಡರ್ಸ್, ನೋಡಿ ಸೇಲ್ಸ್. ನಮ್ಗೆ ಇಲ್ಲಿ ಟೋಟಲ್ ಸೇಲ್ಸ್ ಬಂದ್ಬಿಡುತ್ತೆ ನೋಡಿ, 2.33 ಮಿಲಿಯನ್ ಇದೆಯಲ್ಲ. ನಾನು ಇಲ್ಲಿ ಇಟ್ಟರೆ ಅದು ಕರೆಕ್ಟಾಗಿ ಕೂರಲ್ಲ. ಅದಕ್ಕೆ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಂಡು ಡಬಲ್ ಕ್ಲಿಕ್ ಮಾಡ್ತೀನಿ. ಓಕೆ, ಡಬಲ್ ಕ್ಲಿಕ್ ಮಾಡಿದ್ರೆ ಫಾರ್ಮ್ಯಾಟ್ ಅಲ್ಲಿ ನೋಡಿ ಇಲ್ಲಿ ತೋರಿಸುತ್ತೆ ಅದು ಫಾಂಟ್. ನಾ ಏನ್ ಮಾಡ್ತೀನಿ, ಏರಿಯಲ್ ಆಯ್ತಾ, 45 ಅಂತಿದೆ, 24 ಕೊಡ್ತೀನಿ ನೋಡೋಣ, ಸಾಕು. ಇದೇ ಕರೆಕ್ಟಾಗಿ ಫಿಟ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಕ್ಯಾಟಗರಿ ಲೇಬಲ್ ತೆಗೆದ್ಬಿಡ್ತೀನಿ. ಇದನ್ನ ಈ ತರ ಹಿಂಗೆ ಮಿನಿಮೈಸ್ ಮಾಡಿ ಇಲ್ಲಿ ಟ್ರೈ ಮಾಡ್ತೀನಿ ಕರೆಕ್ಟಾಗಿ ಕೂರುತ್ತಂತ. ನನಗೆ ಗೊತ್ತಿರಂಗೆ ಇನ್ನೂ ಸ್ವಲ್ಪ ಹೋಗ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಂಡು ಸೈಜ್ ಅಂಡ್ ಸ್ಟೈಲ್ ಇದೆಲ್ಲ ಬ್ಯಾಕ್ ಗ್ರೌಂಡ್ ತೆಗೆದ್ಬಿಡಿ ಆಯ್ತಾ. ಇಲ್ಲಿ ಬ್ಲ್ಯಾಕ್ ಕಲರ್ ಇರಲಿ, ಡಬಲ್ ಕ್ಲಿಕ್, ಇನ್ನೂ ಸ್ವಲ್ಪ ಚಿಕ್ಕದು ಮಾಡೋಣ, 20 ಕೊಟ್ಬಿಡೋಣ. ರೈಟ್, ಇಷ್ಟಿರಲಿ ಆಯ್ತಾ. ಯಾಕಂದ್ರೆ ಅಕಸ್ಮಾತ್ ನಂಬರ್ ಜಾಸ್ತಿ ಬಂತಂದ್ರೆ ನಿಮಗೆ ಕರೆಕ್ಟಾಗಿ ಕೂರಲ್ಲ. ಓಕೆ, ಬೋಲ್ಡ್ ಬೇಕಾದ್ರೆ ಬೋಲ್ಡ್ ಮಾಡ್ಕೊಂಡು ನೋಡಿ, ಅಕಸ್ಮಾತ್ ಚೆನ್ನಾಗಿ ಕೊಂಡ್ರೆ ನನಗೆ ಬೋಲ್ಡ್ ಮಾಡ ಇದೇ ರೀತಿ ಇರಲಿ. ಓಕೆನಾ, ರೈಟ್. ಸೊ ಇದನ್ನ ವೈಟ್ ಮಾಡ್ಬೇಕಂದ್ರೆ ವೈಟ್ ಮಾಡ್ಕೊಡಿ. ಇಲ್ಲಿ ನನಗೆ ಬ್ಲ್ಯಾಕ್ ಚೆನ್ನಾಗಿ ಕಾಣಿಸಿದೆ, ಹಾಗೆ ಇಡ್ತೀನಿ ಇದನ್ನ. ಈಗ ಈ ಫಾರ್ಮ್ಯಾಟೆಡ್ ವ್ಯಾಲ್ಯೂಸ್ ಏನಿದೆಯಲ್ಲ ಇದನ್ನ ನಾನು ಏನ್ ಮಾಡ್ತೀನಿ, ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡ್ತೀನಿ. ಇಲ್ಲಿ ಅದನ್ನ ಸೇಮ್ ಅದೇ ಇರೋರು ಕರೆಕ್ಟಾಗಿ. ಇದು ಪ್ರಾಫಿಟ್ ಬೇಕು ನನಗೆ ನೋಡಿ, ಎಷ್ಟು ಸುಲಭ ಅಂದ್ರೆ ಒಂದು ನೀವು ಡೇಟಾ ನೀವು ಫಾರ್ಮ್ಯಾಟ್ ಮಾಡ್ಕೊಂಡ್ರೆ ನೋಡಿ, ಕ್ಲಿಕ್ ಮಾಡ್ಬಿಟ್ಟು ಸಮ್ ಆಫ್ ಸೇಲ್ಸ್ ತೆಗೆದ್ಬಿಡ್ತೀನಿ. ಇಲ್ಲಿ ಹೋಗ್ಬಿಟ್ಟು ಪ್ರಾಫಿಟ್ ಸೆಲೆಕ್ಟ್ ಮಾಡ್ಕೊಂಡು ಸಿ. ಓಕೆ, ಸೊ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ, ಕಾಪಿ ಪೇಸ್ಟ್ ಮಾಡ್ತೀನಿ. ಇಲ್ಲಿ ಏನ್ ಮಾಡೋಣ ಅಂದ್ರೆ ಇನ್ನೊಂದು ರಿಪೋರ್ಟ್ ಮಾಡೋಣ, ಎಷ್ಟು ಯುನೀಕ್ ಆರ್ಡರ್ಸ್ ಆಗಿದೆ ಅಂತ ಆಯ್ತಾ. ಇದನ್ನ ಹೆಂಗ್ ತಗೊಳ್ಳೋಣ ನಾನು ತೋರಿಸ್ತೀನಿ ನೋಡಿ. ಇಲ್ಲಿ ಹೋಗ್ತೀನಿ, ಇವಾಗ ಇಲ್ಲಿ ಆರ್ಡರ್ಸ್ ಅಂತ ಬರುತ್ತೆ, ಆರ್ಡರ್ ಐ ಡಿ ಆಯ್ತಾ. ಈ ಆರ್ಡರ್ ಐ ಡಿ ತಗೊಂಡೆ, ಇಲ್ಲಿ ನೋಡಿ ಆರ್ಡರ್ ಐ ಡಿ ಅಂತ ತಗೊಂಡಾಗ ಆರ್ಡರ್ ಐ ಡಿ ಒಂದು ಟೆಕ್ಸ್ಟ್ ಕಾಲಮ್, ಬಟ್ ನನಗೆ ಬೇಕಾದ್ರೆ ಕೌಂಟ್. ಅದಕ್ಕೆ ಏನ್ ಮಾಡ್ತೀನಿ ಗೊತ್ತಾ ನೋಡಿ, ಆರ್ಡರ್ ಐ ಡಿ ಇದೆಯಲ್ಲ, ಇಲ್ಲಿದೆ ಒಂದು ಚಿಕ್ಕದೊಂದು ಆರೋ ಇದೆ, ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಸಮ್ಮರೈಸೇಷನ್ ಏನಾಗಿದೆ ಅಂತ ಕೇಳುತ್ತದೆ. ಫಸ್ಟ್ ಅಂತ ಯೂಶಲಿ ಸ್ಟ್ರಿಂಗ್ ಫಂಕ್ಷನ್ ಇರೋದ್ರಿಂದ ಫಸ್ಟ್ ಅಂದ್ರೆ ಫಸ್ಟ್ ರೋ ಅಂದ್ರೆ ಆ ಗ್ರೂಪ್ ಆದಾಗ ಫಸ್ಟ್ ರೋ ಅಲ್ಲಿ ಯಾವ ವ್ಯಾಲ್ಯೂ ಇದೆ ಅದು ಬರ್ತಿದೆ. ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ನೋಡಿ ಕೌಂಟ್ ಅಂಡ್ ಕೌಂಟ್ ಡಿಸ್ಟಿಂಕ್ಟ್ ಎರಡಿದೆ ಆಪ್ಷನ್. ಕೌಂಟ್ ಅಂದ್ರೆ ಡೂಪ್ಲಿಕೇಟ್ಸ್ ಕೂಡ ಕೌಂಟ್ ಆಗುತ್ತೆ, ಬಟ್ ನಾನು ಡೂಪ್ಲಿಕೇಟ್ಸ್ ಬೇಡ, ಏನ್ ಮಾಡ್ತೀನಿ ಕೌಂಟ್ ಡಿಸ್ಟಿಂಕ್ಟ್ ಕೊಡ್ತೀನಿ ನೋಡಿ. 5,11 ಯುನೀಕ್ ಆರ್ಡರ್ಸ್ ಇರುತ್ತಿರಲಿ ಅಂದ್ರೆ ಇಡೀ ಟೇಬಲ್ ಅಲ್ಲಿ. ಬಟ್ ಇಲ್ಲಿ ನನಗೆ ಟೈಟಲ್ ಬೇಕು, ಇದೆಲ್ಲ ಒಂದು ನಂಬರ್ಸ್ ಫೈನ್, ಬಟ್ ನಾನು ಟೈಟಲ್ ಬೇಕು. ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇದೇ ಟೆಕ್ಸ್ಟ್ ಬಾಕ್ಸ್ ಇಂದ ತಗೋತೀನಿ ಆಯ್ತಾ. ಇನ್ಸರ್ಟ್ ಟೆಕ್ಸ್ಟ್ ಬಾಕ್ಸ್ ಹೋಗ್ಬಿಟ್ಟು ಇದರಲ್ಲಿ ಟೈಟಲ್ ತಗೋ, ಇದು ನೋಡ್ತೀನಿ, ಇದು ಚೆನ್ನಾಗಿ ಬಂದ್ರೆ ಇಲ್ಲೇ ತಗೊಳ್ಳೋಣ. ಚೆನ್ನಾಗಿ ಬರ್ತಾ ನನಗೆ ಯಾಕಂದ್ರೆ ತುಂಬಾ ಸ್ಪೇಸ್ ಕಮ್ಮಿ ಇದೆಯಲ್ಲ, ಅದಕ್ಕೆ ಚೆನ್ನಾಗಿ ಬಂದ್ರೆ ಇದನ್ನ ತಗೊಂಡು, ಯಾಕಂದ್ರೆ ಅದು ನಮಗೆ ಎಫರ್ಟ್ಸ್ ಕಮ್ಮಿ ಆಗುತ್ತೆ. ಓಕೆ, ಐ ಥಿಂಕ್ ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊತೀನಿ ನಾನು. ಇದು ಚೆನ್ನಾಗಿ ಕಾಣಿಸ್ತಿದೆ. ಸೊ ಇದು ನಮಗೆ ಸ್ವಲ್ಪ ಎಫರ್ಟ್ ಕಮ್ಮಿ ಆಗುತ್ತೆ, ಯಾಕಂದ್ರೆ ಟೈಟಲ್ ಇದರಲ್ಲೇ ಬರೋದ್ರಿಂದ ನಮ್ಗೆ ಎಫರ್ಟ್ಸ್ ಕಮ್ಮಿ ಆಗುತ್ತೆ. ಫೈನ್, ಇದೇ ತಗೊಂಡ್ರೆ ಓಕೆ. ಸೊ ಟೆಕ್ಸ್ಟ್ ಬಾಕ್ಸ್ ಬೇಡ ನಮಗೆ. ಸೊ ಟೆಕ್ಸ್ಟ್ ಬಾಕ್ಸ್ ತಗೋಬೇಕು ಅಂತ ಏನಿಲ್ಲ, ಓಕೆನಾ. ನೋಡಿ ನಾನು ಜಸ್ಟ್ ಒಂದು ಟ್ರೈ ಮಾಡೋಣ ಅಂತ ತಗೊಂಡಿದ್ದು. ಈಗ ಇದನ್ನ ತೆಗೀರಿ, ಏನು ತೊಂದರೆ ಇಲ್ಲ. ಕ್ವಿಕ್ ಆಗಿ ನಾವು ಫಸ್ಟ್ ಟೈಮ್ ಮಾಡಿದ್ರೆ ನಮ್ಗೆ ಸ್ವಲ್ಪ ಟೈಮ್ ಸೇವ್ ಆಗಿರೋದು. ಅದೇ ಪ್ಲಾನಿಂಗ್ ಇಲ್ಲ ಅಂದ್ರೆ ನೋಡಿ ಈ ತರ ಡಬಲ್ ಕೆಲಸ ಆಗ್ಬಿಡುತ್ತೆ. ಓಕೆ, ಎನಿವೇಸ್ ಡಬಲ್ ಕ್ಲಿಕ್, ಇದು ಫಾರ್ಮೆಟ್ ಆಗಿದೆ. ಸೆಲೆಕ್ಟ್ ಇದನ್ನ ಪ್ರಾಫಿಟ್, ಇಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತೀನಿ, ಕ್ವಿಕ್ ಆಗಿ ಪ್ರಾಫಿಟ್ ತಗೊಂಡ್ತೀನಿ. ಪ್ರಾಫಿಟ್ ಓಕೆ, ಸೆಲೆಕ್ಟ್ ದಿಸ್. ಇಲ್ಲಿ ಹೋಗ್ಬಿಟ್ಟು
ಆರ್ಡರ್ ಐ ಡಿ ಅಂಡ್ ಇಲ್ಲಿ ಹೋಗ್ತೀನಿ, ಇದನ್ನು ಡಿಸ್ಟೆಂಟ್ ಅಂತ ತಗೋತೀನಿ. ಬಟ್ ಇಲ್ಲಿ ನಾವು ಹೆಡ್ಡಿಂಗ್ ಅನ್ನು ಚೇಂಜ್ ಮಾಡೋಣ. ಸೊ ಇದೇನು ದೊಡ್ಡ ವಿಷಯ ಅಲ್ಲ. ಇಲ್ಲಿ ಹೋಗ್ಬಿಟ್ಟು ಟೈಟಲ್ ಟೋಟಲ್ ಸೇಲ್ಸ್, ಇದು ಟೋಟಲ್ ಪ್ರಾಫಿಟ್ ಅಂಡ್ ಟೋಟಲ್ ಸೇಲ್ಸ್ ಇದೆ. ಇಲ್ಲಿ ಹೋಗ್ಬಿಟ್ಟು ಟೋಟಲ್ ಆರ್ಡರ್ಸ್ ಸರಿ ಆಯ್ತಾ. ಸೊ ಇವಾಗ ನನಗೆ ಇಲ್ಲಿ ಈ ಒಂದು ಏನು ಸಮ್ಮರೈಸ್ಡ್ ರಿಪೋರ್ಟ್ಸ್ ಅಥವಾ ಕಾರ್ಡ್ಸ್ ರೆಡಿ ಆಯ್ತು. ಓಕೆನಾ. ನನಗೆ ನೆಕ್ಸ್ಟ್ ಇಲ್ಲೆಲ್ಲ ರಿಪೋರ್ಟ್ಸ್ ಬರಬಹುದು. ಓಕೆ ನೋಡಿ, ಇಲ್ಲಿ ಏನ್ ರಿಪೋರ್ಟ್ಸ್ ಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ರೀಜನ್ ರಿಪೋರ್ಟ್ ಅನ್ನ ತಗೋತೀನಿ. ಓಕೆ, ಇಲ್ಲಿ ಕ್ಯಾಟಗರಿ ರಿಪೋರ್ಟ್ಸ್, ಇಲ್ಲಿ ಸೆಗ್ಮೆಂಟ್ ರಿಪೋರ್ಟ್ಸ್, ಅಥವಾ ಇಲ್ಲಿ ಶಿಪ್ ಮೋಡ್, ಇಲ್ಲಿ ಏನ್ ಮಾಡೋಣ ಅಂದ್ರೆ ಸೆಗ್ಮೆಂಟ್ ರಿಪೋರ್ಟ್ಸ್. ಅಥವಾ ನನಗೇನಾದ್ರು ಸ್ಲೈಸರ್ಸ್ ಇಲ್ಲಿ ಬರುತ್ತೆ, ನನಗೆ ಇಲ್ಲಿ ಕ್ಯಾಟಗರಿ ಮತ್ತೆ ಇಲ್ಲಿ ನಾನು ಸೆಗ್ಮೆಂಟ್ ಮತ್ತೆ ಶಿಪ್ ಮೋಡ್ ಈ ರೀತಿ ತಗೋತೀನಿ. ನೀವು ಹೆಂಗ್ ಬೇಕಾದ್ರೆ ಏನ್ ಬೇಕಾದ್ರೂ ತಗೋಬಹುದು, ಯಾಕಂದ್ರೆ ಅಷ್ಟೊಂದು ಕಾಲಮ್ಸ್ ಇಲ್ಲಿದಾವೆ. ಏನ್ ಮಾಡೋಣ, ಇಲ್ಲಿ ಹೋಗ್ಬಿಟ್ಟು ಯಾವ ಚಾರ್ಟ್ ಬೇಕು ಅಂತ ನಾನು ಸೆಲೆಕ್ಟ್ ಮಾಡಬೇಕು. ಈಗ ನಾನು ಒಂದು ರಿಪೋರ್ಟ್ಸ್ ಅನ್ನ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಒಂದು ಕೆಲಸ ಮಾಡೋಣ, ರೀಜನ್ನೇ ತಗೊಂಡ್ಬಿಡೋಣ. ಆಯ್ತಾ. ಏನಕ್ಕೆ ಅಂತ ನಾನು ಆಮೇಲೆ ಹೇಳ್ತೀನಿ. ಇಲ್ಲಿ ಹೋಗ್ಬಿಟ್ಟು ಕ್ಲಸ್ಟರ್ಡ್ ಕಾಲಮ್ ಚಾರ್ಟ್ ಅಂತ ತಗೊಂಡೆ. ಆಯ್ತಾ. ಇದೆಲ್ಲ ಬಂದು ವಿಜುವಲೈಸೇಷನ್. ಕ್ಲಸ್ಟರ್ಡ್ ಕಾಲಮ್ ಚಾರ್ಟ್ ನಾನು ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಈ ತರ ಒಂದು ವಿಜುವಲೈಸೇಷನ್ ನನಗೆ ಬರುತ್ತೆ. ಆಯ್ತಾ. ಇದು ಬಂದು ಪ್ಲೇಸ್ ಹೋಲ್ಡರ್. ನನಗೆ ಇವಾಗ ರೀಜನ್ನೇ ತಗೊಳ್ಳೋಣ. ಇಲ್ಲಿ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ನೋಡಿ ರೀಜನ್ ಕ್ಲಿಕ್ ಮಾಡ್ತೀನಿ, ಮತ್ತಿಲ್ಲಿ ಸೇಲ್ಸ್ ಕ್ಲಿಕ್ ಮಾಡ್ತೀನಿ. ಆಯ್ತಾ. ನೋಡಿ ರೀಜನ್ ಮತ್ತೆ ಸೇಲ್ಸ್ ಬಂತು. ಫೈನ್, ಡನ್. ಈಗ ಪ್ಲೀಸ್ 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 ಇದು ಮ್ಯೂಟ್ ಅಲ್ಲಿ ದಯವಿಟ್ಟು. ಓಕೆ ನೋಡಿ, ಇದು ನನಗೆ ಇವಾಗ ಸೇಲ್ಸ್ ಬೈ ರೀಜನ್ ಐತಿ. ಸಪೋಸ್ ನನಗೆ ಇದೇನಿದೆಲ್ಲ ಈಗ ಸೆಲೆಕ್ಟ್ ಮಾಡ್ಕೋತೀನಿ ಟೈಟಲ್, ನನಗೆ ಸೆಂಟರ್ ಬೇಕು. ಸರಿ, ಇದು ನನಗೆ ಚೆನ್ನಾಗಿ ಕಾಣಿಸುತ್ತೆ. ಇನ್ ಕೇಸ್ ಈ ಕಲರ್ ಚೇಂಜ್ ಮಾಡಬೇಕು ಅಂದ್ರೆ ಡಬಲ್ ಕ್ಲಿಕ್ ಮಾಡಿ ಇಲ್ಲಿ ಹೋಗ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಹೋಗ್ಬಿಟ್ಟು ನಾನು ಕಲರ್ ಕೂಡ ಚೇಂಜ್ ಮಾಡಬಹುದು. ಇಲ್ಲಿ ಕಾಲಮ್ಸ್ ಸಿ, ಇಲ್ಲಿ ನನ್ನ ಅಕಸ್ಮಾತ್ ಏನಾದ್ರು ಕಲರ್ಸ್ ಸ್ವಲ್ಪ ಯೆಲ್ಲೋವಿಶ್ ಮ್ಯಾಚ್ ಮಾಡಬೇಕು ಅಂದ್ರೆ ನಾನು ಈ ರೀತಿ ಮಾಡಬೇಕು. ಆಯ್ತಾ. ಬಟ್ ಎಲ್ಲ ಯೆಲ್ಲೋವಿಶ್ ಆಗ್ಬಿಟ್ರೆ ತುಂಬಾ ಒಂಥರ ಕೆಟ್ಟದಾಗಿ ಕಾಣ್ತದೆ, ತುಂಬಾ ಸೆಟ್. ಇದೇ ಕಲರ್ ಸ್ವಲ್ಪ ಚೆನ್ನಾಗಿ ಕಾಣಿಸ್ತದೆ. ಓಕೆನಾ. ಸೊ ನೆಕ್ಸ್ಟ್ ಏನ್ ಮಾಡ್ತೀನಿ ನೋಡಿ, ಕಂಟ್ರೋಲ್ ಸಿ ಕಂಟ್ರೋಲ್ ಬಿ ಇಷ್ಟೇ ಮಾಡ್ಬೇಕಾದ್ರೆ ಇಲ್ಲಿ ಹೋಗ್ಬಿಟ್ಟು ಸೆಲೆಕ್ಟ್ ಮಾಡ್ಕೋತೀನಿ. ಜಸ್ಟ್ ಇನ್ ಕೇಸ್ ಇದು ನನಗೆ ಬೇರೆ ಏನಾದ್ರು ಬ್ಯಾರೇಜ್ ಬೇಕು, ಇಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತೀನಿ, ರೀಜನ್ ತೆಗೆದ್ಬಿಟ್ಟು ಇಲ್ಲಿ ಸೆಗ್ಮೆಂಟ್ ತಗೋತೀನಿ. ನನಗೆ ಇವಾಗ ಈ ಚಾರ್ಟ್ ಇದೆಯಲ್ಲ, ಇದು ಎಲ್ಲ ಕಾಲಮ್ ಚಾರ್ಟ್ ಇದೆ. ನನಗಿದು ಪೈ ಚಾರ್ಟ್ ಆಗಬೇಕು. ಇಲ್ಲಿ ಹೋಗ್ಬಿಟ್ಟು ನೀವೇನಿಲ್ಲ ಇದು ಸೆಲೆಕ್ಟ್ ಮಾಡ್ಬಿಟ್ಟು ಪೈ ಅಂತ ಕ್ಲಿಕ್ ಮಾಡ್ರೆ ನನಗೆ ಪೈ ಚಾರ್ಟ್ ಆಗುತ್ತೆ. ಓಕೆ, ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಲೆಜೆಂಡ್ ಸೆಲೆಕ್ಟ್ ಮಾಡ್ಕೋತೀನಿ. ಲೆಜೆಂಡ್ ನನಗೆ ಬಾಟಮ್ ಅಲ್ಲಿ ಇರಬೇಕು. ಓಕೆ, ಬಾಟಮ್ ಸೆಂಟರ್ ನೋಡಿ, ಒಂದ್ ಸ್ವಲ್ಪ ನಮ್ಗೆ ಜಾಗ ಸಿಗುತ್ತವಾಗ ಅಂದ್ರೆ ಈ ಚಾರ್ಟ್ಗೆ. ಓಕೆ, ರೈಟ್. ನೆಕ್ಸ್ಟ್ ಇದು ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡ್ತೀನಿ. ನನಗೆ ಇಲ್ಲಿ ಇವಾಗ ನೆಕ್ಸ್ಟ್ ಚಾರ್ಟ್ ಬಂದು ಶಿಪ್ ಮೋಡ್ ಅಂತ ತಗೋಣ. ಆಯ್ತಾ. ಶಿಪ್ ಮೋಡ್ ಏನ್ ಮಾಡ್ತೀನಿ, ಇಲ್ಲಿ ಬಾರ್ ಚಾರ್ಟ್ ತಗೊಂಡ್ತೀನಿ. ಓಕೆ, ಸೊ ಇಲ್ಲಿ ಹೋಗ್ಬಿಟ್ಟು ಜಸ್ಟ್ ಈ ಸೆಗ್ಮೆಂಟ್ ತೆಗೆದ್ಬಿಡಿ. ಇಲ್ಲಿ ಹೋಗ್ಬಿಟ್ಟು ನಾನು ಶಿಪ್ ಮೋಡ್ ಅಂತ ತಗೋತೀನಿ. ನೋಡಿ ನನ್ಗೆ ಇವಾಗ ಇಲ್ಲಿ 3 ಡಿಫ್ರೆಂಟ್ ರಿಪೋರ್ಟ್ಸ್ ಬಂದ್ಬಿಟ್ಟು. ಆಯ್ತಾ. ಅಂದ್ರೆ ಡೇಟಾ ಕ್ಲೀನ್ ಇದ್ರೆ ನೀವು ಎಷ್ಟು ಬೇಗ ಬೇಕಾದ್ರೆ ಈ ತರ ರಿಪೋರ್ಟ್ಸ್ ಅನ್ನ ಮಾಡ್ಕೋಬಹುದು. ಆಯ್ತಾ. ಈಗ ನೋಡಿ ಇಲ್ಲೆಲ್ಲ ಟೈಟಲ್ ಹಾಕ್ಬಿಟ್ಟಿದ್ದೀನಿ. ಬಟ್ ಇಲ್ಲಿ ಏನ್ ಪ್ರಾಬ್ಲಮ್ ಅಂದ್ರೆ ಸ್ಪೇಸ್ ಇಲ್ಲ. ಬಟ್ ಇಲ್ಲಿ ನನಗೆ ಟೈಟಲ್ ಮೇಲ್ಗಡೆ ಇದೆ. ಸೊ ಅದಕ್ಕೆ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಈ ಟೈಟಲ್ ಇಲ್ಲಿ ಬೇಡಲೇ ಬೇಡ, ಏನ್ ಮಾಡ್ತೀನಿ, ಕಾಪಿ ಮಾಡ್ಕೊಂಡು ಈ ಟೈಟಲ್ ಇದನ್ನ ಇದನ್ನು ಡಿಲೀಟ್ ಮಾಡ್ತೀನಿ. ಟೈಟಲ್ ತೆಗೆದ್ಬಿಡೋಣ. ನೋಡಿ ನಮ್ಗೆ ಸ್ವಲ್ಪ ಸ್ಪೇಸ್ ಸಿಕ್ತು. ಇದನ್ನ ಏನ್ ಮಾಡೋಣ ಅಂದ್ರೆ ಟೆಕ್ಸ್ಟ್ ಬಾಕ್ಸ್ ಹಾಕ್ಬಿಟ್ಟು ಇಲ್ಲಿ
ಸೆಗ್ಮೆಂಟ್ ಅಲ್ಲ, ಟೈಟಲ್ ಆಫ್ ಸೆಲೆಕ್ಟೆಡ್ ಟೈಟಲ್. ಆಯ್ತಾ ನೋಡಿ, ಒಂದಷ್ಟು ಜಾಗ ಸಿಕ್ತು ನಮ್ಗೆ ಇವಾಗ. ಇಲ್ಲೇನ್ ಮಾಡ್ತೀನಿ, ಟೆಕ್ಸ್ಟ್ ಬಾಕ್ಸ್ ಎಲ್ಲಿದೆ, ಇನ್ಸರ್ಟ್ ಟೆಕ್ಸ್ಟ್ ಬಾಕ್ಸ್. ಆಯ್ತಾ, ಸೇಲ್ಸ್, ಟೋಟಲ್ ಸೇಲ್ಸ್ ಬೈ ರೀಜನ್ ಅಂತ ಕೊಡ್ತೀನಿ. ಇನ್ನೂ ಕೆಲವೊಂದು ಇಂಟ್ರೆಸ್ಟಿಂಗ್ ಥಿಂಗ್ಸ್ ನಾನು ತೋರಿಸ್ತೀನಿ ನಿಮಗೆ. ಬಟ್ ಇಲ್ಲಿ ಏನ್ ಮಾಡ್ತೀನಿ, ಟೋಟಲ್ ಸೇಲ್ಸ್ ಬೈ ರೀಜನ್ ಇಲ್ಲಿ ಕೊಡ್ತೀನಿ. ಇಲ್ಲಿ ಇದನ್ನ ಸೆಲೆಕ್ಟ್ ಮಾಡಿಕೊಂಡು ಸೆಲೆಕ್ಟ್ ಬ್ಯಾಕ್ಗ್ರೌಂಡ್ ತೆಗೆದ್ಬಿಡ್ತೀನಿ. ಮತ್ತೆ ಇದನ್ನ ವೈಟ್ ಕಲರ್ ಮಾಡೋಣ. ಇಲ್ಲಿದೆ ಫಾಂಟ್. ಆಯ್ತಾ, ಇದಕ್ಕೆಲ್ಲ ತುಂಬಾ ಪೇಷನ್ಸ್ ಬೇಕು. ನಾವು ಅರ್ಜೆಂಟ್ ಮಾಡ್ತೀವಿ ಅಂದ್ರೆ ಕಷ್ಟ. ಸೊ ನಮ್ಗೆ ಟೈಮ್ ಇಲ್ಲ, ಹಂಗಾಗಿ ನಾನು ಸ್ವಲ್ಪ ಫಾಸ್ಟ್ ಆಗಿ ಮಾಡ್ತಾ ಇದ್ದೀನಿ. ಓಕೆ, ಸೆಂಟರ್. ಓಕೆನಾ, ಹೋಗ್ಬಿಟ್ಟು ಓಕೆ. ಅಕಸ್ಮಾತ್ ಆ ಥರ ಏನಾಯ್ತು ಅಂದ್ರೆ ಆಲ್ಟ್ ಇಟ್ಕೊಂಬಿಡಿ. ಆಲ್ಟ್ ಕೀ ಇಟ್ಕೊಂಡ್ರೆ ನಿಮಗೆ ಸ್ಮೂತ್ ಆಗಿ ಮೂವ್ ಆಗುತ್ತೆ. ಓಕೆನಾ, ಇದನ್ನೀಗ ಕಂಟ್ರೋಲ್ ಸಿ ಕಂಟ್ರೋಲ್ ವಿ ಡ್ರ್ಯಾಗ್ ಮಾಡ್ಬಿಟ್ಟು ಇಲ್ಲಿ. ಓಕೆ, ಮತ್ತೆ ಕಂಟ್ರೋಲ್ ಬಿ ಇಟ್ಬಿಡ್ತೀನಿ. ಓಕೆ, ಸೊ ಇದು ಟೋಟಲ್ ಸೇಲ್ಸ್ ಬೈ ರೀಜನ್, ದಿಸ್ ಇಸ್ ಬೈ ಸೆಗ್ಮೆಂಟ್, ಮತ್ತೆ ಇದು ಬಂದು ಶಿಪ್ ಮೋಡ್. ಓಕೆ, ಡನ್. ನೋಡಿ, ನಮಗೆ ರಿಪೋರ್ಟ್ಸ್ ಆಯ್ತು, ಲೇಬಲ್ಸ್ ಆಯ್ತು. ಓಕೆ, ಸ್ಲೈಸರ್ಸ್ ಲಾಸ್ಟ್ ಅಲ್ಲಿ ಹಾಕೋಣ. ಓಕೆನಾ, ಇಲ್ಲಿ ನನಗೆ ಚಾರ್ಟ್ ಬೇಕು. ಏನ್ ಚಾರ್ಟ್ ಬೇಕಪ್ಪ ಅಂದ್ರೆ ಲೈನ್ ಚಾರ್ಟ್ ತಗೋತೀನಿ. ಓಕೆನಾ, ಯಾಕೆಂದ್ರೆ ನನಗಿಲ್ಲಿ ಮಂತ್ಲಿ ಸೇಲ್ಸ್ ಬೇಕು. ಓಕೆ, ಏನ್ ಮಾಡ್ತೀನಿ, ಇಲ್ಲೋಗ್ಬಿಟ್ಟು ಆರ್ಡರ್ ಡೇಟ್. ಓಕೆ, ಇಲ್ಲೋಗ್ಬಿಟ್ಟು ಏನ್ ಮಾಡ್ತೀನಿ, ಇಲ್ಲಿ ಮಂತ್ ಅಂತಿದೆ. ಓಕೆ, ನಾ ಮಂತ್ ಕೊಡ್ತೀನಿ ಇಲ್ಲಿ. ಆಯ್ತಾ, ಇಲ್ಲಿ ಸೆಲೆಕ್ಟ್ ಮಾಡ್ಕೋತೀನಿ. ಮತ್ತೆ ಸೇಲ್ಸ್. ರೈಟ್, ನೋಡಿ ಲೈನ್ ಚಾರ್ಟ್ ಬಂದ್ಬಿಡುತ್ತೆ ನನಗೆ ಇವಾಗ. ಇಲ್ಲೂ ಕೂಡ ಹೆಡ್ಡಿಂಗ್ ಅಂತ ತಗೊಂಡ್ಬಿಡ್ತೀನಿ, ಟೈಟಲ್. ಓಕೆ, ರೈಟ್, ನಂಗೆ ಇಲ್ಲಿ ಒಂದಷ್ಟು ಸ್ಪೇಸ್ ಸಿಗ್ತೀವಲ್ಲ. ರೈಟ್, ನೋಡಿ. ಓಕೆ, ಜಸ್ಟ್ ಇನ್ ಕೇಸ್ ನನಗೇನಾದ್ರೂ ಇಲ್ಲಿ ಬೇರೆ ಲೆಜೆಂಡ್ಸ್ ಕೊಡಬೇಕು, ಅಥವಾ ನನ್ನ ರೀಜನ್ ವೈಸ್ ಬೇಕು, ಅಥವಾ ಬೇರೆ ಏನಾದರೂ ನನಗೆ ಬೇಕಂದ್ರೆ ಇಲ್ಲ ನನ್ನ ಕೊಡ್ಬೋದು. ಇವಾಗ ಇದು ಹೀಗೆ ಇರಲಿ, ಆಮೇಲೆ ನಾನು ಹೇಳ್ತೀನಿ ಇನ್ನು ಇದನ್ನ ಡೈನಾಮಿಕ್ ಆಗಿ ಹೆಂಗ್ ಮಾಡ್ಬೋದು, ಏನ್ ಮಾಡ್ಬೋದು ಅಂತ. ಓಕೆ, ಸೊ ಇಲ್ಲಿ ನಂಗೆ ಟೈಟ್ಲ್ ಬೇಕು. ನೋಡಿ, ಇಲ್ಲಿ ಟೈಟ್ಲ್ ಇದೆ. ಇಲ್ಲೊಂದು ಚಾರ್ಟ್ ಅನ್ನು ಕೊಡೋಣ. ಇದೇನ್ ಮಾಡ್ತೀನಿ, ಇಲ್ಲಿ ಮ್ಯಾಪ್ ತಗೋತೀನಿ. ಓಕೆ, ಇಲ್ಲಿ ಹೋಗ್ಬಿಟ್ಟು ಈ ಮ್ಯಾಪ್ ತಗೋಣ. ಓಕೆನಾ, ಇದನ್ನ ತಗೊಂಡು ನಾನು ಏನ್ ಮಾಡ್ತೀನಿ, ಇಲ್ಲಿ ನನಗೆ ಸ್ಟೇಟ್ ಇರುತ್ತೆ. ಇಲ್ಲಿ ಸ್ಟೇಟ್, ಸ್ಟೇಟ್. ಓಕೆ, ಅಂಡ್ ಸ್ಟೇಟ್ಸ್. ಅಪ್ಗ್ರೇಡ್ ಮಾಡ್ಕೋಬೇಕು. ಕೊಟ್ಟರೆ ಎಷ್ಟು ತಗೋತಾ ಗೊತ್ತಿಲ್ಲ. ನಾನು ಏನ್ ಮಾಡ್ತೀನಿ, ಅದನ್ನೇನು ಮಾಡಕ್ ಹೋಗಲ್ಲ. ನನಗೆ ಕ್ಲಾಸ್ ತಗೋಬೇಕಾದ್ರೆ ಈ ಥರದೆಲ್ಲ ಅಪ್ಡೇಟ್ಸ್ ಮಾಡಕ್ ಹೋದ್ರೆ ಏನಾದ್ರು ಆಗುತ್ತೆ ಅಂತ ಭಯ. ಅದಕ್ಕೆ ನಾನು ಏನ್ ಮಾಡ್ತೀನಿ, ಅಪ್ಗ್ರೇಡ್ ಮಾಡಲ್ಲ ಇದನ್ನ. ಸೊ ಇವಾಗ ಏನಿದೆ ಇದನ್ನ ಹಿಂಗೆ ತಗೋಣ. ಓಕೆ, ರೈಟ್. ಇಲ್ಲೂ ಕೂಡ ನಾನು ಏನ್ ಮಾಡ್ಬೋದು, ಟೈಟಲ್. ಓಕೆ, ಅಂದ್ರೆ ನಮ್ಗೆ ಸ್ವಲ್ಪ ಜಾಗ ಸಿಗುತ್ತೆ ಅಂತ ಅಷ್ಟೇ. ಸ್ವಲ್ಪ ಇಲ್ಲಿ ನಮಗೆ ರಿಪೋರ್ಟ್ಸ್ ನೋಡೋದಕ್ಕೆ ಜಾಗ ಸಿಗುತ್ತೆ ಅಂತ. ಓಕೆನಾ, ರೈಟ್. ನೋಡಿ, ಇಲ್ಲಿ ನನಗೆ ಏನ್ ಬೇಕೋ ಅದ್ ರಿಪೋರ್ಟ್ಸ್ ನಾನು ಇಲ್ಲಿ ತಗೊಂಡು ಇಲ್ಲಿ ಫಿಲ್ ಮಾಡಿದೆ. ಈಗ ನನಗೆ ಟೈಟಲ್ ಬೇಕು. ಇಲ್ಲಿ ಏನ್ ಮಾಡ್ತೀನಿ, ಇಲ್ಲಿ ಟೈಟಲ್ ಕೂಡ ಕೊಡ್ತೀನಿ. ಸೊ ಇದೆಲ್ಲ ಈಸಿ ಇದೆ, ನಿಮ್ಗೆ ಆರಾಮಾಗಿ ನಿಧಾನಕ್ಕೆ ಮಾಡ್ಕೋಬಹುದು. ನೋಡ್ತೀನಿ, ಟೋಟಲ್ ಸೇಲ್ಸ್. ಓಕೆ, ನೆಕ್ಸ್ಟ್
ಕಂಟ್ರೋಲ್ ಸಿ ಕಂಟ್ರೋಲ್ ಬಿ ತಗೊಂಡು ಇಲ್ಲಿ ಆಲ್ಟ್ ಇಟ್ಕೊಂಡ್ರೆ ನಿಮ್ಗೆ ಸ್ವಲ್ಪ ಸ್ಮೂತ್ ಆಗಿ ಮೂವ್ ಆಗುತ್ತೆ. ಟೋಟಲ್ ಸೇಲ್ಸ್ ಬೈ ಆಯ್ತಾ. ನಮ್ಗೆ ಇವಾಗ ಏನೇನು ರಿಪೋರ್ಟ್ಸ್ ಬೇಕು ಇದೆಲ್ಲ ಮಾಡಿದೆ ನಾನು. ಈಗ ನಮಗೆ ವಿಜುವಲೈಸೇಷನ್ಸ್ ಅಂದ್ರೆ ಏನೆಲ್ಲ ವಿಜುವಲೈಸೇಷನ್ಸ್ ಮಾಡ್ಬೋದು ಅದು ಸ್ವಲ್ಪ ತಿಳ್ಕೊಂಡು, ಎಲ್ಲಾ ವಿಜುವಲೈಸೇಷನ್ಸ್ ನಿಮಗೆ ಆ ಪ್ಲೇ ಸ್ಟೋರ್ ಏನೋ ಪ್ಲೇ ಲಿಸ್ಟ್ ಅಲ್ಲಿ ಇದೆ ಯೂಟ್ಯೂಬ್ ಅಲ್ಲಿ, ಅದನ್ನ ನೋಡ್ಕೊಳ್ಳಿ. ನಿಮಗೆ ಐಡಿಯಾಸ್ ಬರುತ್ತೆ ಯಾವ್ದೆಲ್ಲ ವಿಜುವಲೈಸೇಷನ್ಸ್ ನಾವು ಕ್ರಿಯೇಟ್ ಮಾಡ್ಬೋದು. ರೈಟ್, ಈಗ ನನಗೆ ಇದಕ್ಕೆಲ್ಲ ಫಿಲ್ಟರ್ಸ್ ಹಾಕ್ಬೇಕು, ಅಂದ್ರೆ ಸ್ಲೈಸರ್ಸ್. ಓಕೆ, ಸೊ ನಾ ಏನ್ ಮಾಡ್ತೀನಿ, ನೋಡಿ ಇಲ್ಲೇ ಸ್ಲೈಸರ್ಸ್ ಅಂತ, ಸ್ಲೈಸರ್ ಅಂತ. ನನಗೆ ಈ ಸ್ಲೈಸರ್ ಇದೆ ಇಲ್ಲಿ, ಇದನ್ನ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ನನಗೊಂದು ವಿಜುವಲೈಸೇಷನ್ ಇದು ಬರುತ್ತೆ. ಓಕೆ, ಸೊ ಈ ವಿಜುವಲೈಸೇಷನ್ ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ರೀಜನ್ ತಗೋತೀನಿ. ರೀಜನ್ ತಗೊಂಡಿದ ತಕ್ಷಣ ನಂಗೆಲ್ಲ ಒಂದು ರೀಜನ್ ವ್ಯಾಲ್ಯೂಸ್ ಇಲ್ಲಿ ಬರುತ್ತೆ ನೋಡಿ. ಈಗ ನಾನು ಅಕಸ್ಮಾತ್ ಇಲ್ಲಿ ಹೋಗ್ಬಿಟ್ಟು ಸೆಂಟ್ರಲ್ ಅಂತ ಕ್ಲಿಕ್ ಮಾಡಿದ್ರೆ ನೋಡಿ, ಇಡೀ ಇಲ್ಲಿರುವಂತ ರಿಪೋರ್ಟ್ಸ್ ಎಲ್ಲ ಫಿಲ್ಟರ್ ಆಗ್ತಾ ಹೋಗುತ್ತೆ ನೋಡಿ. ರೈಟ್, ಓಕೆ, ಇದು ಅಷ್ಟೇ ನೋಡಿ, ಎಲ್ಲದನ್ನು ಫಿಲ್ಟರ್ ಆಗ್ತಾ ಹೋಗುತ್ತೆ. ಈಗ ನನಗೆ ಇದು ಈ ತರ ಇಟ್ಟರೆ ಚೆನ್ನಾಗಿ ಕಾಣಿಸ್ತಿಲ್ಲ. ನಾ ಏನ್ ಮಾಡ್ತೀನಿ, ಮಿನಿಮೈಸ್ ಮಾಡ್ಕೊಂಡು ಸ್ವಲ್ಪ ದೊಡ್ಡದಾಗಿ ಸ್ಪೇಸ್ ಸಿಗುತ್ತೆ ನೋಡಿ. ಇದೆಯಲ್ಲ ಇದು ನನಗೆ ಈ ತರ ಬೇಡ, ಇದು ನನಗೆ ಡ್ರಾಪ್ ಡೌನ್ ಬೇಕು. ನಾನೇನ್ ಮಾಡ್ತೀನಿ ಗೊತ್ತಾ, ಇಲ್ಲಿ ಹೋಗ್ಬಿಟ್ಟು ಫಾರ್ಮ್ಯಾಟ್ ಇದೆಯಲ್ಲ, ಇಲ್ಲಿ ನೋಡಿ ಸ್ಲೈಸರ್ ಸೆಟ್ಟಿಂಗ್ಸ್ ಇದೆ, ವರ್ಟಿಕಲ್ ಲಿಸ್ಟ್ ಅಂತಿದೆ. ನಾನು ಏನ್ ಮಾಡ್ತೀನಿ, ಡ್ರಾಪ್ ಡೌನ್ ಅಂತ ಚೇಂಜ್ ಮಾಡ್ತೀನಿ ನೋಡಿ. ಇದನ್ನ ಡ್ರಾಪ್ ಡೌನ್ ಆಗುತ್ತೆ. ಇದನ್ನ ಮಿನಿಮೈಸ್ ಮಾಡ್ಕೊಳ್ಳೋಣ. ಈ ತರ ಮಿನಿಮೈಸ್ ಮಾಡಿಕೊಂಡು ಈ ತರ ನಾನು ಜಸ್ಟ್ ಇನ್ ಕೇಸ್ ನನಗೆ ಈ ಕಲರ್ ಬೇಡ ಅಂತಂದ್ರೆ ಇಲ್ಲಿ ಹೋಗ್ಬಿಟ್ಟು ಬ್ಯಾಕ್ ಗ್ರೌಂಡ್ ತಗೊಂಡ್ಬಿಡ್ತೀನಿ. ಸಿ, ಇದನ್ನು ನಾನು ಕಲರ್ ತೆಗಿಬಹುದು. ಇಲ್ಲಿ ಹೋಗ್ಬಿಟ್ಟು ನಾನು ಸ್ಲೈಸರ್ ಹೆಡ್ಡಿಂಗ್, ಸ್ಲೈಸರ್ ವ್ಯಾಲ್ಯೂಸ್ ನೋಡಿ, ಇಲ್ಲೂ ಕೂಡ ನಾನು ಆರೆಂಜ್ ಏನೋ ಕೊಡ್ಬೋದಿಲ್ಲ. ಫಾಂಟ್ ಕಲರ್ ಇದೆ ಅಲ್ಲಿ, ಹೆಡರ್ ಬ್ಯಾಕ್ ಗ್ರೌಂಡ್ ಇಲ್ಲ, ಬ್ಯಾಕ್ ಗ್ರೌಂಡ್ ಆಗುತ್ತಾ ನೋಡ್ತೀನಿ ನಾನು ಅಷ್ಟೇ. ಇಲ್ಲ ತಗೋತಲ್ಲ ಬಿಡಿ, ತುಂಬ ಟೈಮ್ ವೇಸ್ಟ್ ಮಾಡೋದು ಬೇಡ. ಇದು ಇರ್ಲಿ, ಏನ್ ತೊಂದರೆ ಇಲ್ಲ. ರೈಟ್, ನೋಡಿ ಇವಾಗ ನನಗೆ ಇದೊಂದು ಸ್ಲೈಸರ್ ಬಂತು. ರೈಟ್, ಈಗ ನನಗೆ ನೆಕ್ಸ್ಟ್ ಇನ್ನೊಂದು ಸ್ಲೈಸರ್ ಯಾವ್ದಾದ್ರು ಬೇಕು ನನಗೆ ಅಂದ್ರೆ ನಾನು ಎಷ್ಟು ಸ್ಲೈಸರ್ಸ್ ಬೇಕಾದ್ರೂ ನಾನು ಕೊಡ್ತಾ ಹೋಗ್ಬೋದು. ಬಟ್ ಇಲ್ಲಿ ನಿಮ್ಗೆ ಇನ್ನೊಂದು ಆಪ್ಷನ್ ಹೇಳ್ತೀನಿ. ಇಲ್ಲಿ ಹೋಗ್ಬಿಟ್ಟು ನೋಡಿ, ನಾನು ಇವಾಗ ವೆಸ್ಟ್ ಅಂತ ಕೊಡ್ತೀನಿ. ವೆಸ್ಟ್ ಅಂತ ಕೊಟ್ರೆ ನನಗೆ ಒಂದೇ ಒಂದು ಬಾರ್ ಇದೆ ನೋಡಿ, ಈ ತರ. ಆಯ್ತಾ, ನನ್ಗೆ ಇಲ್ಲೇನ್ ಗೊತ್ತಾ, ಈ ಯಾವುದೇ ರೀಜನ್ ಅನ್ನು ನಾನು ಸೆಲೆಕ್ಟ್ ಮಾಡಿದ್ರೆ ನನಗೆ ಈ ಒಂದು ಚಾರ್ಟ್ ಯಾವುದೇ ಕಾರಣಕ್ಕೂ ಫಿಲ್ಟರ್ ಆಗ್ಬಾರ್ದು, ಬಾಕಿ ಎಲ್ಲಾ ಚಾರ್ಟ್ಸ್ ಫಿಲ್ಟರ್ ಆಗ್ಬೇಕು. ಸೊ ನನ್ನ ಇಂಟೆನ್ಷನ್ ಏನಂದ್ರೆ, ಇಲ್ಲಿ ಹೋಗ್ಬಿಟ್ಟು ನಾನು ಇವಾಗ ಇದನ್ನ ಕ್ಲಿಕ್ ಮಾಡ್ತೀನಿ ವೆಸ್ಟ್. ಇದು ಚಾರ್ಟ್ ನನಗೆ ಯಾವುದೇ ಕಾರಣಕ್ಕೂ ಫಿಲ್ಟರ್ ಆಗಬಾರ್ದು. ಅದಕ್ಕೆ ಹೆಂಗ್ ಮಾಡ್ತೀನಿ ಅಂದ್ರೆ ನೋಡಿ, ಈ ವಿಜುವಲೈಸೇಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಫಾರ್ಮ್ಯಾಟ್ ಅಂತಿದೆ, ಈ ಫಾರ್ಮ್ಯಾಟ್ ಅನ್ನು ಕ್ಲಿಕ್ ಮಾಡಿದ್ರೆ ನನಗೆ ಇಲ್ಲಿ ಎಡಿಟ್ ಇಂಟ್ರಾಕ್ಷನ್ ಅಂತ ಬರುತ್ತೆ. ನಾನು ಮತ್ತೆ ಹೇಳ್ತೀನಿ, ಈ ವಿಜುವಲೈಸೇಷನ್ ಸೆಲೆಕ್ಟ್ ಮಾಡ್ಕೊತೀನಿ, ಫಾರ್ಮ್ಯಾಟ್ ಅಂತ ಬರುತ್ತೆ, ಎಡಿಟ್ ಇಂಟ್ರಾಕ್ಷನ್ ಅಂತ ಬರುತ್ತೆ. ಇದು ಕ್ಲಿಕ್ ಮಾಡಿದ ತಕ್ಷಣ ನೋಡಿ, ಇದು ಎಷ್ಟೊಂದು ಐಕಾನ್ಸ್ ಬಂದ್ಬಿಡ್ತೀರಿ, ಸಣ್ಣ ಐಕಾನ್ಸ್. ಆಯ್ತಾ, ಸೊ ಇವಾಗ ನಾ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಈ ಸ್ಲೈಸರ್ ಅನ್ನ ಸೆಲೆಕ್ಟ್ ಮಾಡ್ಕೊತೀನಿ. ಈ ಸ್ಲೈಸರ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಈ ಸ್ಲೈಸರ್ ಅಲ್ಲಿರುವಂತ ವ್ಯಾಲ್ಯೂಸ್ ಅನ್ನ ಚೇಂಜ್ ಮಾಡಿದ್ರೆ ಯಾವ್ದೆಲ್ಲ ವಿಜುವಲೈಸೇಷನ್ ಚೇಂಜಸ್ ಆಗ್ಬೇಕು ಅಂತ ನನಗೆ ಈ ರೀಜನ್ ಇದೆಯಲ್ಲ, ಇದೇನು ಆಗ್ಬಾರ್ದು. ನಾನು ಏನ್ ಮಾಡ್ತೀನಿ, ಈ ನನ್ ಅಂತ ಕ್ಲಿಕ್ ಮಾಡ್ಬಿಡ್ತೀನಿ. ಈಗ ನೋಡಿ, ನನಗೆ ಏನೇ ಸೆಲೆಕ್ಟ್ ಮಾಡೋರು ಇದು ಚೇಂಜಸ್ ಆಗ. ಬಟ್ ನೋಡಿ ಇವಾಗ ಇದು ಆಚೆ ಕ್ಲಿಕ್ ಮಾಡ್ತೀನಿ. ಈಗ ಇಲ್ಲಿ ವೆಸ್ಟ್ ಅಂತ ಇದೆಯಲ್ಲ ನೋಡಿ, ಇಲ್ಲಿ ಹೋಗ್ಬಿಟ್ಟು ನಾನು ಇಲ್ಲಿ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಹೋಗ್ಬಿಟ್ಟು ಇದು ಕ್ಲಿಯರ್ ಮಾಡೋಣ ನೋಡಿ. ಕ್ಲಿಕ್ ಮಾಡಿದ್ರೆ ಎಲ್ಲಾ ವಿಜುವಲೈಸೇಷನ್ ಚೇಂಜ್ ಆಗುತ್ತೆ. ಓಕೆ, ಸೊ ಈ ತರದ್ ಏನೋ ನಾನು ಚೇಂಜಸ್ ಮಾಡ್ಬೇಕು ಅಂದ್ರೆ ಈ ಎಡಿಟ್ ಇಂಟ್ರಾಕ್ಷನ್ ಅನ್ನ ಕೊಡ್ಬೋದು. ಅದ್ ಮುಗಿದ್ಮೇಲೆ ನಾನು ಇದನ್ನ ಆಫ್ ಮಾಡ್ಬೇಕು, ಇಲ್ಲಾಂದ್ರೆ ಐಕಾನ್ಸ್ ಎಲ್ಲ ಹಂಗೆ ಇರುತ್ತೆ. ಇದನ್ನ ಆಫ್ ಮಾಡ್ತೀನಿ ನೋಡಿ. ಇವಾಗ ಸೊ ಇಲ್ಲೇ ಚೇಂಜಸ್ ಆಗಲ್ಲ ಇವಾಗ ನನಗೆ.
ಇದರಲ್ಲಿ. ಸೊ ಈ ರೀತಿ ನಾನು ಬೇರೆ ಎಲ್ಲದಕ್ಕೂ ನಾನು ಚೇಂಜಸ್ ಅನ್ನ ಮಾಡ್ಕೋಬಹುದು. ಓಕೆ, ರೈಟ್. ಇದು ಸ್ಲೈಸರ್ಸ್. ನನಗೆ ಇನ್ನೂ ಏನಾದ್ರು ಸ್ಲೈಸರ್ಸ್ ಬೇಕಂದ್ರೆ ನಾ ಏನ್ ಮಾಡ್ಬೋದು, ಇದು ಕಾಪಿ ಮಾಡ್ಕೋತೀನಿ, Ctrl+C Ctrl+V. ಇದನ್ನಿಲ್ಲಿ ಈ ತರ ನೀವು ಯಾವುದೇ ವಿಜುವಲೈಸೇಷನ್ ಜಸ್ಟ್ ಕಾಪಿ ಪೇಸ್ಟ್ ಮಾಡ್ಕೊಳ್ಳಿ ಅಷ್ಟೇ. ರೈಟ್. ಯಾವ್ದು ಬೇಕು ಇಲ್ಲಿ ಹೋಗ್ಬಿಟ್ಟು ನಾನು ಅಕಸ್ಮಾತಾಗಿ ಇಲ್ಲೇನು ಇದೆಯಲ್ಲ ಡೇಟಾ, ಇದನ್ಗೆ ಇಯರ್ ವೈಸ್ ಚೇಂಜ್ ಆಗ್ಬೇಕು. ನಾ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ರೀಜನ್ ಬಂದು ನಾ ಏನ್ ಮಾಡ್ತೀನಿ, ಆರ್ಡರ್ ಡೇಟ್ ಇಲ್ಲಿ ಇಯರ್ ಅಂತ ಕೊಟ್ಬಿಡ್ತೀನಿ. ಅದೇ ಇಲ್ಲಿ ಹೋದ್ರೆ ನನಗೆ ಇವಾಗ ಇಯರ್ ವೈಸ್ ನನಗೆ ಚೇಂಜಸ್ ಆಗ್ತೀನಿ. ಆಯ್ತಾ? ಸೊ ಈ ರೀತಿ ನಾನು ರಿಪೋರ್ಟ್ಸ್ ಅನ್ನ ಮಾಡ್ಕೋಬಹುದು. ಅಂದ್ರೆ ಎಷ್ಟು ಸ್ಲೈಸರ್ಸ್ ಬೇಕಾದ್ರೂ ಕೊಡುವುದು. ಸ್ಲೈಸರ್ಸ್ ನನಗೆ ಈ ತರ ಬೇಡ, ಇಲ್ಲಿ ನನಗೆ ಬಟನ್ಸ್ ತರ ಬೇಕು. ಅದಕ್ಕೆ ನಾನೇನ್ ಮಾಡ್ತೀನಿ, ಇಲ್ಲ ಡ್ರಾಪ್ ಡೌನ್ ಇದೆಯಲ್ಲ, ಇಲ್ಲಿ ಟೈಲ್ಸ್ ಅಂತ ಕೊಡ್ಬೋದು. ಸೊ ಈ ರೀತಿ ನನಗೆ ಹಿಂಗೆ ಬಾಕ್ಸ್ ತರ ಬರುತ್ತೆ. ಆಯ್ತಾ? ನಿಮ್ಗೆ ಯಾರು ಅಕಸ್ಮಾತ್ ಏನಾದ್ರು ನಮಗೆ ಟೈಲ್ಸ್ ತರ ಈ ತರ ಬಟನ್ಸ್ ತರ ಬೇಕಲ್ಲ, ನೋಡಿ ಇದು ಸೇಮ್ ಅದೇ ತರನ ವರ್ಕ್ ಆಗುತ್ತೆ. ಹಿಂಗೆ ನೋಡಿ, ಹಿಂಗೂ ಮಾಡ್ಬೋದು. ಸೊ ನಿಮ್ಗೆ ತುಂಬಾ ಸ್ಪೇಸ್ ಆಕ್ಯುಪೈ ಮಾಡ್ತಿದೆ ಅಂದ್ರೆ ಡ್ರಾಪ್ ಡೌನ್ ಕೊಡ್ಬೋದು. ಇಲ್ಲ ನಂಗೆ ತುಂಬಾ ಸ್ಪೇಸ್ ಇಲ್ಲಿ ಅಂದ್ರೆ ಖಾಲಿ ಖಾಲಿ ತರ ಇದೆ ಅಂದ್ರೆ ಈ ರೀತಿ ಕೂಡ ನೀವು ಮಾಡ್ಕೋಬಹುದು. ಓಕೆನಾ? ಡನ್. ನೆಕ್ಸ್ಟ್, ಈಗ ನನಗೆ ಇದೊಂದು ಫಿಲ್ಟರ್ಸ್ ಯಾವ ರೀತಿ ಮಾಡ್ಬೋದು ಅಂತ ನಾನೆಲ್ಲ ತಿಳ್ಕೊಂಡೆ. ನೆಕ್ಸ್ಟ್ ನೋಡಿ, ಇಲ್ಲಿ ನನಗೊಂದು ಮ್ಯಾಪ್ ಇದೆ. ದಯವಿಟ್ಟು ಎಲ್ಲರೂ ಗಮನ ಇಟ್ಟು ಇಲ್ಲಿ ಕೇಳಿಸ್ಕೊಳ್ಳಿ. ಇದು ಸ್ಟೆಪ್ಸ್ ಸ್ವಲ್ಪ ಜಾಸ್ತಿ ಇದೆ, ಬಟ್ ಇದು ತುಂಬಾ ಇಂಪಾರ್ಟೆಂಟ್. ಏನಿದು ಅಂತ ನಾನು ಹೇಳ್ತೀನಿ. ಇಲ್ಲಿ ನನಗೆ ಒಂದು ಮ್ಯಾಪ್ ಇದೆ, ಬಟ್ ನನಗೆ ಏನಾಗ್ಬೇಕು ಅಂದ್ರೆ ಈ ಮ್ಯಾಪ್ ಬದಲು ನನಗೆ ಟೇಬಲ್ ಬೇಕು. ಏನ್ ಮಾಡ್ತೀನಿ, ಇಲ್ಲೊಂದು ಈ ಮೆಟ್ರಿಕ್ಸ್ ಅಂತಿದೆ, ಟೇಬಲ್ ಅಥವಾ ಮೆಟ್ರಿಕ್ಸ್. ಮೆಟ್ರಿಕ್ಸ್ ಅಂದ್ರೆ ನನಗೆ ಕಾಲಮ್ ಹೆಡರ್ ಕೊಡ್ಬೋದು. ಟೇಬಲ್ ಅಂದ್ರೆ ಕಾಲಮ್ ಹೆಡರ್ ಕೊಡೋದಲ್ಲ, ಬರೀ ಕಾಲಮ್ಸ್ ಸೆಲೆಕ್ಟ್ ಮಾಡಿದ್ರೆ ಅದು ಈ ಪೈವಟ್ ಟೇಬಲ್ ತರ, ಅಂದ್ರೆ ಒಂದು ಟೇಬಲ್ ತರ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಮೆಟ್ರಿಕ್ಸ್ ಅಂದ್ರೆ ಪೈವಟ್ ಟೇಬಲ್ ತರ, ನಾನು ಕಾಲಮ್ ಹೆಡರ್ಸ್ ಕೊಡ್ಬೋದು, ರೋ ಹೆಡರ್ಸ್ ಕೊಡ್ಬೋದು. ನಾನೇನ್ ಮಾಡ್ತೀನಿ, ಈ ಮೆಟ್ರಿಕ್ಸ್ ಅನ್ನೇ ತಗೋತೀನಿ. ಇದನ್ನ ಏನ್ ಮಾಡ್ತೀನಿ, ಇಲ್ಲಿ ಕರೆಕ್ಟ್ ಇಲ್ಲಿ ಇಟ್ಬಿಡ್ತೀನಿ. ಓಕೆನಾ? ಸೊ ಇದನ್ನ ಟೇಬಲ್ ಇಲ್ಲಿವರೆಗೂ ಕವರ್ ಮಾಡ್ಕೋತೀನಿ. ರೈಟ್. ಈಗ ದಯವಿಟ್ಟು ಎಲ್ಲರೂ ಗಮನ ಇಟ್ಟು ಇದನ್ನ ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಳ್ಳಿ. ನಾನು ಇವಾಗ ಮಾಡ್ತಾ ಇರುವಂತ ಟಾಪಿಕ್ ಅದನ್ನು ಹೇಳ್ಬಿಡ್ತೀನಿ ಏನು ಅಂತ. ಇದಕ್ಕೆ ನಾವು ಬುಕ್ ಮಾರ್ಕ್ಸ್ ಅಂತ ಕರಿತೀವಿ. ಈ ಬುಕ್ ಮಾರ್ಕ್ಸ್ ಅಂದ್ರೆ ಏನು ಗೊತ್ತಾ, ನನಗೆ ಶೇಪ್ಸ್ ಇದೆಯಲ್ಲ ಅದನ್ನ ಹೈಡ್ ಅಥವಾ ಅನ್ಹೈಡ್ ಮಾಡುವಂಥದ್ದು. ಅಂದ್ರೆ ಒಂದು ವ್ಯೂ ಅಲ್ಲಿ ನಿಮಗೆ ಯಾವ್ದೆಲ್ಲ ಇವೇನೋ ಆಬ್ಜೆಕ್ಟ್ಸ್ ಬೇಕು ಬೇಡ ಅಂತ ಡಿಸೈಡ್ ಮಾಡುವಂಥದ್ದು. ನಾನು ಇವಾಗ ಏನ್ ಮಾಡಿದೆ, ಇಲ್ಲಿ ಒಂದು ಟೇಬಲ್ ಅನ್ನ ಕ್ರಿಯೇಟ್ ಮಾಡಿದೆ. ಇದಕ್ಕೆ ಫಸ್ಟ್ ಡೇಟಾನ ಹಾಕೊಂಡ್ಬಿಡ್ತೀನಿ. ಏನೆಲ್ಲ ಡೇಟಾ ಹಾಕೋತೀನಿ, ಫಾರ್ ಎಕ್ಸಾಂಪಲ್ ಇಲ್ಲಿ ಹೋಗ್ತೀನಿ, ಇಲ್ಲಿ ಸಬ್ ಕ್ಯಾಟಗರಿ ಇದೆ. ಇದಕ್ಕಿಂತ ಮುಂಚೆ ಒಂದು ಕೆಲಸ ಮಾಡೋಣ. ಓಕೆ, ಸಬ್ ಕ್ಯಾಟಗರಿ, ಕ್ಲೌಡ್ ಸಬ್ ಕ್ಯಾಟಗರಿ ತಗೋತೀನಿ. ಓಕೆ, ಮೇಲ್ಗಡೆ ನಾನೇನ್ ಮಾಡ್ತೀನಿ, ಇಯರ್ ವೈಸ್ ಡೇಟಾ ಅಂತ ತಗೊಂಬೋಣ. ಇಯರ್ ವೈಸ್ ಬೇಡ, ಯಾಕಂದ್ರೆ ಫಿಲ್ಟರ್ ಇದೆ, ಫಿಲ್ಟರ್ ಆಗ್ಬಿಡುತ್ತೆ. ಶಿಪ್ ಮೋಡ್ ತಗೊಂಬೋಣ, ಶಿಪ್ ಮೋಡ್. ಆಯ್ತಾ? ಇಲ್ಲಿ ನೆಕ್ಸ್ಟ್ ಸೇಲ್ಸ್ ಅಂತ ತಗೋತೀನಿ. ನೋಡಿ, ನನಗೆ ಇವಾಗ ಇಲ್ಲೊಂದು ಟೇಬಲ್ ಬಂತು ಅಂತ ಇಟ್ಕೊಂಡೆ ಈ ತರ. ಓಕೆ, ಈಗ ನನಗೆ ಇಲ್ಲೇನಾಗಿದೆ ಗೊತ್ತಾ, ಇಲ್ಲಿ ಒಂದು ಟೇಬಲ್ ಇದೆ, ಅದ್ರ ಕೆಳಗೆ ಒಂದು ಮ್ಯಾಪ್ ಇದೆ. ನನಗೆ ಏನ್ ಬೇಕಂದ್ರೆ ಒಂದು ಬಟನ್ ಬೇಕು. ಏನ್ ಬಟನ್? ಅಕಸ್ಮಾತ್ ಆಗಿ ನಾನು ಸ್ಲೋ ಆಗ್ಬಿಟ್ಟಿದ್ದೇನೆ. ರೈಟ್. ಈಗ ನನಗೊಂದು ಬಟನ್ ಬೇಕು. ಟೇಬಲ್ ಅಂತ ಕ್ಲಿಕ್ ಮಾಡಿದ್ರೆ ಟೇಬಲ್ ಬರಬೇಕು, ಮ್ಯಾಪ್ ಅಂತ ಕ್ಲಿಕ್ ಮಾಡಿದ್ರೆ ಮ್ಯಾಪ್ ಬರಬೇಕು. ಓಕೆ, ಹೆಂಗ್ ಮಾಡೋದು ಅಂದ್ರೆ ಸಖತ್ ಈಸಿ. ನಾನು 2 ರಿಪೋರ್ಟ್ಸ್ ಮಾಡ್ಕೊಂಡೆ. ಓಕೆ, ಸೊ ಇಲ್ಲಿ ಏನ್ ಮಾಡ್ತೀನಿ,
ಇಲ್ಲೊಂದು ಎರಡು ಬಟನ್ಸ್ ಕೊಟ್ಬಿಡ್ತೀನಿ, ಮ್ಯಾಪ್ ಮತ್ತೆ ಟೇಬಲ್ ಅಂತ. ಇದಕ್ಕೆ ನಾ ಏನ್ ಮಾಡ್ಬೇಕು ಗೊತ್ತಾ, ಇಲ್ಲಿ ಹೋಗ್ಬಿಟ್ಟು ವ್ಯೂ ಅಂತಿದೆ, ರೈಟ್? ವ್ಯೂ ಅಂತ ತಗೊಂಡು ಇಲ್ಲಿ ಬುಕ್ ಮಾರ್ಕ್ಸ್ ಮತ್ತೆ ಸೆಲೆಕ್ಷನ್ ಅಂತ ಈ ಎರಡು ಪ್ಯಾನ್ ಅನ್ನ ನಾನು ಎನೇಬಲ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ಇದು ಬುಕ್ ಮಾರ್ಕ್ ಆಯ್ತಾ. ಡೇಟಾ ಮಿನಿಮೈಸ್ ಮಾಡ್ತೀನಿ ನೋಡಿ, ಬುಕ್ ಮಾರ್ಕ್ ಮತ್ತೆ ಇಲ್ಲಿ ಸೆಲೆಕ್ಷನ್ ಅಂತ ಇದೆ ನೋಡಿ. ಸೊ ಎರಡನ್ನ ನಾನು ತಗೋಬೇಕು, ರೈಟ್? ಈಗ ಇಲ್ಲಿ ಇಷ್ಟೊಂದು ಆಬ್ಜೆಕ್ಟ್ಸ್ ಇದೆ. ಈ ಆಬ್ಜೆಕ್ಟ್ಸ್ ಎಲ್ಲ ಯಾವ್ದಪ್ಪ ಅಂತಂದ್ರೆ, ಇಲ್ಲಿರುವಂತ ಎಲ್ಲಾ ಆಬ್ಜೆಕ್ಟ್ಸ್ ಲಿಸ್ಟ್ ಆಗಿರುತ್ತೆ. ನನಗೇನ್ ಬೇಕು ಇವಾಗ, ಇದೊಂದು ಚಾರ್ಟ್ ಮತ್ತೆ ಟೇಬಲ್. ಇಲ್ಲೋಗಿ ನಾನು ನೋಡ್ತೀನಿ ನೋಡಿ, ಅಕಸ್ಮಾತ್ ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಜಸ್ಟ್ ಕ್ಲಿಕ್ ಮಾಡಿದ್ರೆ ನೋಡಿ, ಇದು ಮೆಟ್ರಿಕ್ಸ್, ಇದೊಂದು ಟೇಬಲ್. ಮ್ಯಾಪ್ ಇಲ್ಲೆಲ್ಲ ಇರುತ್ತೆ ನೋಡಿ, ಸಮ್ ಆಫ್ ಸೇಲ್ಸ್ ಬೈ ಸ್ಟೇಟ್ ಅಂಡ್ ಪ್ರಾವಿನ್ಸ್, ಇದೇ ಬಂದು ನನಗೆ ಈ ಮ್ಯಾಪ್ ಇದು. ಸೊ ನಾನು ಇವಾಗ ವರ್ಕ್ ಮಾಡ್ಬೇಕಾಗಿರೋದು ಇದು ಮತ್ತೆ ಇದು, ಆಯ್ತಾ? ಬೇಕಿದ್ರೆ ನೀವು ಇಲ್ಲಿ ಜಸ್ಟ್ ಅದನ್ನ ಮೇಲ್ಗಡೆ ತಗೊಬೋದು. ಸೊ ಇದು ಮತ್ತೆ ಇದು, ಆಯ್ತಾ? ಜಸ್ಟ್ ಇವಾಗ ಅಬ್ಸರ್ವ್ ಮಾಡಿ ನಾ ಏನ್ ಮಾಡ್ತೀನಿ ಅಂತ. ಫಸ್ಟ್ ನಾನೇನ್ ಮಾಡ್ತೀನಿ, ಈ ಸಮ್ ಆಫ್ ಸೇಲ್ಸ್ ಬೈ ಸ್ಟೇಟ್ ಇದೆಲ್ಲ, ಇಲ್ಲಿ ನನಗೆ ಒಂದು ಹೈಡ್ ವಿಜುವಲ್ ಅಂತಿದೆ, ಒಂಥರ ನಮ್ಗೆ ಈ ಕಣ್ಣು ತರ ಇರುತ್ತೆ. ಅದನ್ನೇನ್ ಮಾಡ್ತೀನಿ, ಹೈಡ್ ಮಾಡ್ಬಿಡ್ತೀನಿ. ನೋಡಿ, ನನಗೆ ಇವಾಗ ಈ ಮ್ಯಾಪ್ ಇತ್ತಲ್ಲ, ಅದು ಹೈಡ್ ಆಗ್ಬಿಡ್ತೀನಿ. ಹೈಡ್ ಆಗಿದ ತಕ್ಷಣ ನಾನು ಏನ್ ಮಾಡ್ತೀನಿ, ಬೇರೆ ಏನು ಸ್ಟೆಪ್ ಮಾಡಕ್ ಹೋಗ್ಬೇಡಿ. ಇಲ್ಲಿ ಬುಕ್ ಮಾರ್ಕ್ಸ್ ಅಲ್ಲಿ ಆಡ್ ಅಂತ ಕೊಡಿ. ಇಲ್ಲಿ ಆಡ್ ಅಂತ ಕೊಟ್ರೆ ನನಗೆ ಈ ತರ ಒಂದು ಬುಕ್ ಮಾರ್ಕ್ ಆಡ್ ಆಗುತ್ತೆ. ಇದನ್ನ ಏನ್ ಮಾಡ್ತೀನಿ ಗೊತ್ತಾ, ಎಲ್ಲೋ ಡಬಲ್ ಕ್ಲಿಕ್ ಮಾಡಿದ್ರೆ ರೀನೇಮ್ ಅಂತ ಬರುತ್ತೆ. ನಾನು ಇಲ್ಲಿ ಏನ್ ಮಾಡ್ತೀನಿ, ಟೇಬಲ್ ಅಂತ ಕೊಡ್ತೀನಿ, ನೇಮ್ ಅಷ್ಟೇ, ಬುಕ್ ಮಾರ್ಕ್, ಆಯ್ತಾ? ನೆಕ್ಸ್ಟ್ ಇದಾಯ್ತು. ನೆಕ್ಸ್ಟ್ ಏನ್ ಮಾಡ್ತೀನಿ, ಮೆಟ್ರಿಕ್ಸ್ ಇದೆಯಲ್ಲ ಅಂದ್ರೆ ಟೇಬಲ್, ಇದನ್ನ ಹೈಡ್ ಮಾಡ್ತೀನಿ. ಮತ್ತೆ ಈ ಮ್ಯಾಪ್ ಅನ್ನ ಈ ತರ ಇದನ್ನ ಅನ್ಚೆಕ್ ಮಾಡ್ತೀನಿ ನೋಡಿ, ಈಗ ಮ್ಯಾಪ್ ಅಂತ. ಇವಾಗ ಏನ್ ಮಾಡ್ತೀನಿ, ಆಡ್ ಅಂತ ಕೊಟ್ಬಿಟ್ಟು ಇದನ್ನ ಮ್ಯಾಪ್ ಅಂತ ಕೊಡ್ತೀನಿ. ಸೊ ಇದು ಏನಾಗುತ್ತೆ ಗೊತ್ತಾ ನೋಡಿ, ಇವಾಗ ನಾನು ಟೇಬಲ್ ಅಂತ ಕ್ಲಿಕ್ ಮಾಡ್ತೀನಿ ನೋಡಿ, ಟೇಬಲ್ ಬಂತು. ಮ್ಯಾಪ್ ಅಂತ ಕ್ಲಿಕ್ ಮಾಡಿದ್ರೆ ಮ್ಯಾಪ್ ಅಂತ. ಸೊ ಈ ತರ ನನಗೇನಾದ್ರು ವಿಜುವಲೈಸೇಷನ್ಸ್ ನ ಹೈಡ್ ಅಥವಾ ಅನ್ಹೈಡ್ ಮಾಡೋದಕ್ಕೆ ಈ ರೀತಿ ನಾನು ಮಾಡ್ಕೋಬಹುದು. ಇವಾಗ ನೆಕ್ಸ್ಟ್ ಏನ್ ಮಾಡ್ತೀನಿ ಗೊತ್ತಾ, ಎಲ್ಲೋಗ್ಬಿಟ್ಟು ಇನ್ಸರ್ಟ್ಗೆ ಹೋಗ್ತೀನಿ, ಬಟನ್ಸ್ಗೆ ಹೋಗ್ತೀನಿ, ನ್ಯಾವಿಗೇಟರ್ಗೆ ಹೋದ್ರೆ ಪೇಜ್ ನ್ಯಾವಿಗೇಷನ್ ಮತ್ತೆ ಬುಕ್ ಮಾರ್ಕ್ ನ್ಯಾವಿಗೇಟರ್ ಅಂತ ಇರುತ್ತೆ. ಈ ಬುಕ್ ಮಾರ್ಕ್ ನ್ಯಾವಿಗೇಟರ್ ಅಂತ ಕ್ಲಿಕ್ ಮಾಡಿದ್ರೆ ನೋಡಿ, ನನಗೆ ಎರಡು ಬಟನ್ ಬರುತ್ತೆ. ಅದನ್ನ ಇಲ್ಲಿ ತಗೊಂಡು ಮಿನಿಮೈಸ್ ಮಾಡುತ್ತೆ ಈ ತರ. ಇವಾಗ ಇದಕ್ಕೂ ಕನ್ಫ್ಯೂಷನ್ ಆಗುತ್ತೆ, ಒಂದು ಕೆಲಸ ಮಾಡೋಣ, ಸೆಲೆಕ್ಟ್ ಮಾಡ್ಬಿಟ್ಟು ಫಾರ್ಮ್ಯಾಟ್ ಸ್ಲೈಸರ್ ಸೆಟ್ಟಿಂಗ್ಸ್, ಇದನ್ನ ಡ್ರಾಪ್ ಡೌನ್ ಮಾಡೋಣ ಬೆಸ್ಟ್. ನಿಮ್ಗೆ ಅವಾಗಲೇ ತೋರಿಸಿದ್ ಅಷ್ಟೇ, ಅದನ್ನು ಮಾಡಬಹುದು ಅಂತ ನೋಡಿ. ಇವಾಗ ನನಗೆ ಇಲ್ಲಿ ಟೇಬಲ್ ಅಂಡ್ ಮ್ಯಾಪ್ ಅಂತ ಹೇಳಿ, ಇದನ್ನೆಲ್ಲ ನಾನು ಕ್ಲೋಸ್ ಮಾಡ್ಬಿಡ್ತೀನಿ. ಈಗ ನೋಡಿ, ಇಲ್ಲಿ ಹೋಗ್ಬಿಟ್ಟು ನಾನು ಜಸ್ಟ್ ಇಲ್ಲಿ ಕಂಟ್ರೋಲ್ ಇಟ್ಕೋಬೇಕು. ಇವಾಗ ಯಾಕೆ ಕಂಟ್ರೋಲ್ ಇಟ್ಕೋಬೇಕು ಅಂದ್ರೆ, ನಾವು ಇವಾಗ ಡಿಸೈನ್ ಮಾಡಲ್ ಇರೋದು. ಕಂಟ್ರೋಲ್ ಇಟ್ಕೊಂಡು ನಾನು ಏನ್ ಮಾಡ್ತೀನಿ, ಟೇಬಲ್ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡಿ, ಟೇಬಲ್ ಬರುತ್ತೆ. ಕಂಟ್ರೋಲ್ ಇಟ್ಕೊಂಡು ಮ್ಯಾಪ್ ಕ್ಲಿಕ್ ಮಾಡಿದ್ರೆ ಮ್ಯಾಪ್ ಬರುತ್ತೆ. ಇದು ಬುಕ್ ಮಾರ್ಕ್, ಆಯ್ತಾ? ಸೊ ಯಾಕೆ ಕಂಟ್ರೋಲ್ ಇಟ್ಕೋಬೇಕು ಅಂದ್ರೆ, ನಾವು ಡಿಸೈನ್ ಮಾಡಲ್ ಇದ್ದಾಗ ನಾವು ಕಂಟ್ರೋಲ್ ಅನ್ನ ಇಟ್ಕೊಂಡು ಯಾವುದೇ ಬಟನ್ಸ್ ಆಗಿರ್ಬೋದು, ಕಂಟ್ರೋಲ್ ಇಟ್ಕೊಂಡು ಕ್ಲಿಕ್ ಮಾಡಬೇಕು, ಬಟನ್ಸ್ ಇತ್ತು ಅಂದ್ರೆ. ಓಕೆ, ಸೊ ಇದು ಬಂತು ಬುಕ್ ಮಾರ್ಕ್ ಅಂತ. ಓಕೆನಾ? ಫೈನ್. ನೆಕ್ಸ್ಟ್ ಬಂದು ಕಂಡೀಷನಲ್ ಫಾರ್ಮ್ಯಾಟಿಂಗ್ ಅಂತ. ಈ ಕಂಡೀಷನಲ್ ಫಾರ್ಮ್ಯಾಟಿಂಗ್ ಏನಪ್ಪಾ ಅಂತಂದ್ರೆ, ಅಕಸ್ಮಾತ್ ಆಗಿ ನನಗೇನಾದ್ರು ಕಂಡೀಷನ್ ನಾನು ಫಾರ್ಮ್ಯಾಟಿಂಗ್ ಮಾಡಬೇಕು ಅಂತಿದ್ರೆ, ನಾನು ಈ ಕಂಡೀಷನ್ ಫಾರ್ಮ್ಯಾಟಿಂಗ್ ಅನ್ನ ಯೂಸ್ ಮಾಡ್ಕೋಬಹುದು. ಈಗ ಏನ್ ಮಾಡೋಣ ಅಂದ್ರೆ, ಟೇಬಲ್ಗೆ ಅಪ್ಲೈ ಮಾಡ್ಬೋದಲ್ಲ, ಒಂದು ನಿಮಿಷ. ಸೆಟ್ಟಿಂಗ್ಸ್, ಫಾರ್ಮ್ಯಾಟ್, ಓಕೆ, ಸೆಲ್ ಎಲಿಮೆಂಟ್ಸ್ ಜಸ್ಟ್ ಚೆಕ್ ಮಾಡಿದೆ ನೋಡಿ, ಇಲ್ಲಿ ಬ್ಯಾಕ್ ಗ್ರೌಂಡ್ ಕಲರ್ ಅಂತಿದೆ. ಓಕೆ, ಈ ಕಂಡೀಷನಲ್ ಫಾರ್ಮ್ಯಾಟಿಂಗ್ ಇದೇನಿದೆಲ್ಲ, ಇದು ನಾ ಏನ್ ಮಾಡ್ತೀನಿ, ಟೇಬಲ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಸೆಲ್ ಎಲಿಮೆಂಟ್ಸ್ ಅಂತ ಬರುತ್ತೆ. ಇಲ್ಲಿ ಸೆಲ್ ಎಲಿಮೆಂಟ್ಸ್, ಇಲ್ಲಿ ಯಾವ ಕಾಲಮ್ ಮೇಲೆ ನಾನು ಕಂಡೀಷನ್ ಫಾರ್ಮ್ಯಾಟಿಂಗ್ ಹಾಕ್ಬೇಕು ಅಂತ ಇಲ್ಲಿರುತ್ತೆ. ನಾ ಏನ್ ಮಾಡ್ತೀನಿ ನೋಡಿ, ಸಮ್ ಆಫ್ ಸೇಲ್ಸ್ ಅಂತಿದೆ. ಇಲ್ಲಿ ನಾನು ಇಲ್ಲಿ ಬ್ಯಾಕ್ ಗ್ರೌಂಡ್ ಕಲರ್ ಅಂತಿದೆ ನೋಡಿ, ಇದನ್ನ ಜಸ್ಟ್ ಎನೇಬಲ್ ಮಾಡಿದ್ರೆ ಸಾಕು. ಇಲ್ಲಿ ನೋಡಿ, ಇದು ನನಗೆ ಒಂದಷ್ಟು ಫಾರ್ಮ್ಯಾಟಿಂಗ್ ಆಗೋಯ್ತು. ಹೆಂಗ್ ಫಾರ್ಮ್ಯಾಟಿಂಗ್ ಆಯ್ತು ಅದು ಗೊತ್ತಿಲ್ಲ, ಜಸ್ಟ್ ಏನೋ ಆಗಿದೆ.
ಬಟ್ ನಾನು ಇದನ್ನ ಇವಾಗ ಫಾರ್ಮ್ಯಾಟ್ ಮಾಡಬೇಕು ನೋಡಿ. ಇಲ್ಲಿ ಹೋಗ್ಬಿಟ್ಟು ಎಫೆಕ್ಟ್ಸ್ ಅಂತಿದೆ, ಕ್ಲಿಕ್ ಮಾಡಿದ್ರೆ ನನ್ಗೆ ಇವಾಗ ಈ ತರ ಒಂದು ವಿಂಡೋ ಬರುತ್ತೆ. ಇದು ಕಂಡೀಷನಲ್ ಫಾರ್ಮ್ಯಾಟ್. ನನ್ಗೆ ಇವಾಗ ಗ್ರೇಡಿಯಂಟ್ ಅಂತಿದೆ ನೋಡಿ. ಗ್ರೇಡಿಯಂಟ್ ಅಂದ್ರೆ ಲೋಯೆಸ್ಟ್ ವ್ಯಾಲ್ಯೂ ಈ ತರ ಲೈಟ್ ಬ್ಲೂ ಇದೆ, ಹೈಯೆಸ್ಟ್ ವ್ಯಾಲ್ಯೂ ಈ ತರ ಡಾರ್ಕ್ ಬ್ಲೂ ಇದೆ. ನನಗೆ ಲೋಯೆಸ್ಟ್ ಮತ್ತೆ ಹೈಯೆಸ್ಟ್ಗೆ ಇದೇ ರೀತಿ ಲೈಟ್ ಇಂದ ಡಾರ್ಕ್ ಅಂತ ಏನು ಕಂಪಲ್ಸರಿ ಇಲ್ಲ. ಇಲ್ಲಿ ಹೋಗ್ಬಿಟ್ಟು ನಾನು ನೋಡಿ ಈ ತರನು ಕೊಡ್ಬೋದು, ನನ್ಗೆ ಯಾವ ಕಲರ್ ಬೇಕಾದ್ರೂ ಕೊಡ್ಬೋದು. ಓಕೆ ಅಂತ ಕೊಟ್ರೆ ಅಲ್ಲಿರೋ ಅಂತ ಫಾರ್ಮ್ಯಾಟಿಂಗ್ ಮೇಲೆ ಇಲ್ಲಿ ಕಲರ್ ಶೇಡ್ ಆಗಿರುತ್ತೆ. ಬಟ್ ನನ್ಗೆ ಈ ತರ ಬೇಡ. ಇಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತೀನಿ ನೋಡಿ, ರೂಲ್ಸ್ ಅಂತ ಕೊಡ್ತೀನಿ. ಅಂದ್ರೆ ನಾನೊಂದು ರೂಲ್ಸ್ ಅನ್ನ ಅಪ್ಲೈ ಮಾಡ್ತೀನಿ. ಸೇಮ್ ಎಕ್ಸೆಲ್ ಅಲ್ಲಿ ಹೆಂಗ್ ಮಾಡ್ತೀನಿ ಆತರ. ನನಗೆ ಇಲ್ಲಿ ಫಸ್ಟ್ ವ್ಯಾಲ್ಯೂಸ್ ನೋಡ್ಕೊಳ್ಳೋಣ ಆಯ್ತಾ. ಇದನ್ನ ಮಾಡ್ತೀನಿ. ಫಸ್ಟ್ ವ್ಯಾಲ್ಯೂಸ್ ನೋಡ್ಕೊಳ್ಳೋಣ. ಎಷ್ಟು ಹೈಯೆಸ್ಟ್ ವ್ಯಾಲ್ಯೂಸ್ ಇದೆ? 12,000 ಇದೆ. ಓಕೆ, ಏನ್ ಮಾಡೋಣ ಅಂದ್ರೆ 25,000ಕ್ಕಿಂತ ಜಾಸ್ತಿ ಏನಾದ್ರು ವ್ಯಾಲ್ಯೂಸ್ ಇದ್ರೆ, 25,000ಕ್ಕಿಂತ ಜಾಸ್ತಿ ವ್ಯಾಲ್ಯೂಸ್ ಇದ್ರೆ ಅದೆಲ್ಲ ಹೈಲೈಟ್ ಆಗುತ್ತೆ. ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಎಫೆಕ್ಟ್ಸ್ ಮತ್ತೆ ರೂಲ್ಸ್. ಓಕೆನಾ. ಇಫ್ ದ ವ್ಯಾಲ್ಯೂ ಇಸ್ ಗ್ರೇಟರ್ ದನ್ ಆರ್ ಈಕ್ವಲ್ಸ್ ಟು, ಆಯ್ತಾ. ಇಲ್ಲಿ ಪರ್ಸೆಂಟ್ ಅಂತಿದೆ, ನಾನು ಏನ್ ಮಾಡ್ತೀನಿ ನಂಬರ್ ಅಂತ ಕೊಡ್ತೀನಿ. ಇಲ್ಲಿ ನನಗೆ 25,000ಕ್ಕಿಂತ ಹೆಚ್ಚಿನ ವ್ಯಾಲ್ಯೂಸ್, ಲೆಸ್ ದ್ಯಾನ್ ಅಂತ ಇರುತ್ತೆ ಆಯ್ತಾ. ನಾನು ಇಲ್ಲಿ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಎಷ್ಟರವರೆಗೂ ವ್ಯಾಲ್ಯೂಸ್ ಇದೆ ನನಗೆ ಗೊತ್ತಿಲ್ಲ, ಮುಂದೆ ಅದು ಇನ್ಕ್ರೀಸ್ ಆಗ್ಬೋದು ಅಥವಾ ಡಿಕ್ರೀಸ್ ಆಗ್ಬೋದು. ನಾನೇನ್ ಮಾಡ್ತೀನಿ, ಇಲ್ಲಿ ಮೊದಲು ನಾವೇನ್ ಮಾಡ್ತಿದ್ವಿ ಅಂದ್ರೆ ಒಂದಷ್ಟು ದೊಡ್ಡ ನಂಬರ್ ಈ ತರ ಕೊಡ್ಬೇಕಾಗಿತ್ತು. ಇವಾಗ ಆತರ ಇಲ್ಲ, ಮ್ಯಾಕ್ಸ್ ಅಂತ ಕೊಟ್ಬಿಡ್ಬೋದು. ಯಾತಕ್ಕೆ ಮ್ಯಾಕ್ಸ್ ಅಂದ್ರೆ ಮ್ಯಾಕ್ಸಿಮಮ್ ಎಷ್ಟು ವ್ಯಾಲ್ಯೂಸ್ ಇದೆಯೋ ಅಲ್ಲಿವರೆಗೂ ಅಂತ. ಆಮೇಲೆ ಇನ್ನು ನೀವು ಗಮನದಲ್ಲಿ ಇಟ್ಕೋಬೇಕು, ಇಲ್ಲಿ ಏನಾದ್ರು ಲಾಜಿಕ್ ಕರೆಕ್ಟ್ ಆಗಿಲ್ಲ ಅಂದ್ರೆ ಇಲ್ಲಿ ಐ ಅಂತ ಬಂದ್ಬಿಡುತ್ತೆ, ಲಾಜಿಕ್ ಚೆಕ್ ಮಾಡೋದು. ನಿಮ್ಗೆ ಲಾಜಿಕ್ ಕರೆಕ್ಟ್ ಆಗಿಲ್ಲ ಅಂದ್ರೆ ನೋಡಿ ಇಲ್ಲಿ ಓಕೆ ಬಟನ್ ಎನೇಬಲ್ ಆಗಲ್ಲ. ಅದಕ್ಕೆ ನೀವೇನ್ ಮಾಡಬೇಕು, ಒಂದ್ಸರಿ ಚೆಕ್ ಮಾಡ್ಕೋಬೇಕೆಲ್ಲ. ಯಾವ್ದೆಲ್ಲ ವ್ಯಾಲ್ಯೂಸ್ 25,000ಕ್ಕಿಂತ ಜಾಸ್ತಿ ಇದೆ ನನ್ಗೆ ಓಕೆ ಈ ಕಲರ್ ಆಗಬೇಕು ಆಯ್ತಾ. ಓಕೆ ಅಂತ ಕೊಡ್ತೀನಿ ನೋಡಿ. ಜಸ್ಟ್ ಚೆಕ್ ಮಾಡಿದ್ರೆ ಯಾವ್ದೆಲ್ಲ ವ್ಯಾಲ್ಯೂಸ್ 25,000ಕ್ಕಿಂತ ಜಾಸ್ತಿ ಇದೆ ಅದೆಲ್ಲ ಈ ತರ ಪಿಂಕ್ ಕಲರ್ ಆಗುತ್ತೆ. ಸೊ ಈ ರೀತಿ ನಾನು ಕಂಡೀಷನಲ್ ಫಾರ್ಮ್ಯಾಟಿಂಗ್ ಅನ್ನ ಕೊಡ್ಬೋದು. ಓಕೆ ರೈಟ್. ಸೊ ಇದರಲ್ಲಿ ಎಷ್ಟೊಂದಿದೆ. ನಿಮ್ಗೆ ಏನಾದ್ರು ಅಕಸ್ಮಾತ್ತಾಗಿ ಡೇಟಾ ಬಾರ್ಸ್ ಬೇಕು, ಒಂದು ಡೇಟಾ ಬಾರ್ ಅಂದ್ರೆ ಈ ಚಾರ್ಟ್ ತರ ಬಾರ್ಸ್ ತಗೋಬಹುದು. ಫಾಂಟ್ ಕಲರ್ ಚೇಂಜ್ ಮಾಡ್ಬೋದು. ಐಕಾನ್ಸ್, ಎಕ್ಸೆಲ್ ಅಲ್ಲಿ ಐಕಾನ್ಸ್ ಹಾಕ್ತೀವಲ್ಲ ಆ ತರ ಹಾಕ್ಬೋದು. ಅಕಸ್ಮಾತ್ ಏನಾದ್ರು ವೆಬ್ಸೈಟ್ ಲಿಂಕ್ ಇದ್ರೆ ಈ ವೆಬ್ ಅಡ್ರೆಸ್ ಕೂಡ ನಾನು ಲಿಂಕ್ ಅನ್ನ ಕೊಡ್ಬೋದು ಆಯ್ತಾ. ಸೊ ಇದೆಲ್ಲದು ನಾನು ಯೂಟ್ಯೂಬ್ ಚಾನಲ್ ಅಲ್ಲಿ ಕಂಪ್ಲೀಟ್ ಇನ್ ಡೆಪ್ತ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ದಯವಿಟ್ಟು ಅದನ್ನು ನೋಡ್ಕೊಳ್ಳಿ. ನನಗೆಲ್ಲ ಒಂದೊಂದೇ ಮಾಡ್ತಾ ಹೋದ್ರೆ ಟೈಮ್ ಸಾಕಾಗಲ್ಲ. ಓಕೆನಾ ರೈಟ್. ಸೊ ಇವಾಗ ನಾವು ಇಲ್ಲಿ ಕಂಡೀಷನಲ್ ಫಾರ್ಮ್ಯಾಟಿಂಗ್ ಅನ್ನ ನೋಡಿದ್ವಿ ಹೆಂಗ್ ಮಾಡಬಹುದು ಅಂತ. ರೈಟ್. ಏನ್ ಬಿಟ್ಟಿದ್ದೀನಿ ಇನ್ನ. ಓಕೆ, ಇನ್ನೊಂದಿದೆ ಪ್ಯಾರಾಮೀಟರ್ ಅಂತ, ಅದು ನಿಮ್ಗೆ ತೋರಿಸ್ತೀನಿ ಏನು ಅಂತ. ಈ ಪ್ಯಾರಾಮೀಟರ್ ಏನಕ್ಕೆ ಯೂಸ್ ಮಾಡ್ತಾನೆ ಅಂತ ನಾನು ಹೇಳ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್ ಕ್ಲಿಯರ್ ಮಾಡ್ತೀನಿ. ಫಿಲ್ಟರ್ಸ್ ಕ್ಲಿಯರ್ ಮಾಡೋಣ ಸರಿ. ರೈಟ್. ಈ ಪ್ಯಾರಾಮೀಟರ್ಸ್ ಯಾತಕ್ಕೆ ಯೂಸ್ ಮಾಡ್ತಾರೆ ಅಂತ ನಾನು ಹೇಳ್ತೀನಿ. ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲಿ ಸೇಲ್ಸ್ ವ್ಯಾಲ್ಯೂ ಇದೆ ಎಲ್ಲಾ ಕಡೆ. ನನಗೆ ಇಲ್ಲಿ ಏನಾಗ್ಬೇಕು ಅಂದ್ರೆ ಈ ಸೇಲ್ಸ್ ವ್ಯಾಲ್ಯೂ ಬದಲು ಪ್ರಾಫಿಟ್ ಬರಬೇಕು. ಅಂದ್ರೆ ನನಗೊಂದು ಸೆಲೆಕ್ಷನ್ಸ್ ಹೆಂಗಿರ್ಬೇಕು ಅಂದ್ರೆ ನಾನೊಂದು ಬಟನ್ ಕ್ಲಿಕ್ ಮಾಡ ನನಗೆ ಈ ಸೆಲೆಕ್ಷನ್ಸ್ ಪ್ರಾಫಿಟ್ ಅಥವಾ ಸೇಲ್ಸ್ ಈ ರೀತಿ ನನ್ಗೆ ಬರ್ಬೇಕು. ನಾನು ಏನ್ ಮಾಡ್ತೀನಿ, ಈ ಮಾಡ್ಲಿಂಗ್ ಅಂತಿದೆ. ಓಕೆ, ಇಲ್ಲೋದ್ರೆ ನನಗೆ ಪ್ಯಾರಾಮೀಟರ್ ಅಂತ ಬರುತ್ತೆ. ಇದ್ರಲ್ಲಿ ನಾನು
ನಂಬರ್ ಒಂದು ರೇಂಜ್ಗಾದ್ರೂ ನಾನು ಪ್ಯಾರಾಮೀಟರ್ಸ್ ಕೊಡ್ಬೋದು. ಯೂಶಲಿ ನಾವು ಫೀಲ್ಡ್ಸ್ ಕೊಡ್ತೀವಿ, ಬಟ್ ನಾನು ಆಲ್ರೆಡಿ ಈ ಫೀಲ್ಡ್ಸ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿರೋದು. ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ನೋಡಿ, ಈ ಮೆಷರ್ ಅಂತಿದೆ ಆಯ್ತಾ, ಮೆಷರ್ ಕ್ಲಿಕ್ ಮಾಡ್ಬಿಟ್ಟು ನಾನೇನ್ ಮಾಡ್ತೀನಿ, ಇಲ್ಲಿ ಆಯ್ತಾ, ಇಲ್ಲಿ ಟೋಟಲ್ ಸೇಲ್ಸ್ ಅಂತ ಕೊಡ್ತೀನಿ, ಈಕ್ವಲ್ಸ್. ಓಕೆ, ಟೋಟಲ್ ಸೇಲ್ಸ್ ಈಕ್ವಲ್ಸ್ ಸಮ್ ಆಫ್ ಸೇಲ್ಸ್ ಅಂತ ಕೊಡ್ತೀನಿ. ಓಕೆನಾ, ಇದು ಮೆಷರ್ ನಾವು ನಿನ್ನೆ ಇದನ್ನ ನೋಡಿದ್ವಿ. ನಾವು ಏನ್ ಮಾಡಿದೆ, ಒಂದು ಮೆಷರ್ ಅನ್ನ ಕ್ರಿಯೇಟ್ ಮಾಡಿದೆ, ಟೋಟಲ್ ಸೇಲ್ಸ್. ಬಟ್ ನಂಗೆ ಇನ್ನೊಂದು ಮೆಷರ್ ಬೇಕು, ನಾನು ಏನ್ ಮಾಡ್ತೀನಿ, ಟೋಟಲ್ ಪ್ರಾಫಿಟ್ ಅಂತ ಕೊಡ್ತೀನಿ. ಆಯ್ತಾ, ಇಲ್ಲೊಂದ್ಬಿಟ್ಟು ಟೋಟಲ್ ಪ್ರಾಫಿಟ್ ಈಕ್ವಲ್ಸ್ ಸಮ್ ಆಫ್ ಪ್ರಾಫಿಟ್ ಅಂತ ಕೊಡ್ತೀನಿ. ಈಗ ನನಗೆ ಎರಡು ಮೆಷರ್ ಕ್ರಿಯೇಟ್ ಮಾಡಿದ್ದೀನಿ, ಏನ್ ಮಾಡ್ತೀನಿ ಆಯ್ತಾ, ಇಲ್ಲೋಗ್ಬಿಟ್ಟು ಫಿಲ್ಟ್ರು ಸೆಲೆಕ್ಟ್ ಆಗ್ಬಿಟ್ಟಿದೆ. ಟೇಬಲ್ ಇಂದ ಸೆಲೆಕ್ಟ್ ಆಗ್ಬಿಟ್ಟಿದ್ದೀನಿ. ಇಲ್ಲಿ ರೈಟ್, ಈಗ ನಾನು ಇಲ್ಲಿ ಎರಡು ಮೆಷರ್ ಅನ್ನ ಕ್ರಿಯೇಟ್ ಮಾಡಿದ್ದೀನಿ ಆಯ್ತಾ. ನೋಡಿ, ಟೋಟಲ್ ಪ್ರಾಫಿಟ್ ಮತ್ತೆ ಟೋಟಲ್ ಸೇಲ್ಸ್ ಅಂತ. ನಾನು ಏನ್ ಮಾಡ್ತೀನಿ, ಇಲ್ಲಿ ಈ ಮಾಡ್ಲಿಂಗ್ ಅಂತಿದೆ, ಇಲ್ಲಿ ಹೋದ್ರೆ ನನಗೆ ಪ್ಯಾರಾಮೀಟರ್ ಅಂತಿದೆ, ಪ್ಯಾರಾಮೀಟರ್ ಸೆಲೆಕ್ಟ್ ಮಾಡ್ತೀನಿ, ಫೀಲ್ಡ್ಸ್ ಅಂತ ಕೊಡ್ತೀನಿ. ಓಕೆನಾ, ಇಲ್ಲಿ ಫೀಲ್ಡ್ಸ್ ಏನಿದೆಯಲ್ಲ, ಇದು ನಂಬರ್ಗಾರು ತಗೋಬಹುದು, ಫೀಲ್ಡ್ಸ್ ಗಾರು ತಗೋಬಹುದು, ನನಗೆ ಬೇಕಾದ ಫೀಲ್ಡ್ಸ್. ಪ್ಯಾರಾಮೀಟರ್ ಅಂತಿದೆ, ನಾ ಏನ್ ಮಾಡ್ತೀನಿ, ನೇಮ್ ಸೆಲೆಕ್ಟ್ ಪ್ಯಾನ್ ಅಂತ ಕೊಟ್ಟಿರ್ತೀನಿ. ಇಲ್ಲಿ ಹೋಗ್ಬಿಟ್ಟು ನಾ ಏನ್ ಮಾಡ್ತೀನಿ ಗೊತ್ತಾ, ಇಲ್ಲಿ ನೋಡಿ, ಟೋಟಲ್ ಪ್ರಾಫಿಟ್ ಮತ್ತೆ ಟೋಟಲ್ ಸೇಲ್ಸ್ ಎರಡು ಸೆಲೆಕ್ಷನ್ಸ್ ಅನ್ನ ನಾನು ತಗೋತೀನಿ. ಇಲ್ಲಿ ಆಡ್ ಸ್ಲೈಸರ್ ಟು ದಿಸ್ ಪೇಜ್ ಅಂತ ಬರುತ್ತೆ. ಇವಾಗ ನೋಡಿ, ಜಸ್ಟ್ ಒಂದು ಅಬ್ಸರ್ವ್ ಮಾಡಿ, ನಾನು ಕ್ರಿಯೇಟ್ ಅಂತ ಕೊಟ್ಟಿದ್ದ ತಕ್ಷಣ ಏನಾಗ್ಬೋದು ಅಂತ ನೋಡಿ, ಕ್ರಿಯೇಟ್ ಅಂತ ಕೊಡ್ತೀನಿ. ಕ್ರಿಯೇಟ್ ಅಂತ ಕೊಟ್ಟಿದ್ದ ತಕ್ಷಣ ನಮಗೆ ಎರಡು ಚೇಂಜಸ್ ಆಗುತ್ತೆ ಈ ಒಂದು ರಿಪೋರ್ಟ್ಸ್ ಅಲ್ಲಿ. ಏನದು ನಾನು ಹೇಳ್ತೀನಿ. ಒಂದು ನೋಡಿ, ಆಟೋಮೆಟಿಕ್ ಆಗಿ ನಮ್ಗೊಂದು ಈ ಡ್ರಾಪ್ ಡೌನ್, ಸಾರಿ, ಸ್ಲೈಸರ್ಸ್ ಬಂದ್ಬಿಡುತ್ತೆ, ಆಟೋಮೆಟಿಕ್ ಆಗಿ ಬರುತ್ತೆ. ಆಯ್ತಾ, ಇದೆಲ್ಲ ಯೂಸ್ ಮಾಡ್ತಾರೆ ನಾನು ಆಮೇಲೆ ಹೇಳ್ತೀನಿ. ಏನಾದ್ರೂ ಫಾರ್ಮ್ಯಾಟಿಂಗ್ ಇದೇ ರೀತಿ ನೀವು ಫಾರ್ಮ್ಯಾಟಿಂಗ್ ಮಾಡಬೇಕು ಅಂದ್ರೆ ನಾನು ಇಲ್ಲಿ ಏನ್ ಮಾಡ್ಬೋದು, ಇಲ್ಲಿ ಹೋಗ್ಬಿಟ್ಟು ಫಾರ್ಮ್ಯಾಟ್, ಇಲ್ಲಿ ಬ್ಯಾಕ್ ಗ್ರೌಂಡ್ ತೆಗಿತೀನಿ, ಮತ್ತೆ ಸ್ಲೈಸರ್ ಸೆಟ್ಟಿಂಗ್ಸ್ ಅಲ್ಲಿ ಇದನ್ನ ಡ್ರಾಪ್ ಡೌನ್ ಮಾಡ್ಕೊಂಡ್ಬಿಡ್ತೀನಿ. ಓಕೆ, ಡ್ರಾಪ್ ಡೌನ್ ಮಾಡಿದ್ರೆ ಅಡ್ವಾಂಟೇಜ್ ಅಂತ ನಮ್ಗೆ ಸ್ವಲ್ಪ ಸ್ಪೇಸ್ ಮಿಕ್ಕುತ್ತೆ. ಸೊ ಇದನ್ನ ಇಲ್ಲಿ ಇಟ್ಕೊತೀನಿ. ಓಕೆ, ನೆಕ್ಸ್ಟ್ ಅಷ್ಟೇ. ರೈಟ್, ಈಗ ನಾನು ಇಲ್ಲಿ ಈ ಟೋಟಲ್ ಪ್ರಾಫಿಟ್ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಟೋಟಲ್ ಪ್ರಾಫಿಟ್ ಬರಬೇಕು, ಅಲ್ಲ ಟೋಟಲ್ ಸೇಲ್ಸ್ ಸೆಲೆಕ್ಟ್ ಮಾಡಿದ್ರೆ ಟೋಟಲ್ ಸೇಲ್ಸ್ ಆಗಬೇಕು. ಹಿಂಗ್ ಮಾಡೋದು ನೀವು, ನಾನು ಹೇಳ್ದೆ ಎರಡು ಚೇಂಜಸ್ ಆಗುತ್ತೆ ಅಂತ. ಒಂದು ನಾವು ಸ್ಲೈಸರ್ಸ್ ಅನ್ನ ನೋಡ್ತೀವಿ, ಇನ್ನೊಂದು ನೋಡಿ, ಇಲ್ಲಿ ಹೋಗ್ತೀನಿ, ಇದನ್ನ ಮಿನಿಮೈಸ್ ಮಾಡ್ತೀನಿ ನೋಡಿ, ಹೊಸ ಟೇಬಲ್ ಒಂದು ಕ್ರಿಯೇಟ್ ಆಗುತ್ತೆ. ಇಲ್ಲಿ ನೋಡಿ, ಈ ತರ ಈ ಸೆಲೆಕ್ಟ್ ವ್ಯಾಲ್ ಅಂತ ಏನಿದೆಯಲ್ಲ, ಇದು ಬಂದು ನಮ್ಗೆ ಪ್ಯಾರಾಮೀಟರ್. ಸೊ ಈಗ ಏನ್ ಮಾಡ್ತೀನಿ ಗೊತ್ತಾ, ಈಗ ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿದೆ ಈ ಒಂದು ಚಾರ್ಟ್ ಅನ್ನ ಸೆಲೆಕ್ಟ್ ಮಾಡ್ಕೊತೀನಿ. ಈ ಚಾರ್ಟ್ ಸೆಲೆಕ್ಟ್ ಮಾಡ್ಬಿಟ್ಟು ಇಲ್ಲಿ ಹೋದ್ರೆ ನನಗೆ ನೋಡಿ, ಇಲ್ಲಿ ಸಮ್ ಆಫ್ ಸೇಲ್ಸ್ ಅಂತಿದೆ. ನಾನೇನ್ ಮಾಡ್ತೀನಿ ಗೊತ್ತಾ, ಇದನ್ನ ತೆಗೆದ್ಬಿಡ್ತೀನಿ. ಇದನ್ನ ತೆಗೆದ್ಬಿಟ್ಟು ಇಲ್ಲಿ ಇದೆಲ್ಲ ಆಯ್ತಾ, ಸೆಲೆಕ್ಟ್ ವ್ಯಾಲ್ ಅಂತ ಇದನ್ನ ಕೊಟ್ಬಿಡ್ತೀನಿ. ಇದನ್ನ ಇಲ್ಲಿ ಕೊಟ್ಬಿಡೋಣ ವೈ ಆಕ್ಸಿಸ್ ಅಂತ. ನೋಡಿ, ನಮ್ಗೆ ಇಲ್ಲೇ ಒಂದು ವ್ಯಾಲ್ಯೂ ಬಂತು. ಇದು ಏನ್ ವ್ಯಾಲ್ಯೂ ನೋಡಿ, ಇಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತೀನಿ, ಪ್ರಾಫಿಟ್ ಸೆಲೆಕ್ಟ್ ಮಾಡಿ, ಹಂಗೆ ಅಬ್ಸರ್ವ್ ಮಾಡಿ ನೋಡಿ, ಇದು ಪ್ರಾಫಿಟ್, ಇದು ಸೇಲ್ಸ್. ಓಕೆನಾ, ರೈಟ್. ಎಲ್ಲೆಲ್ಲ ಚೇಂಜ್ ಮಾಡ್ಬೋದು, ನೀವು ಎಲ್ಲಿ ಬೇಕಾದ್ರೂ ಚೇಂಜ್ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಹೋಗ್ತೀನಿ, ಇದು ಸೇಲ್ಸ್ ವ್ಯಾಲ್ಯೂ,
ಇಲ್ಲಿ ಹೋಗ್ತೀನಿ ನೋಡಿ, ಈ ಸಮ್ ಆಫ್ ಸೇಲ್ಸ್ ತೆಗೆದ್ಬಿಟ್ಟು ಇದೆಯಲ್ಲ ಇದು ಸೆಲೆಕ್ಟ್ ವ್ಯಾಲ್ ಇದನ್ನ ಕೊಟ್ಬಿಡ್ತೀನಿ ನೋಡಿ. ಇವಾಗ ನನಗೆ ಇಲ್ಲಿ ಬರ್ತಾ ಇರೋದು ಪ್ರಾಫಿಟ್. ಈಗ ಔಟ್ ಸೇಲ್ಸ್ ಇದು ಇನ್ನೊಂದು ಫಿಲ್ಟರ್ ಆಗ್ಬಿಟ್ಟಿದೆ ಅಲ್ವಾ. ರೈಟ್, ಇಲ್ಲೂ ಅಷ್ಟೇ ನಾನೇನ್ ಮಾಡ್ತೀನಿ, ಇಲ್ಲೋಗ್ಬಿಟ್ಟು ಸಮ್ ಆಫ್ ಸೇಲ್ಸ್ ತೆಗಿತೀನಿ, ಇಲ್ಲಿ ತಗೊಂಡು ವ್ಯಾಲ್ಯೂಸ್ ಓಕೆ ನೋಡಿ. ಚೇಂಜ್ ಆಗ್ತದೆ. ಸೊ ನೀವು ಎಲ್ಲಿ ಬೇಕಾದ್ರೂ ಈ ಒಂದು ವ್ಯಾಲ್ಯೂಸ್ ಅನ್ನು ಚೇಂಜ್ ಮಾಡ್ಕೋಬಹುದು. ಇಲ್ಲೂ ಕೂಡ ನಾನು ಚೇಂಜ್ ಮಾಡ್ಬೋದು. ಇಲ್ಲಿ ಹೋಗ್ತೀನಿ, ಈ ಸೆಲೆಕ್ಟ್ ಮಾಡ್ಕೊಂಡು ನೋಡಿ, ಈ ಸಮ್ ಆಫ್ ಸೇಲ್ಸ್ ಇದೆಲ್ಲ ಇದು ತಗೊಂಡ್ಬಿಡ್ತೀನಿ. ಓಕೆ, ಅದಕ್ಕೆ ಬದಲು ನಾನು ಇಲ್ಲಿ ಇದನ್ನು ತಗೋತೀನಿ ನೋಡಿ. ಈಗ ನಾನು ಇಲ್ಲಿ ಹೋಗ್ಬಿಟ್ಟು ಯಾವ ಸೆಲೆಕ್ಟ್ ಮಾಡ್ತೀನೋ ಆ ವ್ಯಾಲ್ಯೂಸ್ ಅಲ್ಲಿ ಚೇಂಜ್ ಆಗ್ಬಾರ್ದು. ಸೊ ಈ ರೀತಿ ನಾವು ಪ್ಯಾರಾಮೀಟರ್ಸ್ ನ ಕ್ರಿಯೇಟ್ ಮಾಡ್ಕೊಂಡು ಡೈನಾಮಿಕ್ ಆಗಿ ನಾವು ವ್ಯಾಲ್ಯೂಸ್ ಅನ್ನ ಚೇಂಜ್ ಮಾಡಬೇಕು. ಬಟ್ ಏನಂದ್ರೆ ಇಲ್ಲಿ ನಾನು ಇಲ್ಲಿ ಚೇಂಜ್ ಮಾಡಿದಾಗ ಹೆಡ್ಡಿಂಗ್ಸ್ ಎಲ್ಲದು ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಹೆಡ್ಡಿಂಗ್ಸ್ ಡೈನಾಮಿಕ್ ಚೇಂಜ್ ಮಾಡ್ಬೋದಾ, ಇದನ್ನು ಮಾಡಬಹುದು. ಬಟ್ ಏನಂದ್ರೆ ಇದಕ್ಕೆಲ್ಲ ನಾವು ಮತ್ತೆ ಒಂದಷ್ಟು ಡ್ಯಾಕ್ಸ್ ಫಂಕ್ಷನ್ಸ್ ಎಲ್ಲ ಬರೀಬೇಕು, ಸೆಲೆಕ್ಟೆಡ್ ವ್ಯಾಲ್ಯೂಸ್ ಅಂತೆಲ್ಲ ಇರುತ್ತೆ. ಅದೆಲ್ಲ ನಮ್ಗೆ ಇವಾಗ ಮಾಡಿ ತೋರಿಸ್ಬೇಕಂದ್ರೆ ತುಂಬಾ ಟೈಮ್ ಹಿಡಿಯುತ್ತೆ. ಬಟ್ ನೀವು ಅದನ್ನ ಮಾಡ್ಕೋಬಹುದು. ಓಕೆ, ಇವಾಗ ಇಲ್ಲಿ ನೋಡಿ ಕನ್ಫ್ಯೂಷನ್ ಆಗುತ್ತೆ ನಮಗೆ. ಬಟ್ ನಿಮ್ಗೆ ಈ ಒಂದು ಆಪ್ಷನ್ ತೋರಿಸ್ಬೇಕಿತ್ತು, ನಾನು ತೋರಿಸಿದ್ದೀನಿ. ಹೆಡ್ಡಿಂಗ್ ಅನ್ನ ನೀವು ಚೇಂಜ್ ಮಾಡ್ಕೋಬಹುದು. ಅದಕ್ಕೆ ಸೆಲೆಕ್ಟೆಡ್ ವ್ಯಾಲ್ಯೂಸ್ ಅಂತ ಒಂದು ಫಾರ್ಮುಲಾ ಬರುತ್ತೆ. ಇಲ್ಲ ಅಂದ್ರೂ ಟೆಕ್ಸ್ಟ್ ಅಲ್ಲಿ ಡೈರೆಕ್ಟ್ ಆಗಿ ಇಲ್ಲೇ ಮಾಡ್ಬೋದು. ನೋಡ್ತೀನಿ ನಾನು ನೋಡಿ, ಇಲ್ಲಿ ವ್ಯಾಲ್ಯೂ ಅಂತಿದ್ದಲ್ಲ, ಇಲ್ಲಿ ನಂಗೆ ಚೇಂಜ್ ಮಾಡ್ಬೋದು. ಆಯ್ತಾ, ನಮಗೆ ಇಲ್ಲಿ ಕಾಲಮ್ ಸೆಲೆಕ್ಟ್ ಮಾಡ್ಕೋಬೇಕು. ಬಟ್ ಅದಕ್ಕೂ ನಿಮಗೆ ಈ ಡ್ಯಾಕ್ಸ್ ಫಂಕ್ಷನ್ಸ್ ಅನ್ನ ಬರೀಬೇಕಾಗುತ್ತೆ. ಸೊ ಅದನ್ನ ನೀವು ನೋಡ್ಕೊಳ್ಳಿ ಅದನ್ನ, ಆಯ್ತಾ. ಚಾಟ್ ಜಿಪಿಟಿ ಹೋದ್ರೆ ಅದು ಕೊಡುತ್ತದೋ, ನೀವು ಅದನ್ನ ಚೇಂಜ್ ಮಾಡ್ಕೊಂಡು. ಇಲ್ಲ ಅಂದ್ರೆ ನನಗೇನ್ ಬೇಡ, ಸೆಗ್ಮೆಂಟ್ ಅಂತ ಕೊಟ್ಬಿಡಿ ಸಾಕಾದಂಗೆ ಆಟೋಮೆಟಿಕ್ ತಗೊಂಡು ಹಂಗೂ ಮಾಡ್ಬೋದು. ಓಕೆನಾ. ಸೊ ಈ ರೀತಿ ನಾವು ಒಂದು ಡ್ಯಾಶ್ ಬೋರ್ಡ್ ಅನ್ನ ಮಾಡ್ಬೋದು. ಆಮೇಲೆ ಇನ್ನೊಂದು ಯಾರೋ ಒಂದು ಕ್ವೆರಿ ಕೇಳಿದ್ರು ಆಕ್ಚುಲಿ, ಜಾನ್ವರಿ ಟು ನವೆಂಬರ್, ಏಪ್ರಿಲ್ ಇಂದ ಹೆಂಗ್ ತಗೋಬಹುದು ಅಂತ. ಇದಕ್ಕೆ ಓಕೆ, ನಿಮಿಷ ನೋಡೋಣ, ಅಕಸ್ಮಾತ್ ನಾನು ಕ್ವಿಕ್ ಆಗಿ ಮಾಡ್ಬೋದಾ ನಾನು ಚೆಕ್ ಮಾಡ್ತೀನಿ. ಓಕೆ, ನಾನು ಒಂದು ಲಾಜಿಕ್ ಕೊಡ್ತೀನಿ ನಿಮಗೆ, ಆಯ್ತಾ. ಸಾರಿ, ಸ್ವಲ್ಪ ಫಾಸ್ಟ್ ಆಗಿ ನಾನು ಮಾಡಬೇಕು, ಯಾಕಂದ್ರೆ ಟೈಮ್ ಇಲ್ಲ. ನಿಮ್ಗೆ ಲಾಜಿಕ್ ನಾನು ತೋರಿಸ್ತೀನಿ ಹೆಂಗ್ ಮಾಡ್ಬೋದು ಅಂತ. ನೋಡಿ, ಇವಾಗ ಯೂಶಲಿ ನಮ್ಗೆ ಈ ರಿಪೋರ್ಟ್ಸ್ ಇದೆಯಲ್ಲ, ಜಾನ್ವರಿಯಿಂದ ನವೆಂಬರ್, ಜಾನ್ವರಿಯಿಂದ ಡಿಸೆಂಬರ್, ಆಕ್ಚುಲಿ 225 ಅಲ್ಲ, ನವೆಂಬರ್ ಬರ್ತೀನಿ. ಓಕೆ ನೋಡಿ, ಜಾನ್ವರಿಯಿಂದ ಡಿಸೆಂಬರ್ ಇದು ಒಂದು ಬೈ ಡಿಫಾಲ್ಟ್ ಬರುತ್ತೆ. ಇದಕ್ಕೆ ಕ್ಯಾಲೆಂಡರ್ ಇಯರ್ ಅಂತ ಕರಿತೀವಿ, ಸರಿನಾ. ಯೂಶಲಿ ಇಂಡಿಯಾದಲ್ಲಿ ಏನಾಗ್ತಂದ್ರೆ ನಾವು ಈ ಫಿನಾನ್ಷಿಯಲ್ ಇಯರ್ ಅಥವಾ ಫಿಸ್ಕಲ್ ಇಯರ್ ಅಂತ ನಾವು ಕರಿತೀವಿ. ನಾನೇನ್ ಮಾಡ್ತೀನಿ, ಇದು ನಾನು ಮಾಡಿ ತುಂಬಾ ದಿನ ಆಗಿದೆ, ಸ್ವಲ್ಪ ನಮ್ಗೆ ಟೈಮ್ ಹಿಡಿಯುತ್ತೆ. ಬಟ್ ಸ್ಟಿಲ್ ನಾನೊಂದು ಲಾಜಿಕ್ ಅನ್ನ ಕೊಡ್ತೀನಿ. ಇದು 1 2 3 4 ಈ ತರ ಇರುತ್ತೆ. ಓಕೆ, ಓಕೆನಾ. ಇಲ್ಲಿ ಜಾನ್ವರಿ ಬಂದು 1, ಫೆಬ್ರವರಿ ಬಂದು ಈ ತರ, ಡಿಸೆಂಬರ್ ಅಲ್ಲಿ 12 ವರೆಗೂ ಇರುತ್ತೆ. ಬಟ್ ನನಗೆ ಇವಾಗ ಏನಾಗ್ಬೇಕು ಗೊತ್ತಾ, ಇದು 1 ಆಗ್ಬೇಕು, ಇದು 2 ಆಗ್ಬೇಕು. ನೋಡಿ, ಇದು 1 2 ಮತ್ತೆ ಈ ರೀತಿ ನನಗೆ ಇದು ಡಿಸೆಂಬರ್ 9 ಆಗುತ್ತೆ. 9 ಆದ್ಮೇಲೆ ಇದು 10 ಆಗುತ್ತೆ, ಇದು 11 ಮತ್ತೆ ಇದು 12.
ಸೊ ಈ ರೀತಿ ನಾನು ನಂಬರ್ ಅನ್ನು ಕ್ರಿಯೇಟ್ ಮಾಡಬೇಕು. ಸೊ ಈ ತರ ನಾನು ನಂಬರ್ ಮಾಡಬೇಕು ಅಂದ್ರೆ ನಾನು ಏನ್ ಮಾಡ್ತೀನಿ, ಫಾರ್ಮುಲಾ ಬರೀಬೇಕು. ಹೆಂಗೆ ಬರೀತೀನಿ ಅಂದ್ರೆ ಓಕೆ, ಈ ತರ ಈಕ್ವಲ್ಸ್ ಇಫ್ this value is greater than or equals to 4 here, ಈ ವ್ಯಾಲ್ಯೂ ಮೈನಸ್ 3 ಆಗುತ್ತೆ. ಓಕೆ, ಇಲ್ಲ ಅಂದ್ರೆ ಇಫ್ ಈ ವ್ಯಾಲ್ಯೂ ಲೆಸ್ ದನ್ ಆರ್ ಈಕ್ವಲ್ಸ್ ಟು 3 ಆದ್ರೆ ಈ ವ್ಯಾಲ್ಯೂಗೆ ಪ್ಲಸ್ 1 ಪ್ಲಸ್ 10 ಓಕೆ ಪ್ಲಸ್ 9 ಆಯ್ತಾ. ಇವರು ಇಲ್ಲ ಅಂದ್ರೆ ನನ್ಗೊಂದು ಫಾಲ್ಸ್ ವ್ಯಾಲ್ಯೂ ಬೇಕು, 0 ಅಂತ ಕೊಟ್ಟಿರ್ತೀನಿ ಆಸ್ ಆಫ್ ನೌ. ನೋಡಿ, ನಾನು ಈ ತರ ಒಂದು ಫಾರ್ಮುಲಾ ಬರೆದ್ರೆ ನನಗೆ ಈ ರಿಸಲ್ಟ್ ಬರುತ್ತೆ. ಸೊ ಈ ತರ ನಾನು ತಗೋಬೇಕು ಅಂತ ನಾನು ಹೇಳ್ತಾ ಇರೋದು. ಇಲ್ಲೇನ್ ಮಾಡ್ತೀನಿ, ಇದೇ ಲಾಜಿಕ್ ಅನ್ನು ಇಲ್ಲಿ ಯೂಸ್ ಮಾಡ್ತೀನಿ. ಆಯ್ತಾ, ಏನ್ ಮಾಡ್ತೀನಿ, ಟೇಬಲ್ ಹೋಗ್ತೀನಿ, ಟೇಬಲ್ ಅಲ್ಲಿ ಆರ್ಡರ್ ತಗೋತೀನಿ. ಇಲ್ಲೇನ್ ಮಾಡೋಣ, ಇಲ್ಲಿ ಹೋಗ್ಬಿಟ್ಟು ಓಕೆ, ಈ ಆರ್ಡರ್ ಡೇಟ್ ಮೇಲೆ ನಾನು ತಗೋಬೇಕಾಗ್ತದೆ, ಸರಿನಾ. ಈಗ ಇಲ್ಲಿ ಇದಕ್ಕೆ ಏನ್ ಮಾಡೋಣ, ಓಕೆ ಒಂದು ಕಾಲಮ್ ಅನ್ನ ಕ್ರಿಯೇಟ್ ಮಾಡ್ತೀನಿ. ಓಕೆ, ನಾನು ಸ್ವಲ್ಪ ಯೋಚನೆ ಮಾಡಿ ಮಾಡಬೇಕು. ರೈಟ್, ಒಂದು ಕಾಲಮ್ ಅನ್ನ ತಗೊಂಡು ಈ ಲಾಜಿಕ್ ಏನ್ ನಾನು ಮಾಡಿದ್ನಲ್ಲ ಅದೇ ರೀತಿ ಇಲ್ಲಿ ಮಾಡೋಣ. ಆಯ್ತಾ, ಇಲ್ಲೇನ್ ಮಾಡ್ತೀನಿ, ಮಂತ್ ನಂಬರ್ ಅಂತ ತಗೊಳ್ಳೋಣ. ರೈಟ್, ಮಂತ್ ನಂಬರ್ ಇಫ್ ಮಂತ್ ಓಕೆ ಮಂತ್ ಆಫ್ ಆರ್ಡರ್ ಡೇಟ್. ಆಯ್ತಾ, ಮಂತ್ ಆಫ್ ಆರ್ಡರ್ ಡೇಟ್. ಇವಾಗ ಮಂತ್ ಅಂತ ತಗೊಂಡ್ರೆ 1 2 3 4 5 ಅಂತ 12 ವರೆಗೂ ಬರುತ್ತೆ. ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 4. ಅಲ್ಲಿ ಏನು ಲಾಜಿಕ್ ತಗೊಂಡಿದೆ ಅದಕ್ಕೆ ನನಗೂ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ನಾನು ಲಾಜಿಕ್ ಬಿಲ್ಡ್ ಮಾಡ್ಕೊಂಡೆ ಅಲ್ಲಿ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 4 ಅಂತ ಕೊಡ್ತೀನಿ. ಅಕಸ್ಮಾತ್ ಆಗಿ ಇದು ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 4 ಅಂತಿದ್ರೆ ಮಂತ್ ಆಫ್ ಆರ್ಡರ್ ಡೇಟ್ ಆಯ್ತಾ -3 ಅಂದ್ರೆ ಇಲ್ಲಿ ಬರುವಂತ ನಂಬರ್ಗೆ -3 ಅಂತ ಕೊಡ್ತೀನಿ. ಅವಾಗ ನನಗೆ 1 2 3 4 9 ವರೆಗೂ ಬರುತ್ತೆ. ಇಲ್ಲ ಅಂದ್ರೆ ಮತ್ತೊಂದ್ಸರಿ ಗಿಫ್ಟ್ ಕೊಡ್ಬೇಕು. ಏನದು, ಮಂತ್ ಆಫ್ ಆರ್ಡರ್ ಡೇಟ್. ಆಯ್ತಾ, ಇಲ್ಲಿ ನಾನು ಬೇರೆ ಫಾರ್ಮುಲಾ ಸ್ವಿಚ್ ಯೂಸ್ ಮಾಡ್ಬೋದು, ಬೇರೆ ಬೇರೆ ಇದೆ. ಬಟ್ ಇವಾಗ ಏನಾದ್ರು ಟೈಮ್ ಇಲ್ಲ ಎಲ್ಲ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ. ಸೊ ಯಾವುದು ನಿಮಗೆ ಈಸಿಗೆ ಅರ್ಥ ಮಾಡಿಸ್ಬೋದು ನಾನು ನಿಮಗೆ ತೋರಿಸ್ತೇನೆ. ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 3. ಸಾರಿ, ಇದು ಗ್ರೇಟರ್ ದೆನ್. ಓಕೆ, ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 3 ನನಗೆ ಮಂತ್ ಆಫ್ ಆರ್ಡರ್ ಡೇಟ್ ಆಯ್ತಾ +9 ಅಂತ ಕೊಡ್ತೀನಿ. ಓಕೆನಾ, ಕ್ಲೋಸ್ ಮಾಡೋಣ, ಎಂಟರ್ ಅಂತ ಕೊಡ್ತೀನಿ. ರೈಟ್, ಸ್ವಲ್ಪ ಬಂತು. ಆಯ್ತಾ, ಸೊ ಇಲ್ಲಿ ನನಗೆ ಏನ್ ಬರುತ್ತೆ ನೋಡಿ, ಇವಾಗ ಇದು ಬಂದು ನವೆಂಬರ್. ರೈಟ್, 8 ಅಂತ ಬಂದೆ ನೋಡೋಣ ಏನ್ ಬರಬೇಕು. ನವೆಂಬರ್ 8 ಕರೆಕ್ಟ್ ಬಂತು ಸರಿ. ಓಕೆನಾ, ಸೊ ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಆಯ್ತಾ, ಅಂದ್ರೆ ನಾನು ಅಲ್ಲಿ ಏನ್ ಲಾಜಿಕ್ ಬಿಲ್ಡ್ ಮಾಡಿದೆ ಇಲ್ಲಿ ಅದನ್ನೇ ನಾನು ಇಲ್ಲಿ ಜಸ್ಟ್ ಟ್ರೈ ಮಾಡಿದೆ. ಓಕೆನಾ, ಇವಾಗ ನನಗೆ ಮಂತ್ ನಂಬರ್ ಬಂತು. ಬಟ್ ನನಗೆ ಇದೇ ಲೇಬಲ್ ತಗೊಳಕ್ಕಾಗಲ್ಲ. ಅದಕ್ಕೆ ಏನ್ ಮಾಡ್ತೀನಿ ಗೊತ್ತಾ, ಇಲ್ಲಿ ಇನ್ನೊಂದು ಕಾಲಮ್ ಕ್ರಿಯೇಟ್ ಮಾಡ್ತೀನಿ. ಸೊ ಇಲ್ಲಿ ಇನ್ನೊಂದು ಕಾಲಮ್ ಕ್ರಿಯೇಟ್ ಮಾಡಿ ನಾನು ಏನ್ ಮಾಡ್ತೀನಿ, ಇಲ್ಲಿ ಮಂತ್ ನೇಮ್ ಅಂತ ತಗೋತೀನಿ. ಇಲ್ಲಿ ಮಂತ್ ಆರ್ಡರ್ ಡೇಟ್ ಡಾಟ್ ಇಲ್ಲಿ ಮಂತ್ ಅಂತಿದೆ. ಅಂದ್ರೆ ನನಗೆ ಆ ಮಂತ್ ಏನ್ ಬೇಕು ನೋಡಿ, ಇಲ್ಲಿ ತಗೊಂಡಾಗ ನನಗೆ ಇಲ್ಲಿ ಈ ಮಂತ್ ಬಂದ್ಬಿಡುತ್ತೆ. ರೈಟ್, ನೋಡಿ ಇಲ್ಲಿ ಬಂತು. ಈಗ ನಾನು ಏನ್ ಮಾಡ್ಬೇಕು ಗೊತ್ತಾ, ಇದು ಬಂತು ಅಕಾರ್ಡಿಂಗ್ ಟು ದಿಸ್ ನಂಬರ್ ಸಾರ್ಟ್ ಆಗ್ಬೇಕು. ಇಲ್ಲಿ ನೋಡಿ, ಇಲ್ಲೋದ್ರೆ ಕಾಲಮ್ ಟೂಲ್ಸ್ ಅಂತಿದೆ, ಸಾರ್ಟ್ ಬೈ. ನಾನೇನ್ ಮಾಡ್ತೀನಿ, ಇಲ್ಲಿ ಇದು ಮಂತ್ ನಂಬರ್ ನೋಡಿ, ಮಂತ್ ನಂಬರ್ ಅನ್ನು ಕೊಟ್ಬಿಡ್ತೀನಿ. ಇದೇನ್ ಮಾಡುತ್ತೆ ಗೊತ್ತಾ, ಈ ಮಂತ್ ನಂಬರ್ ಮೇಲೆ ಈ ಒಂದು ಕಾಲಮ್ ಸಾರ್ಟ್ ಆಗ್ಬಿಟ್ಟಿರುತ್ತೆ. ಸಿಂಪಲ್. ಮತ್ತೆ ಹೇಳ್ತೀನಿ,
ಮಂತ್ ನಂಬರ್ ಅಂತ ತಗೊಂಡೆ. ಅದಕ್ಕೆ ನಾನು ಏನು ಲಾಜಿಕ್ ಬಿಲ್ಡ್ ಮಾಡಿದ್ದೆ ಏನಂದ್ರೆ ಇಲ್ಲಿ April 4 ಅಂತಿದೆಯಲ್ಲ ಅದು 1 ಆಗ್ಬೇಕು. ಅದಕ್ಕೆ ಏನ್ ಮಾಡಿದೆ 4 - 3 ಅಂದ್ರೆ ಇದೆಲ್ಲ ಬಂದು -3 ಇರುತ್ತೆ. ಈ 1 2 3 ಅಂತ ಏನಿದೆಯಲ್ಲ ಇದಕ್ಕೆ ಬಂದು +9 ಅಂತ ಕೊಟ್ರೆ 10 11 12 ಅಂತ ಆಗುತ್ತೆ. ಇದು ಸಿಂಪಲ್ ಲಾಜಿಕ್ ನಾನು ಮಾಡಿದ್ದೆ. ಅದಾದ್ಮೇಲೆ ಏನ್ ಮಾಡಿದೆ ಮಂತ್ ನೇಮ್ ತಗೊಂಡೆ. ಇದನ್ನ ಇಲ್ಲಿ ಕಾಲಮ್ ಟೂಲ್ಸ್ ಅಲ್ಲಿ ಸಾರ್ಟ್ ಬೈ, ನಾವು ಯಾವುದೋ ಬೇರೆ ಕಾಲಮ್ ಅನ್ನ ಸಾರ್ಟ್ ಮಾಡೋದಕ್ಕೆ ನಾವು ಇನ್ನೊಂದು ಕಾಲಮ್ ಇದೆ ಇದನ್ನ ಸಾರ್ಟ್ ಮಾಡ್ಕೋಬಹುದು. ಇವಾಗ ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ನೋಡಿ ಇಲ್ಲಿ ಹೋಗ್ತೀನಿ, ಇಲ್ಲೇನ್ ಇದೆಯಲ್ಲ ಇದು ಓಕೆ, ಇಲ್ಲಿ ಹೋಗ್ಬಿಟ್ಟು ಈ ಮಂತ್ ಆರ್ಡರ್ ಡೇಟ್ ಏನ್ ತಗೊಂಡಿದ್ನಲ್ಲ ಮಂತ್ ಏನ್ ಮಾಡಿದ್ನಿಲ್ಲ ಇದನ್ನ ತಗೊಂಡ್ಬಿಡ್ತೀನಿ, ಡ್ರ್ಯಾಗ್ ಮಾಡ್ಬಿಟ್ಟು ನೋಡಿ April May June July ಈ ತರ ಬರುತ್ತೆ. ಸೊ ಹಿಂಗ್ ನೀವು ಮಾಡ್ಕೊಂಡು ಆಯ್ತಾ. ಇದು ಕ್ವಿಕ್ ಆಗಿ ನಾನು ಏನ್ ಮಾಡ್ಬೋದು ನಿಮ್ಗೆ ನಾನು ತಿಳಿಸಿದ್ದೀನಿ. ಇನ್ನು ಬೇರೆ ಬೇರೆ ತರ ಎಲ್ಲ ಇದೆ, ಬಟ್ ನಿಮ್ಗೆ ಆದಷ್ಟು ಕ್ವಿಕ್ ಆಗಿ ಏನ್ ಮಾಡ್ಬೋದು ಅದನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ. ಸೊ ಇದೇ ರೀತಿ ಅಕಸ್ಮಾತ್ ಏನಾದ್ರು ನನಗೆ ಬೇರೆ ಬೇರೆ ಮಂತ್, ಇವಾಗ ಫಾರ್ ಎಕ್ಸಾಂಪಲ್ ನನಗೆ ಬೇರೆ ಮಂತ್ ಇಂದ ಸ್ಟಾರ್ಟ್ ಆಗ್ಬೇಕು, ಇವಾಗ ನನಗೆ ಆಗಸ್ಟ್ ಇಂದ ಸ್ಟಾರ್ಟ್ ಆಗ್ಬೇಕು ಅಂದ್ರೆ 8 ನನಗೆ ಇಲ್ಲಿ 1 ಆಗ್ಬೇಕು. ಸೊ ಏನ್ ನಾನು ಮೈನಸ್ ಮಾಡಿದ್ರೆ 1 ಆಗುತ್ತೆ. ಸೊ ಆ ರೀತಿ ನಾನು ಲಾಜಿಕ್ ಅನ್ನ ಬಿಲ್ಡ್ ಮಾಡ್ಕೊಂಡು ನಾನು ಏನ್ ಮಾಡ್ಬೇಕು, ಇಲ್ಲಿ ಈ ತರ ಕಾಲಮ್ಸ್ ಕ್ರಿಯೇಟ್ ಮಾಡ್ಕೊಂಡು ಸಾರ್ಟ್ ಮಾಡ್ಕೊಂಡು ಇದು ಮಾಡ್ಬೋದು. ಓಕೆನಾ. ಸೊ ಈ ರೀತಿ ಮಾಡ್ಬೋದು ರೈಟ್. ಮತ್ತೆ ಇನ್ಯಾವುದೋ ಕ್ವೆರೀಸ್ ಕೇಳೋದು ನನಗೆ ಮರ್ತೋಗ್ಬಿಟ್ಟಿದೆ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಸೊ ಎಲ್ಲಾನು ನನ್ನ ಯೂಟ್ಯೂಬ್ ಚಾನಲ್ ಮತ್ತೆ ಇದರಲ್ಲಿ ಲಿಸ್ಟ್ ಮಾಡಿದ್ದೀನಿ, ಅದ್ರಲ್ಲಿ ನೀವು ನೋಡ್ಕೋಬಹುದು. ಅದು ಇಲ್ಲ ಅಂದ್ರೆ ನನ್ನ ಕ್ವೆರಿ ಕಳಿಸಿ ಆಯ್ತಾ. ಈ ಸೆಷನ್ಸ್ ಅಲ್ಲೇ ಮಾಡಬೇಕು ಅಂತಿಲ್ಲ, ಬೇರೆ ದಿನ ಕೂಡ ನನಗೆ ಖಂಡಿತ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ, ಡನ್. ಈಗ ನೆಕ್ಸ್ಟ್ ಇವಾಗ ಪ್ರಾಜೆಕ್ಟ್ ಮುಗೀತು ಅಂತ ಇಟ್ಕೋಣ. ಇಲ್ಲಿ ಪೇಜ್ ನ್ಯಾವಿಗೇಷನ್ ಒಂದಿದೆ. ಪೇಜ್ ನ್ಯಾವಿಗೇಷನ್ ಅಂದ್ರೆ ಅಕಸ್ಮಾತ್ ನನ್ಗೆ ಇನ್ನೊಂದು ಬೇರೆ ಪೇಜ್ ಇದ್ರೆ ನೋಡಿ, ಇವಾಗ ಇನ್ನೊಂದು ಪೇಜ್ ಇರುತ್ತೆ ಅಂತ ಇಟ್ಕೊಳ್ಳಿ. ಇದನ್ನು ಮಾಡ್ಬಿಡ್ತೀನಿ, ರಿಪೋರ್ಟ್ 02. ಓಕೆ, ಈ ತರ ಅಕಸ್ಮಾತ್ ಇನ್ನೊಂದು ಪೇಜ್ ಇತ್ತು ಅಂದ್ರೆ ನಾನು ಜಸ್ಟ್ ಏನ್ ಮಾಡ್ಬೋದು, ಇನ್ಸರ್ಟ್ ಬಟನ್ಸ್ ನ್ಯಾವಿಗೇಟರ್ ಪೇಜ್ ನ್ಯಾವಿಗೇಟರ್ ಆಯ್ತಾ. ನೋಡಿ ಇಲ್ಲಿ ನನಗೆ ಈ ತರ ಬಟನ್ಸ್ ಬಂದ್ಬಿಡುತ್ತೆ. ನಾನು ಡೈನಾಮಿಕ್ ಬಟನ್ಸ್ ಬೇಕಾದ್ರೂ ನಾನು ಮ್ಯಾನ್ಯಲ್ ಆಗಿ ಮಾಡ್ಕೋಬಹುದು, ಇಲ್ಲ ಅಂದ್ರೂ ಈ ರೀತಿ ಮಾಡ್ಬೋದು ಆಯ್ತಾ. ಇಲ್ಲಡೆ ಕಂಟ್ರೋಲ್ ಇಟ್ಕೊಂಡು ಇದನ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ಹೋಗುತ್ತೆ ರಿಪೋರ್ಟ್ 2ಗೆ. ಸೊ ಇದನ್ನೇ ನಾನು ಏನಾದ್ರೆ ಅಕಸ್ಮಾತ್ ಮಾಡ್ಕೊಂಡು ನಾನು ಇಲ್ಲಿ ಪೇಸ್ಟ್ ಮಾಡುತ್ತೆ ಅಂತ ಇಟ್ಕೊಳ್ಳಿ, ಇಲ್ಲೂ ಬಟನ್ ಇರುತ್ತೆ ಅಂತ ಇಟ್ಕೊಳ್ಳಿ. ನೋಡಿ ರಿಪೋರ್ಟ್ 1 ಅಂದ್ರೆ ಅದು ಇಲ್ಲಿ ಬರುತ್ತೆ ಪೇಜ್. ಸೊ ಈ ರೀತಿ ನಾನು ರಿಪೋರ್ಟ್ಸ್ ಅನ್ನ ಮಾಡ್ತೀನಿ. ಓಕೆನಾ. ಇವಾಗ ಈ ರಿಪೋರ್ಟ್ ಮುಗೀತು ಅಂತ ಇಟ್ಕೊಳ್ಳೋಣ. ಓಕೆ, ಸೊ ಇದರಲ್ಲಿ ಇನ್ನು ಎಷ್ಟೊಂದು KPS ನಾನು ಹೇಳೋದಲ್ಲ, ಅದನ್ನೆಲ್ಲ ChatGPT ಏನ್ ಕೊಟ್ಟಿರೋದೆಲ್ಲ ಮಾಡೋದು ತುಂಬಾ ಟೈಮ್ ಹಿಡಿಯುತ್ತೆ. ನೀವು ಟ್ರೈ ಮಾಡಿ. ಈ ಪ್ರಾಜೆಕ್ಟ್ ಮುಗೀತು ಅಂತ ಇಟ್ಕೊಳ್ಳೋಣ. ಇದನ್ನ ಶೇರ್ ಮಾಡಬೇಕು. ಇದನ್ನ ಶೇರ್ ಮಾಡಬೇಕು ಅಂದ್ರೆ ತುಂಬಾ ವೇರಿಯಸ್ ಡಿಫ್ರೆಂಟ್ ವೇಸ್ ಇದೆ. ಏನದು ಅಂತ ನಾನು ಹೇಳ್ತೀನಿ. ಇದೆಯಲ್ಲ ಈ ಡ್ಯಾಶ್ ಬೋರ್ಡ್ ಸೋರ್ಸ್ ಫೈಲ್, ಇದನ್ನ ನಾನು ಹಿಂಗೆ ಕೊಡ್ಬೇಕು ಯಾರಿಗಾದ್ರು. ಅವಾಗ ನಾನು ಏನ್ ಮಾಡ್ತೀನಿ ನೋಡಿ, ಫೈಲ್ ಇದನ್ನ ಸೇವ್ ಆಸ್ ಮಾಡ್ಕೋತೀನಿ ಆಯ್ತಾ. ನಾನು ಎಲ್ಲಿ ಬೇಕಾದ್ರೂ ಸೇವ್ ಮಾಡ್ಬೋದು, ಒನ್ ಡ್ರೈವ್, ಶೇರ್ ಪಾಯಿಂಟ್, ಅಥವಾ ನನ್ನ ಡಿವೈಸ್ ಅಲ್ಲ ನಾನು ಸೇವ್ ಮಾಡ್ಬೋದು. ನಾನು ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ನನ್ನ ಡಿವೈಸ್ ಅಲ್ಲಿ ನಮ್ಮ ಫೋಲ್ಡರ್ ಅಲ್ಲಿ ಇದನ್ನ ಸೇವ್ ಮಾಡ್ಕೊಳ್ಳೋಣ. ಬೇಕಾದ್ರೆ ನಾನು ಈ ಫೈಲ್ ನಿಮ್ಗೆ ನಾನು ಕಳಿಸ್ತೀನಿ. ಇದೆ ಡ್ಯಾಶ್ ಬೋರ್ಡ್ ಅಂತ ನೋಡಿ, PBIX ಇದು ಒಂದು ಪವರ್ BI ಫೈಲ್. ಸೇವ್ ಅಂತ ಕೊಡ್ತೀನಿ, ಸೇವ್ ಆಯ್ತು. ಓಕೆನಾ. ಈ ಫೈಲ್ ನ ನಾನು ಬೇಕಾದ್ರೆ ಯಾರಿಗಾದ್ರೂ ಡೈರೆಕ್ಟ್ ಆಗಿ ಮೇಲ್ ಅಲ್ಲಿ ಕಳಿಸ್ಬೋದು, ಇಲ್ಲ ಪೆನ್ ಡ್ರೈವ್ ಅಲ್ಲ ಏನಾದ್ರು ಕೊಡ್ಬೋದು. ಫೈನ್, ಇದು ಒನ್ ವೇ. ಇಲ್ಲ ನನಗೆ ಈ ತರ ಬೇಡ, ಆನ್ಲೈನ್ ಅಲ್ಲಿ ನನಗೆ ಲಿಂಕ್ ಅಲ್ಲೇ ನಾನು ಶೇರ್ ಮಾಡಬೇಕು ಅಂದ್ರೆ ಅವಾಗ ಇಲ್ಲಿ ಪಬ್ಲಿಷ್ ಅಂತ ಬರುತ್ತೆ. ಪಬ್ಲಿಷಿಂಗ್ ಏನ್ ಗೊತ್ತಾ, ನಾನು ಇವಾಗ ಇದು ಕ್ಲಿಕ್ ಮಾಡಿದ್ರೆ ಇವಾಗ ಇಲ್ಲಿರೋ ಪ್ರಾಜೆಕ್ಟ್ ಏನಿದೆ ಫೈಲ್, ಇದ್ರ ಜೊತೆಗೆ ನಾನು ಏನ್ ಯೂಸ್ ಮಾಡಿರ್ತೀನಲ್ಲ ಡೇಟಾ, ಅದು ಎರಡೂ ಕೂಡ ನಮ್ಮ ಈ ಆನ್ಲೈನ್ ಕ್ಲೌಡ್ ಏನಿದೆ, ಒನ್ ಡ್ರೈವ್ ಸ್ಪೇಸ್ ಏನಿದೆ ಅಲ್ಲಿ ಕುತ್ಕೊಳ್ತೀನಿ ಆಯ್ತಾ. ಸೊ ಇವಾಗ ನಾನು ಏನ್ ಕೊಟ್ಟಿದ್ದೆ ನೋಡಿ, ಸಕ್ಸಸ್ಫುಲಿ ಪಬ್ಲಿಷ್ಡ್. ನಾನು ಈ ಲಿಂಕ್ ಕ್ಲಿಕ್ ಮಾಡಿದ್ರೆ ಇದು ಓಪನ್ ಆಗ್ತದೆ. ಈ ಲೋಗ್ ನಾನು ಕ್ಲಿಕ್ ಮಾಡಿದ್ರೆ ನನಗೆ ಈ ರಿಪೋರ್ಟ್ಸ್ ಆನ್ಲೈನ್ ಅಲ್ಲಿ ಓಪನ್ ಆಗುತ್ತೆ.
ಇದು ನಾನು 365 ಲಾಗಿನ್ ಕ್ಲಿಕ್ ಮಾಡ್ತೀನಿ, ಲಾಗಿನ್ ಆಗುತ್ತೆ. ಇವಾಗ ನೋಡಿ ಹಂಗೆ ರಿಪೋರ್ಟ್ಸ್ ಇಲ್ಲಿ ಬಂದ್ಬಿಡುತ್ತೆ. ನೋಡಿ ಇದು ಆನ್ಲೈನ್ ಇವಾಗ. ಓಕೆನಾ? ಇಲ್ಲಿಂದ ಫರ್ದರ್ ನಾನು ಯಾರಿಗಾದ್ರೂ ಅಕಸ್ಮಾತ್ತಾಗಿ ಬೇರೆಯವ್ರಿಗೆ ಶೇರ್ ಮಾಡ್ಬೇಕು ಅಂದ್ರೆ ನೋಡಿ ಇಲ್ಲಿದ್ದಾರೆ, ಇದು ಶೇರ್ ಅಂತ ಕೊಡ್ತೀನಿ. ಅದು ಕೇಳುತ್ತೆ ನಾನು ಯಾರಿಗೆ ಶೇರ್ ಮಾಡಬೇಕು ಅಂತ. ಇಲ್ಲಿ ಪೀಪಲ್ ಇನ್ ಯುವರ್ ಆರ್ಗನೈಸೇಷನ್ ಅಂದ್ರೆ ನಮ್ಮ ಕಂಪನಿಯಲ್ಲಿ ವರ್ಕ್ ಮಾಡೋರಿಗೆ ಕಳಿಸ್ಬೇಕಾ, ಪೀಪಲ್ ಸ್ಪೆಸಿಫಿಕ್ ಪೀಪಲ್ಗೆ, ಪೀಪಲ್ ವಿತ್ ಎಕ್ಸಿಸ್ಟಿಂಗ್ ಆಕ್ಸೆಸ್ ಅಂದ್ರೆ ನಿಮ್ಗೆ ಡಿಫ್ರೆಂಟ್ ಆಕ್ಸೆಸ್. ಇಲ್ಲಿ ಹೋಗಿ ನೋಡಿ ನಾನು ಅಲೌ ರೆಸಿಡೆಂಟ್ಸ್ ಟು ಶೇರ್ ದಿಸ್ ರಿಪೋರ್ಟ್. ನಾನು ಇದೇನಾದ್ರು ಕೊಟ್ಟಿಲ್ಲ ಅಂದ್ರೆ, ಇದನ್ನು ಎನೇಬಲ್ ಮಾಡಿಲ್ಲ ಅಂದ್ರೆ ಇದನ್ನ ನನಗೆ ಬಂದ್ರೆ ನಾನು ಅಷ್ಟೇ ನೋಡ್ಬೋದು, ಮತ್ತೆ ನಾನು ಬೇರೆ ಯಾರಿಗೂ ಶೇರ್ ಮಾಡೋಕ್ಕಾಗಲ್ಲ. ಆಯ್ತಾ? ಅಲೌ ರೆಸಿಡೆಂಟ್ಸ್ ಟು ಬಿಲ್ಡ್ ಕಂಟೆಂಟ್, ಏನಾದ್ರು ಎಡಿಟ್ ಮಾಡಬೇಕು ಅಥವಾ ಬಿಲ್ಡ್ ಕಂಟೆಂಟ್ ಅಂದ್ರೆ ಇದರಲ್ಲಿರೋ ಡೇಟಾನ ತಗೊಂಡು ನಾನೊಂದು ರಿಪೋರ್ಟ್ಸ್ ಮಾಡ್ಬೇಕು ಅಂದ್ರೆ ಇದು ಎನೇಬಲ್ ಮಾಡ್ಬೋದು. ಎರಡೂ ಕೊಟ್ಟಿಲ್ಲ ಅಂದ್ರೆ ಏನು ಮಾಡೋಕ್ಕಲ್ಲ, ಜಸ್ಟ್ ವ್ಯೂ ಮಾಡ್ತಾರೆ ಅಷ್ಟೇ. ಈಗ ನಾನು ಏನ್ ಮಾಡ್ತೀನಿ, ಅಪ್ಲೈ ಅಂತ ಕೊಡ್ತೀನಿ. ಇಲ್ಲಿ ನಾನು ಯಾವುದೋ ಒಂದು ಅಡ್ರೆಸ್ ಕೊಡ್ತೀನಿ, ಅಂದ್ರೆ ನಮ್ಮ ಆರ್ಗನೈಸೇಷನ್ ಯಾರಿದ್ದಾರೆ, ಓಕೆ, ಈ ಅಡ್ರೆಸ್ ನಾನು ಕೊಟ್ರೆ ನೋಡಿ ನಾನು ಇವಾಗ ಅವ್ರಿಗೆ ಈ ತರ ನಾನು ಜಸ್ಟ್ ಸೆಂಡ್ ಅಂತ ಕೊಟ್ರೆ ಸಾಕಿದು ಅವ್ರಿಗೆ ಸ್ಪೆಸಿಫಿಕ್ ಆಗಿ ಹೋಗ್ತದೆ. ಅಪ್ಲೈ ಅಂತ ಕೊಟ್ರೆ ಅವ್ರಿಗೆಲ್ಲ ಅಪ್ಲೈ ಆಗುತ್ತೆ. ಒಂದು ನಿಮಿಷ. ಇಲ್ಲ ನಾನು ಜಸ್ಟ್ ಒಂದು ಲಿಂಕ್ ಅನ್ನ ಕಳಿಸ್ಬೇಕು ನೋಡಿ, ಕಾಪಿ ಲಿಂಕ್. ಏನ್ ಲಿಂಕ್ ಇದೆಯಲ್ಲ ಇದನ್ನ ಕಾಪಿ ಮಾಡ್ಕೊಂಡು ಈ ಲಿಂಕ್ ಅನ್ನ ಕೂಡ ನಾನು ಕಳಿಸ್ಬೋದು, ಅಂದ್ರೆ ನಿಮಗೆ ಪರ್ಮಿಷನ್ ಇರ್ಬೋದು. ಸೊ ಈ ರೀತಿ ನಾನು ಬೇರೆಯವ್ರಿಗೆ ಇದನ್ನ ಶೇರ್ ಮಾಡ್ಕೋಬಹುದು. ರೈಟ್? ಸೊ ಇದು ಆನ್ಲೈನ್ ಇರುತ್ತೆ. ರೈಟ್? ಈಗ ನಾನು ಏನಾದ್ರೂ ಅಕಸ್ಮಾತ್ ಆಗಿ ಎನಿ ಚೇಂಜಸ್ ನಾನು ಇಲ್ಲೇನೋ ಮಾಡ್ತೀನಿ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನನ್ಗಿಲ್ಲಿ ಇದೇನು ಬಾರ್ ಚಾರ್ಟ್ ಇದೆಯಲ್ಲ, ಇಲ್ಲೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ನಾನು ಕಾಲಮ್ ಚಾರ್ಟ್ ಚೇಂಜ್ ಮಾಡ್ಕೋತೀನಿ ನೋಡಿ. ಇವಾಗ ಇದಿಲ್ಲಿ ರಿಫ್ಲೆಕ್ಟ್ ಆಗಲ್ಲ, ಬಟ್ ಯಾವಾಗ ರಿಫ್ಲೆಕ್ಟ್ ಆಗುತ್ತೆ ನೋಡಿ, ಸೇವ್ ಮಾಡ್ತೀನಿ. ಆಯ್ತಾ? ಸೇವ್ ಮಾಡ್ಬಿಟ್ಟು ಮತ್ತೆ ನಾನು ಪಬ್ಲಿಷ್ ಕೊಡ್ತೀನಿ. ಮೈ ವರ್ಕ್ ಸ್ಪೇಸ್ ಸೆಲೆಕ್ಟ್. ಈಗ ಏನಾಗುತ್ತೆ ಅಂದ್ರೆ ಅಲ್ಲಿರುವಂತ ರಿಪೋರ್ಟ್ಸ್ ರೀಪ್ಲೇಸ್ ಆಗುತ್ತೆ ನೋಡಿ, ರೀಪ್ಲೇಸ್. ಆಯ್ತಾ? ನಾನು ನಿಮಗೆ ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಹೋಗ್ಬಿಟ್ಟು ನಾನು ಸುಮ್ಮನೆ ರಿಫ್ರೆಶ್ ಅಂತ ಕೊಡ್ತೀನಿ ನೋಡಿ. ನೋಡಿ ಇಲ್ಲೂ ಕೂಡ ಚೇಂಜ್ ಆಗುತ್ತೆ. ಇಲ್ಲಿ ನೀವು ಕಂಟ್ರೋಲ್ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಇದು ಡಿಸೈನ್ ಮಾಡಲ್ಲ ಇದು ನೋಡಿ, ಆಟೋಮೆಟಿಕ್ ಆಗಿ ಇಲ್ಲಿ ಬರ್ತೀನಿ. ಇಲ್ಲ ಅಷ್ಟೇ ನಾನು ಚೇಂಜಸ್ ಮಾಡ್ಬೋದು. ಓಕೆ, ಸೊ ಈ ರೀತಿ ನಾನು ರಿಪೋರ್ಟ್ಸ್ ಅನ್ನ ಮಾಡ್ಕೋಬಹುದು. ಓಕೆನಾ? ಈಗ ಆಲ್ ಅಂತ ಅದಕ್ಕೆ ಟೋಟಲ್ ಸೇಲ್ಸ್ ಮಾಡ್ತೀನಿ. ಇಲ್ಲಿ ಆಲ್ ಅನ್ನೋ ಆಪ್ಷನ್ ತೆಗಿಬೇಕು ನಾವು, ಇಲ್ಲಾಂದ್ರೆ ಏನ್ ಗೊತ್ತಾ ನೋಡಿ, ಈ ಲಾಲ್ ಅಂತ ಬಂದ್ಬಿಟ್ರೆ ಇಲ್ಲಿ ಎರಡೂ ವ್ಯಾಲ್ಯೂಸ್ ಬಂದ್ಬಿಡುತ್ತೆ, ಅವಾಗ ಸ್ವಲ್ಪ ರಿಪೋರ್ಟ್ಸ್ ಚೇಂಜ್ ಆಗುತ್ತೆ. ಓಕೆ, ಸೊ ಈ ರೀತಿ. ಸೊ ಇಲ್ಲಿ ಪಬ್ಲಿಷನ್ ಕೂಡ ಇದು ಆನ್ಲೈನ್ ಇದು. ಇಲ್ಲೂ ಕೂಡ ನೀವೇನಾದ್ರು ಎಡಿಟ್ ಮಾಡ್ಬೇಕು ಅಂದ್ರೆ ಇಲ್ಲಿ ಎಡಿಟ್ ಅಂತ ಕೊಟ್ರೆ ಇಲ್ಲಿ ಹೋಗ್ಬಿಟ್ಟು ನಾನು ಎಡಿಟ್ಸ್ ಮಾಡ್ಕೋಬಹುದು. ಓಕೆನಾ? ಸೊ ಇದು ತುಂಬಾ ಇದೆ. ಅಂದ್ರೆ ಇಲ್ಲಿ ಕೂಡ ನಾನು ಆನ್ಲೈನ್ ಅಲ್ಲೂ ಸೇಮ್ ಅದೇ ತರನೆಲ್ಲ ಎಡಿಟ್ಸ್ ಎಲ್ಲ ಮಾಡ್ಕೋಬಹುದು, ಚಾರ್ಟ್ಸ್ ಹಾಕೋಬಹುದು. ಸೊ ಎಲ್ಲ ಇಲ್ಲೂ ನಾನು ಮಾಡ್ಕೋಬಹುದು. ಬಟ್ ಏನಂದ್ರೆ ನಾನು ಇಲ್ಲಿ ಸೇವ್ ಮಾಡಿದ್ರೆ ಡೆಸ್ಕ್ಟಾಪ್ ಅಲ್ಲಿ ರಿಫ್ಲೆಕ್ಟ್ ಆಗಲ್ಲ. ಸೊ ಅವಾಗ ನಾನೇನ್ ಮಾಡ್ಬೇಕು ಅಂದ್ರೆ ಇಲ್ಲಿ ಹೋಗ್ಬಿಟ್ಟು ನೋಡಿ ಆನ್ಲೈನ್ ಅಲ್ಲಿ ಇದನ್ನ ಡೌನ್ಲೋಡ್ ಮಾಡ್ಕೋಬಹುದು. ನಾನು ಡೌನ್ಲೋಡ್ ಮಾಡ್ಕೊಂಡು ಮತ್ತೆ ನಾನು ಅದನ್ನ ನಾರ್ಮಲಿ ಹೆಂಗ್ ಯೂಸ್ ಮಾಡ್ತೀನಿ ಆ ರೀತಿ ನಾನು ಯೂಸ್ ಮಾಡ್ಕೊಂಡು. ಆಯ್ತಾ? ಸೊ ಈ ರೀತಿ ನಾವು ಪ್ರಾಜೆಕ್ಟ್ಸ್ ಅನ್ನ ಮಾಡ್ಬೋದು. ಇದರಲ್ಲಿ ಇನ್ನೂ ತುಂಬಾ ಇದೆ. ಅಂದ್ರೆ ನಮ್ಗೆ ಡೇಟಾ ಕೆಲವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಅಶ್ಯೂರ್ ಇಂದ ತಗೋತಾರೆ, ಕ್ಲೌಡ್ ಇಂದ, ಮತ್ತೆ SQL ಸರ್ವರ್ ಇಂದ. ನೀವು ಎಲ್ಲಿಂದನಾದ್ರೂ ತಗೊಳ್ಳಿ, ಫೈನಲಿ ಪ್ರಾಜೆಕ್ಟ್ ಹಿಂಗೆ ಮಾಡೋದು.
ಇದರಲ್ಲಿ ಇನ್ನೂ ಬೇರೆ ಬೇರೆ ತರ ವಿಜುವಲೈಸೇಷನ್ಸ್ ಎಲ್ಲ ಇರುತ್ತೆ. ಇನ್ ಕೇಸ್ ನೀವು ಇನ್ನೂ ಅಡ್ವಾನ್ಸ್ಡ್ ಆಗಿ ವಿಜುವಲೈಸೇಷನ್ಸ್ ಮಾಡಬೇಕು ಅಂದ್ರೆ ನೋಡಿ, ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ನೋಡಿ, ಗೆಟ್ ಮೋರ್ ವಿಜುವಲೈಸೇಷನ್ಸ್ ಆಯ್ತಾ. ಇಲ್ಲಿ ಕ್ಲಿಕ್ ಮಾಡಿದ್ರೆ ನನಗೆ ಈ ಪವರ್ ಬಿ ಐ ವಿಜುವಲೈಸೇಷನ್ಸ್ ಒಂದು ಸ್ಟೋರ್ಗೆ ಹೋಗುತ್ತೆ. ಇಲ್ಲಿ ಎಷ್ಟೊಂದು ವಿಜುವಲೈಸೇಷನ್ಸ್ ನಿಮಗೆ ಡಿಫ್ರೆಂಟ್ ವಿಜುವಲೈಸೇಷನ್ಸ್ ಇದೆ. ಇಲ್ಲಿ ಇನ್ನೋವೇಟಿವ್ ವಿಜುವಲೈಸೇಷನ್ಸ್ ಇರುತ್ತೆ ಇಲ್ಲಿ. ಸೊ ಇದನ್ನೆಲ್ಲ ನಾನು ತಗೊಂಡು ಇದನ್ನ ವರ್ಕ್ ಮಾಡಬಹುದು. ಇದರಲ್ಲಿ ಅಡ್ವಾಂಟೇಜ್ ಏನಂದ್ರೆ ನೋಡಿ, ಫಾರ್ ಎಕ್ಸಾಂಪಲ್ ಒಂದು ವರ್ಡ್ ಕ್ಲೌಡ್ ಅಂತ ಬರುತ್ತೆ ಆಯ್ತಾ. ಹೋಗ್ಬಿಟ್ಟು ನೋಡಿ, ವರ್ಡ್ ಕ್ಲೌಡ್ ಅಂತ ಈ ತರ ಚಾರ್ಟ್ಸ್ ನಮಗೆ ಡೈರೆಕ್ಟ್ ಆಗಿ ಇದರಲ್ಲಿ ಇರಲ್ಲ ಪವರ್ ಬಿ ಅಲ್ಲಿ ಆಯ್ತಾ. ಇದು ತಗೋತೀನಿ, ನೀವೇನ್ ಮಾಡ್ಬೋದು ಗೊತ್ತಾ, ಇದು ತಗೊಂಡು ಇದನ್ನ ಇನ್ಸ್ಟಾಲ್ ಮಾಡ್ಕೊಂಡು ನೀವು ವರ್ಕ್ ಮಾಡ್ಬೋದು. ಬಟ್ ಇದು ವರ್ಕ್ ಮಾಡಕ್ ಬರಲ್ಲ. ಇದು ಹೆಂಗ್ ವರ್ಕ್ ಆಗುತ್ತೆ ಇದು, ನೀವು ತಲೆನೇ ಕೆಡ್ಸ್ಕೊಳ್ಳಾಗಿಲ್ಲ. ಇದ್ರಲ್ಲಿ ಅಡ್ವಾಂಟೇಜ್ ಒಂದಿದೆ ನೋಡಿ, ಏನಂದ್ರೆ ಆಡ್ ಅಂದ್ರೆ ನನಗೆ ವಿಜುವಲೈಸೇಷನ್ ಆಡ್ ಆಗ್ಬಿಡುತ್ತೆ ಆಯ್ತಾ. ನೋಡಿ, ಸುಮ್ಮನೆ ಆಡ್ ಅಂತ ಕೊಟ್ಟಿರ್ತೀನಿ, ಈಗ ನೋಡಿ ಇಲ್ಲೇ ಇದು ಆಡ್ ಆಗ್ಬಿಡುತ್ತೆ. ದ ವಿಜುವಲ್ ವಾಸ್ ಸಕ್ಸಸ್ಫುಲಿ ಇಂಪೋರ್ಟೆಡ್ ಆಯ್ತಾ. ನಾನು ಇವಾಗ ಇಲ್ಲಿ ಹೋಗ್ಬಿಟ್ಟು ಓಕೆ ಅಂತ ಕೊಟ್ಬಿಟ್ಟು ಇಲ್ಲಿ ನೋಡಿ, ಇಲ್ಲಿ ಬಂದಿದೆ ಆಯ್ತಾ. ಈಗ ಬೇರೆ ರಿಪೋರ್ಟ್ಸ್ ಅಲ್ಲಿ ಹೋಗ್ಬಿಟ್ಟು ಇದು ಕ್ಲಿಕ್ ಮಾಡ್ತೀನಿ. ಈ ವಿಜುವಲೈಸೇಷನ್ ಇಲ್ಲಿ ಬಂತಲ್ಲ ನೋಡಿ, ಇದು ಬಂತಾ ಇರೋ. ಈಗ ಇಲ್ಲಿ ಕ್ಯಾಟಗರಿ, ವ್ಯಾಲ್ಯೂಸ್, ಎಕ್ಸ್ಕ್ಲೂಡ್ಸ್ ಅಂತೆಲ್ಲ ಇರುತ್ತೆ. ನಾನು ಆ್ಯಡ್ ಮಾಡ್ತೀನಿ, ಡೇಟಾ ಹೋಗ್ಬಿಟ್ಟು ಇಲ್ಲಿ ನೋಡಿ, ಇಲ್ಲಿ ಸಬ್ ಕ್ಯಾಟಗರಿ ಇದೆಲ್ಲ ತಗೋತೀನಿ ನೋಡಿ, ಇಲ್ಲಿ ಬರುತ್ತಾ. ಮತ್ತು ನನಗೆ ವ್ಯಾಲ್ಯೂಸ್, ಸೇಲ್ಸ್ ಮೇಲೆ ನನಗೆ ಸೈಜ್ ಡಿಪೆಂಡ್ ಆಗುತ್ತೆ ನೋಡಿ. ಸೈಜ್ ಮೇಲೆ ಈ ತರ ಒಂದು ವರ್ಡ್ ಕ್ಲೌಡ್ ಕ್ರಿಯೇಟ್ ಆಗುತ್ತೆ. ಈಗ ನಾನು ಸಬ್ ಕ್ಯಾಟಗರಿ ಬೇಡ, ನಾನು ಬೇರೆ ಏನೋ ತಗೋತೀನಿ, ಶಿಪ್ ಮೋಡ್ ತಗೋತೀನಿ ನೋಡಿ. ಈ ರೀತಿ ನಾನು ಹೊಸ ವಿಜುವಲೈಸೇಷನ್ಸ್ ತಗೋಬಹುದು. ಬಟ್ ಇದನ್ನ ವರ್ಕ್ ಮಾಡೋದು ಗೊತ್ತಿಲ್ಲ, ಅದಕ್ಕೆ ಏನ್ ಮಾಡ್ಬೋದು ನಾನು ಅಂದ್ರೆ, ನೀವೇನ್ ಮಾಡ್ಬೋದು ಗೊತ್ತಾ, ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ನೋಡಿ, ಅದೇ ವರ್ಡ್ ಕ್ಲೌಡ್ ಕೊಡ್ತೀನಿ. ಇಲ್ಲಿ ಹೋಗ್ಬಿಟ್ಟು ನೋಡಿ, ಇದು ತಗೋತೀನ, ಇಲ್ಲಿ ಸ್ಯಾಂಪಲ್ ಡೇಟಾ ಅಂತ ಇರುತ್ತೆ ರೈಟ್. ನಾನು ಇಲ್ಲಿ ಹೋಗ್ಬಿಟ್ಟು ಯಾವುದೇ ಇದು ತಗೊಳ್ಳಿ ನೋಡಿ, ಡೌನ್ಲೋಡ್ ಸ್ಯಾಂಪಲ್ ಅಂತ ಇದು ಕೊಟ್ರೆ ಏನ್ ಮಾಡೋದು ಗೊತ್ತಾ ನೋಡಿ, ಒಂದು ಸ್ಯಾಂಪಲ್ ಅದು ಡೌನ್ಲೋಡ್ ಮಾಡ್ಬಿಡುತ್ತೆ. ಇದು ಓಪನ್ ಮಾಡ್ಕೊಂಡು ಯಾವುದೇ ವಿಜುವಲೈಸೇಷನ್ ಆಗಿರ್ಲಿ ಆಯ್ತಾ, ಇದರಲ್ಲಿ ಎಲ್ಲದಕ್ಕೂ ಆ ಥರ ಸ್ಯಾಂಪಲ್ ಕೊಟ್ಟಿರ್ತಾರೆ. ನಿಮ್ಗೆ ಎಷ್ಟು ಅಂದ್ರೆ ಇನ್ನೋವೇಟಿವ್ ಆಗಿ ಏನೇನೋ ಇದೆ ಇದರಲ್ಲಿ ಆಕ್ಚುಲಿ ನೋಡಿ. ಇದು ವಾಟರ್ ಕಪ್ ಅಂತ, ಇದು ಯಾವುದೋ ಒಂದು ಪ್ರಾಜೆಕ್ಟ್ ಯೂಸ್ ಮಾಡಿದ್ದೆ, ತುಂಬಾ ಇಂಟ್ರೆಸ್ಟಿಂಗ್ ಇದೆ ಇದು. ಇದು ನನಗೆ ಮಾಡಕ್ ಗೊತ್ತಿಲ್ಲ ನೋಡಿ, ಡೌನ್ಲೋಡ್ ಸ್ಯಾಂಪಲ್ ಅಂತ ಕೊಟ್ರೆ ಈ ರೀತಿ ನೀವು ರಿಪೋರ್ಟ್ಸ್ ಮಾಡ್ಬೋದು. ಈ ಥರದೊಂದು ನಾನು ರಿಪೋರ್ಟ್ಸ್ ಮಾಡಿದೆ ಈ ತರ. ಯಾವ್ದು ರಿಪೋರ್ಟ್ಸ್ ಬೇಕಾದ್ರೆ ನೀವು ಸಖತ್ತು ಇನ್ನೋವೇಟಿವ್ ಆಗಿ ಅಡ್ವಾನ್ಸ್ಡ್ ಆಗಿ ನೀವು ತೋರಿಸ್ತೀವಿ. ಕೆಲವೊಂದು ಮಾತ್ರ ನಿಮ್ಗೆ ಇಲ್ಲಿ ನೋಡ್ಕೊಳ್ಳಿ, ಪ್ರೈಸಿಂಗ್ ಅಂತ ಇರುತ್ತೆ, ಅದನ್ನ ತಗೊಳಕ್ ಹೋಗ್ಬೇಡಿ, ಅದು ದುಡ್ಡು ಕೇಳುತ್ತೆ. ಫ್ರೀ ಅಂತಿದ್ರೆ ಡೌನ್ಲೋಡ್ ಮಾಡ್ಕೊಂಡು ಅದನ್ನ ಈ ವಿಜುವಲೈಸೇಷನ್ಸ್ ತಗೊಳ್ಳಿ, ಮತ್ತೆ ಅಕಸ್ಮಾತ್ ಸ್ಯಾಂಪಲ್ ಬೇಕಾದ್ರೆ ಸ್ಯಾಂಪಲ್ ತಗೊಳ್ಳಿ, ವರ್ಕ್ ಮಾಡಿ ಅಂದ್ಕೊಳ್ಳಿ. ಈಗ ಇದನ್ನ ನಾನು ತಗೊಂಡೆ, ನಾನು ಅಕಸ್ಮಾತ್ ಬೇರೆ ಯಾರಿಗಾನ ಕಳಿಸಿದ್ರೆ ಇದು ಅವೈಲೇಬಲ್ ಇರುತ್ತಾ, ಖಂಡಿತ ಇದು ಕೂಡ ಅವೈಲೇಬಲ್ ಆಗಿರುತ್ತೆ. ಸೊ ನೀವೇನು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಓಕೆನಾ. ಸೊ ಇದು ಒಂದು ಪವರ್ ಬಿ ಐ ಪ್ರಾಜೆಕ್ಟ್ಸ್ ಫಾಸ್ಟ್ ಆಗಿ ಮಾಡಿದ್ದೀನಿ, ದಯವಿಟ್ಟು ಕ್ಷಮಿಸಿ. ಕಂಪ್ಲೀಟ್ ಆಗಿ ನಿಮ್ಗೆ ಎಲ್ಲಾ ವಿಷಯನೂ ತಿಳಿಸ್ಬೇಕು ಅಂತ ನಾನು ಫಾಸ್ಟ್ ಆಗಿ ಮಾಡಿದೆ. ವಿಡಿಯೋ ಸಿಕ್ಕಿದ್ಮೇಲೆ ನಿಧಾನಕ್ಕೆ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಂಡು ಕಲ್ತ್ಕೊಂಡು ಮಾಡ್ಕೊಳ್ಳಿ. ಅದ್ರ ಜೊತೆಗೆ ನಾನು ನಿಮ್ಗೆ ಪ್ಲೇ ಲಿಸ್ಟ್ ಕಂಪ್ಲೀಟ್ ಇದೆ ಅಂತ ಹೇಳಿದೆ, ಅದನ್ನು ಕೂಡ ನೋಡ್ಕೊಂಡಿವಿ, ಕಲ್ತ್ಕೊಳ್ಳಿ. ಅದ್ರ ಮೇಲೆ ಏನೋ ಡೌಟ್ಸ್ ಇತ್ತು ಅಂದ್ರೆ ಮೆಸೇಜ್ ಮಾಡಿ ನೋಡೋಣ. ಅಕಸ್ಮಾತ್ ಏನಾದ್ರು ಇದೇ ಟ್ರೈನಿಂಗ್ ಸೆಷನ್ಸ್ ಅಲ್ಲಿ ನಾನು ಮಾಡಕ್ಕಾದ್ರೆ ನಾನು ಮಾಡ್ತೀನಿ, ಇಲ್ಲಾಂದ್ರೆ ಇನ್ನೊಂದು ಯಾವ ಡಿಸ್ಕಷನ್ ಸೆಷನ್ ಇಟ್ಬಿಟ್ಟು ಮಾಡೋಣ, ಓಕೆನಾ. ರೈಟ್, ಸೊ ಇಲ್ಲಿ ನಾನು ಸ್ಟಾಪ್ ಮಾಡ್ತೀನಿ. ಇವತ್ತು ನಾನು ಬ್ರೇಕೇ ಕೊಟ್ಟಿಲ್ಲ ಯಾರಿಗೂ, ಸೊ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಇವಾಗ ನಾನು ನಿಮಗೆ 1 ನಿಮಿಷ ಟೈಮ್ ಕೊಡ್ತೀನಿ. ಯಾರೆಲ್ಲ ಇದ್ದೀರಾ ಇಲ್ಲಿ, ಏನಾದ್ರೂ ಮಾತಾಡ್ಬೇಕು, ಮೆಸೇಜ್ ಹಾಕ್ಬೇಕು ಅಂದ್ರೆ ದಯವಿಟ್ಟು ವಿನಯ್ ಹೆಗ್ಡೆ ಸರ್, ಡಿಫಾಲ್ಟ್ ಬುಕ್ ಮಾರ್ಕ್ ಫಾರ್ ಟೇಬಲ್ ಫಿಲ್ಟರ್ಸ್
ಆಗಿದೆ. ಸೊ ಟೇಬಲ್ ಬದಲು ಮ್ಯಾಪ್ ಸೆಲೆಕ್ಟ್ ಮಾಡಿ ವರ್ಕ್ ಮಾಡಿದ್ರೆ ಸರಿ ಆಗುತ್ತೆ. ಮಾಡ್ಬೋದು, ಏನಾಗುತ್ತೋ ಅದನ್ನ ಮಾಡಿದ್ದೀನಿ. ಅದನ್ನ ಕುತ್ಕೊಂಡು ನಾವಿನ್ನೂ ಏನೋ ಆಪ್ಟಿಮೈಸ್ ಮಾಡ್ಬೋದು. ಆಯ್ತಾ? ರೈಟ್, ಥ್ಯಾಂಕ್ ಯು ಸೋ ಮಚ್. ರೈಟ್, ಯಾರಿಗಾದ್ರೆ ಏನಾದ್ರು ಹೇಳಿದ್ರೆ ನೋಡಿ, 2 ಅವರ್ ಮಾತಾಡಿದ್ದೀನಿ, ನಿಮ್ಗೆ 1 ನಿಮಿಷ ಮಾತಾಡಿದ್ರೆ ಯಾರು ಮಾತಾಡೋದು. ಮಿಸ್ಸಿಂಗ್ ವ್ಯಾಲ್ಯೂಸ್ನ ಹೇಗೆ ಹ್ಯಾಂಡಲ್ ಮಾಡೋದು, ಇದನ್ನ ಫಿಲ್ಟರ್ ಹಾಕಿ ನಾವು ಮಾಡ್ಬೋದಮ್ಮ. ಇಲ್ಲಾಂದ್ರೆ ಯೂಶಲಿ ಮಿಸ್ಸಿಂಗ್ ವ್ಯಾಲ್ಯೂಸ್ ಅಲ್ಲಿ ನಿಮಗೆ ವೇರಿಯಸ್ ಡಿಫ್ರೆಂಟ್ ಟೈಪ್ಸ್ ಇರುತ್ತೆ. ಆಗ ಒಂದು ನಲ್ ವ್ಯಾಲ್ಯೂಸ್ ಇರ್ಬೋದು, ಅಥವಾ ಕಾಲಮೇ ಮಿಸ್ ಆಗಿದೆ ಅಂದ್ರೆ ಅದು ನಾವು ಬೇರೆ ರೀತಿ ಮಾಡ್ಬೇಕಾಗುತ್ತೆ. ಅದು ಸಿನಾರಿಯೋಸ್ ಮೇಲೆ ನಾವು ನೋಡ್ಬೇಕಾಗತ್ತಪ್ಪ. ನಯನ್ ಕುಮಾರ್, ಆಯ್ತಾ? ಯಾವ ತರ ವ್ಯಾಲ್ಯೂಸ್ ಇದೆ ಮತ್ತೆ ನಾವು ಡೇಟಾ ನೋಡ್ಕೊಂಡು ನಾವು ವರ್ಕ್ ಮಾಡ್ಬೇಕಾಗ್ತದೆ. ರೈಟ್. ಎಸ್, ವಿಜುವಲೈಸೇಷನ್, ಡ್ಯಾಶ್ ಬೋರ್ಡ್, ಇದೆಲ್ಲ ಇನ್ನೋವೇಟಿವ್, ಇನ್ನೂ ತುಂಬಾ ಇನ್ನೋವೇಟಿವ್ ಏನೋ ಮಾಡಬಹುದು ಆಕ್ಚುಲಿ. ಸೊ ಒಂಥರ ಹೆಂಗೆ ಅಂದ್ರೆ ನಿಮ್ತರ ಮೂವಿ ಮಾಡೋ ತರ ಅದು, ಅದ್ರ ಒಂದು ಪ್ರೆಸೆಂಟೇಶನ್ ಕ್ರಿಯೇಟ್ ಮಾಡೋ ತರ ಅದು. ನಾವ್ ಎಷ್ಟು ಯೋಚನೆ ಮಾಡ್ತೀವಿ ಅಷ್ಟು ಇನ್ನೋವೇಟಿವ್ ಆಗಿ ನಾವು ಮಾಡ್ಬೋದು. ರೈಟ್. ಸೊ ಬಿಫೋರ್ ಈ ಸೆಷನ್ ಕ್ಲೋಸ್ ಮಾಡೋಕ್ಕೂ ಮುಂಚೆ ನಿಮ್ಗೆ ಒಂದು ಪ್ರಶ್ನೆ. ನಾನಿದು ಯಾವುದೇ ಇನ್ಸ್ಟಿಟ್ಯೂಟ್ ಆಗಲಿ ಯಾವುದೇ ಇಂಡಿವಿಜುವಲ್ ಆಗಿರುವಂಥ ಎಕ್ಸ್ಪರ್ಟ್ಸ್ ಮೇಲೆ ಕಂಪೇರ್ ಮಾಡ್ತಿಲ್ಲ. ನೀವೆಲ್ಲ ಕೆಲವೊಂದು ಈ ವೆಬಿನಾರ್ಸ್ ಅಟೆಂಡ್ ಮಾಡಿರ್ತೀರ, ದಯವಿಟ್ಟು ಯಾರು ಹೆಸರು ಹೇಳ್ಬೇಡಿ. ಸೊ ಅಲ್ಲೂ ಕೂಡ ನೀವು 3 to 4 hours ಅಟೆಂಡ್ ಮಾಡಿರ್ತೀರ. ಸೊ ಅಲ್ಲಿ ನಿಮಗೆ ಇಷ್ಟು ನಾಲೆಜ್ ಏನಾದರೂ ಯಾವಾಗಲೂ ಸಿಕ್ಕಿದೆಯಾ? ಜಸ್ಟ್ ನಾನು ಎಸ್ ಆರ್ ನೋ ಅಥವಾ ನಿಮ್ಗೆ ಯಾರು ಹೇಳ್ಬೇಕು ಅಂದ್ರೆ, ಬಟ್ ಪ್ಲೀಸ್ ಯಾರು ಕೂಡ ಯಾರದೇ ಹೆಸರಾಗ್ಲಿ ಯಾವುದೇ ಇನ್ಸ್ಟಿಟ್ಯೂಟ್ ಆಗಲಿ ದಯವಿಟ್ಟು ತಗೋಬಿಡಿ. ಏನೋ ಇದರಲ್ಲಿ ಒಂದಷ್ಟು ಜನ ಅಟೆಂಡ್ ಮಾಡಿರ್ತಾರೆ, ಯಾಕಂದ್ರೆ ಇವಾಗ ಎಲ್ಲಾ ಕಡೆ ಎಲ್ಲದೂ ಇರುತ್ತೆ. ಸೊ ತನಗೆ ಗೊತ್ತಲ್ಲ ವೆಬಿನಾರ್ಸ್ ಎಲ್ಲ ಹೆಂಗ್ ಮಾಡ್ತಾರೆ ಅಂತ. ಜಸ್ಟ್ ವಾಂಟೆಡ್ ಟು ನೋ, ಯಾಕಂದ್ರೆ ತುಂಬಾ ನಾನು ಎಲ್ಲಾ ವೆಬಿನಾರ್ಸ್ ಅಟೆಂಡ್ ಮಾಡಕ್ ಒಂದೆರಡು ಅಟೆಂಡ್ ಮಾಡಿದ್ದೀನಿ ಆಕ್ಚುಲಿ, ಇಲ್ಲ ಅಂತಲ್ಲ, ನೋಡಕ್ ಹೆಂಗ್ ಮಾಡ್ತಾರೆ ಅಂತ. ಓಕೆ, ಚಂದನ್ ಇಸ್ ಆಸ್ಕಿಂಗ್ ಕ್ಯಾನ್ವಾ ಸಬ್ಸ್ಕ್ರಿಪ್ಷನ್. ಪೀಪಲ್, ನಿಮಗೆ ಕ್ಯಾನ್ವಾ ಸಬ್ಸ್ಕ್ರಿಪ್ಷನ್ ದಯವಿಟ್ಟು ನನಗೆ ನಿಮ್ಮ ಇಮೇಲ್ ಐ ಡಿಯನ್ನ ನನ್ನ ವಾಟ್ಸಪ್ ನಂಬರ್ ಕಳಿಸಿ, 9902058793. ಆಯ್ತಾ? ಈ ನಂಬರ್ ಕಳಿಸಿ ನಾನು ಫ್ರೀಯಾಗಿ ಕೊಡ್ತೀನಿ. ರಿಪೋರ್ಟ್, ಡ್ಯಾಶ್ ಬೋರ್ಡ್, ಲೈವ್ ರೇಟಿಂಗ್ ಯಾರು ಮಾಡಲ್ಲ ಸರ್. ಓಕೆ. ಬಟ್ ಇವತ್ತು ಸ್ವಲ್ಪ ಫಾಸ್ಟ್ ಇತ್ತು ಅಂತ ನನಗೆ ಗೊತ್ತು. ಬಟ್ ಪೀಪಲ್, ನಾನು ಹೇಳ್ದೆ ನಿಮಗೆ, ನಮ್ಮ ಯೂಟ್ಯೂಬ್ ಚಾನಲ್ ಆಯ್ತಾ, ನೀವು ದಯವಿಟ್ಟು ಇಲ್ಲಿ ಹೋಗಿ. ನಾನು ಲಾಸ್ಟ್ ಟೈಮ್ ಒಂದು ಇದನ್ನ ಏನೋ ಸೆಷನ್ ಕಂಡಕ್ಟ್ ಮಾಡಿದ್ದೆ, ಕೆಲವರೆಲ್ಲ ಅಟೆಂಡ್ ಮಾಡಿದ್ರಿ. ಯಾರೆಲ್ಲ ಅಟೆಂಡ್ ಮಾಡಿಲ್ಲ, ಯೂಟ್ಯೂಬ್ ಚಾನಲ್ ಫುಲ್ ಕಂಪ್ಲೀಟ್ ಪ್ಲೇ ಲಿಸ್ಟ್ ಇದೆ ಆಯ್ತಾ, ದಯವಿಟ್ಟು ಅದನ್ನ ಯುಟಿಲೈಸ್ ಮಾಡ್ಕೊಳ್ಳಿ, ಸರಿನಾ? ಸೊ ಡೈರೆಕ್ಟ್ ಆಗಿ ಪ್ಲೇ ಲಿಸ್ಟ್ ನಾನು ಲಿಂಕ್ ಕೂಡ ನಾನು ಕಳಿಸಿದ್ದೆ ಆಕ್ಚುಲಿ ಬೆಳಿಗ್ಗೆ. ಸೊ ಯಾರೆಲ್ಲ ಅದನ್ನ ನೋಡಿದ್ರೆ ನನಗೆ ಗೊತ್ತಿಲ್ಲ. ನೋಡಿ, ಇಲ್ಲಿದೆ ಪವರ್ ಬಿ ಐ ಆಯ್ತಾ, ಫುಲ್ ಇನ್ ಡೆಪ್ತ್. ಇವತ್ತು ನಾನೇನು ಡೇಟಾ ಯೂಸ್ ಮಾಡಿದೆ ಅದೇ ಇದೆ ಇಲ್ಲಿ ನೋಡಿ, ಇದೆಲ್ಲ ಫುಲ್ ಇದೆ ನೋಡಿ. ಇಲ್ಲಿ ಡ್ಯಾಶ್ ಬೋರ್ಡ್ಸ್, ಕಂಡೀಷನಲ್ ಫಾರ್ಮ್ಯಾಟಿಂಗ್ ನೀವು ಸ್ವಲ್ಪ ಫಾಸ್ಟ್ ಆಗಿ ಮಾಡಿದ್ನಲ್ಲ, ಇಲ್ಲಿ ಹೋದ್ರೆ ನಿಮ್ಗೆ ನೋಡಿ ಫುಲ್ ಇದೆ. ಕಂಡೀಷನಲ್ ಫಾರ್ಮ್ಯಾಟಿಂಗ್ ಇನ್ ಡೆಪ್ತ್ ಇದೆ. ಓಕೆ, ಸೊ ಅದೇ ರೀತಿ ಬುಕ್ ಮಾರ್ಕ್ಸ್ ಇಲ್ಲಿ, ಮತ್ತೆ ಟೂಲ್ ಟಿಪ್ಸ್ ಒಂದು ಕವರ್ ಮಾಡೋಕ್ಕಾಗಿಲ್ಲ ನನಗೆ, ಸೊ ಅದು ಕೂಡ ಇದರಲ್ಲಿದೆ. ಇದು ಫುಲ್ ಬಟನ್ಸ್ ಎಲ್ಲ ಫುಲ್ ಡೀಟೇಲ್ ಇದೆ. ಇದನ್ನ ನೋಡ್ಕೊಂಡು ನೀವು ನಿಧಾನಕ್ಕೆ ಒಂದೊಂದೇ ಕಲ್ತ್ಕೊಳ್ಳಿ, ಸರಿನಾ? ರೈಟ್. ಥ್ಯಾಂಕ್ ಯು ಸೋ ಮಚ್ ವಿನಯ್.
ನಂಬರ್ ರಿಪೀಟ್ ಮಾಡಿ, ಟೈಪ್ ಮಾಡಿದ್ದೀನಮ್ಮ 9 ತಗೊಳ್ಳಿ ಬೇಕಾದ್ರೆ 9902058793. ಓಕೆನಾ? ಪ್ಲಾಟಿಕಾನ್ ನನಗೆ ವೆಬ್ಸೈಟ್ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ ಅರವಿಂದ್, ಅಷ್ಟು ಐಡಿಯಾ ಇಲ್ಲ. ಬಟ್ ಎಸ್, ನಿಮ್ಗೆ ಆ ಥರ ವೆಬ್ಸೈಟ್ ಮಾಡೋದಕ್ಕೆ ಅದು ಇದೆ. ಕೆಲವೊಂದು ಇವಾಗ ಏನು ತುಂಬ ಇದೆ, ನನಗೆ ಅಷ್ಟು ಐಡಿಯಾ ಇಲ್ಲ ವೆಬ್ಸೈಟ್ ಬಗ್ಗೆ, ನನಗೆ ಅಷ್ಟೊಂದು ಐಡಿಯಾ ಇಲ್ಲ. ರೈಟ್, ಥ್ಯಾಂಕ್ ಯು ಸೋ ಮಚ್. ನಾಳೆ ಏನಿದೆ ಸ್ಕೆಡ್ಯೂಲ್? ಮೋಸ್ಟ್ ಪ್ರಾಬ್ಲಿ SQL ಇದೆ ಅನ್ಸುತ್ತೆ. ಓಕೆನಾ? ಸೊ ನೆಕ್ಸ್ಟ್ 2 days SQL, ಅದಾದ್ಮೇಲೆ ಪೈಥಾನ್ ಇರುತ್ತೆ. ಸೊ ಕಲ್ತ್ಕೊಳ್ಳೋಣ. ಫ್ರೀ ಐಕಾನ್ಸ್ ಇದೆ ಸರ್. ಓಕೆ, ರೈಟ್. ಫ್ರೀ ಐಕಾನ್ಸ್ ಇವಾಗ ಏನು ಗೊತ್ತಾ ನೋಡಿ, ನನಗೆ ಈ ಕ್ಯಾನ್ವಾ ಹೋಗ್ಬಿಟ್ರೆ ಇಲ್ಲೇ ಲಕ್ಷಾಂತರ ಐಕಾನ್ಸ್ ಇದೆ. ನನಗೆ ಇಲ್ಲೇ ಬೇಜಾರು, ಇದನ್ನ ನೋಡೋಕ್ಕೆ ನಂಗೆ ಟೈಮ್ ಇಲ್ಲ. ಇಲ್ಲಿ ಹೋಗ್ಬಿಟ್ರೆ ನೀವು ಎಷ್ಟು ಐಕಾನ್ಸ್ ಇದೆ ಗೊತ್ತಾ. ಕ್ಯಾನ್ವಾ ದಯವಿಟ್ಟು ಎಲ್ಲರೂ ಯೂಸ್ ಮಾಡಿ. ನನಗೆ ಎಷ್ಟು ಯೂಸ್ ಆಗುತ್ತೆ ಅಂದ್ರೆ, ಇದು ನನಗೆ ಎಷ್ಟು ಡಿಸೈನ್ಸ್ ಮಾಡಿದ್ರೆ ನನಗೆ ಗೊತ್ತಿಲ್ಲ. ಇಲ್ಲಿ ಹೋಗ್ಬಿಟ್ರೆ ಹೇಳಕ್ಕಲ್ಲ, ಅಷ್ಟೊಂದಿದೆ ಆ್ಯಕ್ಚುಲಿ. ನಿಮಗೆ ಇಮೇಜಸ್ಸು, ಈಗ ಅದು ಬಿಟ್ಟು ಇವಾಗ ಗೂಗಲ್ ಜೆಮಿನಿಗೆ ಹೋಗ್ಬಿಟ್ರೆ ನಿಮ್ಗೆ ಏನು ಬೇಕಾದ್ರೂ ಮಾಡ್ಬೋದು, ಹಂಗಿದೆ ನೋಡಿ. ಇಲ್ಲಿ ಎಲಿಮೆಂಟ್ಸ್ಗೆ ಹೋಗ್ಬಿಟ್ರೆ ನಿಮ್ಗೆ ಏನು ಐಕಾನ್ಸ್ ಬೇಕು ಎಲ್ಲ ಇರುತ್ತೆ. ಎಷ್ಟೊಂದಿದೆ. ಅದು ಬಿಟ್ಟು ಇವಾಗ ಗೂಗಲ್ ಜೆಮಿನೈ ನೀವು ಏನಾದ್ರು ಎನೇಬಲ್ ಮಾಡ್ಕೊಂಡಿದ್ರೆ ನಿಮ್ಗೆ ಹೆಂಗ್ ಬೇಕು ಹಂಗೆಲ್ಲ ನೀವು ಐಕಾನ್ಸ್ ಕ್ರಿಯೇಟ್ ಮಾಡ್ಬೋದು. ಆಮೇಲೆ ಏನೋ ಬಂತು ನನಗೆ, ನಾನು ಕಂಪ್ಲೀಟ್ ಆಗಿ ನೋಡೋಕ್ಕಾಗಿಲ್ಲ. ಯಾಕಂದ್ರೆ ನನಗೆ ಒಂದು ಕಾಲೇಜ್ ಒಂದು ಟ್ರೈನಿಂಗ್ಸ್ ಒಂದು ಪ್ರೆಸೆಂಟೇಷನ್ ಇತ್ತು, ಅಂದ್ರೆ ಒಂದು ಡಿಸ್ಕಷನ್ ಇತ್ತು. ಅದಾಗಿದ ತಕ್ಷಣ ಏನೋ ಒಂದು ಸೆಷನ್ ಇತ್ತು, ಮತ್ತೆ ಈ ಸೆಷನ್ ಬರಬೇಕಿತ್ತು. ಸೊ ಹಂಗಾಗಿ ಏನಿದು ಸೈನ್ ಇದ್ಯಾವುದಿದು ರೆಕಾರ್ಡಿಂಗ್, ಯಾವುದು ರೆಕಾರ್ಡಿಂಗ್ ಇದು? ಐ ಕೆನಾಟ್ ಆಕ್ಸೆಸ್ ದಿ ಅಟ್ಯಾಚ್ಡ್ ವಿಡಿಯೋ ರೆಕಾರ್ಡಿಂಗ್ಸ್, ಐ ಆಮ್ ಗೆಟಿಂಗ್ ದಿಸ್ ಎರರ್. ಯಾವ ರೆಕಾರ್ಡಿಂಗ್ಸ್ ನೋಡ್ರಿ? ಓಕೆ ಓಕೆ, ಒಂದು ನಿಮಿಷ. ಚಂದ್ರಮಣಿ, ಓಕೆ. ನಿಮ್ ಫುಲ್ ಹೆಸರು ನಂಗೆ ಗೊತ್ತಿಲ್ಲ. ಪ್ರಶಾಂತ್ ಅಥವಾ ಪ್ರಶಾಂತ್ ಇದೆ ನೋಡಿ. ಇಲ್ಲಿ ನೀವು ಡೈರೆಕ್ಟ್ ಓಪನ್ ಮಾಡೋಕ್ಕಾಗಲ್ಲ. ಓಕೆನಾ? ನಿಮಗೆ ಇಲ್ಲಿ ನಿಮಗೆ ವಿಡಿಯೋಸ್ ಇಲ್ಲಿದೆ ನೋಡಿ. ಇಲ್ಲ ನಿಮ್ಗೆ ತೋರಿಸ್ತೀನಿ. ನಿಮ್ಗೆ ಲಿಂಕ್ ನಾನು ಮತ್ತೆ ಕೊಡ್ತೀನಿ ಬೇಕಿದ್ರೆ. ನಿಮಗೆ ಇಲ್ಲಿಂದ ಡೈರೆಕ್ಟ್ ಓಪನ್ ಮಾಡೋಕ್ಕಾಗಲ್ಲ, ಅದು ನಾನು ಇಲ್ಲಿ ಪೋಸ್ಟ್ ಮಾಡ್ತೀನಿ. ಸಿ, ಗೋ ಟು ದಿಸ್ ವೆಬ್ಸೈಟ್. ನಿಮಗೆ ಡೈರೆಕ್ಟ್ ಲಿಂಕ್ ನಾನು ಕೊಡ್ತೀನಿ, ಕೋರ್ಸಸ್. ಆಯ್ತಾ? ಇಲ್ಲಿ ನಿಮಗೆ ಕನ್ನಡ ಕೋರ್ಸಸ್ ಅಂತಿದೆ. ಇಲ್ಲಿ ನನಗೆ ಡೇಟಾ ಅನಾಲಿಟಿಕ್ಸ್ ಅಂಡ್ ರಿಪೋರ್ಟಿಂಗ್ಸ್ ಅಂತ ಇಲ್ಲಿ ಕ್ಲಿಕ್ ಮಾಡಿದ್ರೆ ನನಗೆ ಇಲ್ಲಿ ಫ್ರೀ ಅಂತ ಒಂದು ಐಕಾನ್ ಬರುತ್ತೆ. ಓಕೆನಾ? ಅಲ್ಲಿ ಕ್ಲಿಕ್ ಮಾಡಿ ನಿಮಗೆ ಈ ಲಿಂಕ್ ನಾನು ಕೊಟ್ಟಿರ್ತೀನಿ. ಓಕೆ ನೋಡಿ, ಈ ಲಿಂಕ್ ಅಲ್ಲಿ ಕ್ಲಿಕ್ ಮಾಡಿ ಇಲ್ಲಿಂದ ಓಪನ್ ಮಾಡಿ ನಿಮ್ಗೆ ರೆಕಾರ್ಡಿಂಗ್ ಸಿಗುತ್ತೆ. ನಿಮ್ಗೆ ಡೈರೆಕ್ಟ್ ಆಗಿ ಇಲ್ಲಿಂದ ಓಪನ್ ಮಾಡಿದ್ರೆ ಸಿಗಲ್ಲ, ಅದು ಓಪನ್ ಆಗಲ್ಲ ಅದು. ಓಕೆನಾ? ರೈಟ್ ರೈಟ್ ಪೀಪಲ್, ಥ್ಯಾಂಕ್ ಯು ಸೋ ಮಚ್. ನಾಳೆ ನಿಮಗೆ SQL ಸರ್ವರ್ ಕ್ಲಾಸಲ್ಲಿ ಸಿಗ್ತೀನಿ. ಎಲ್ರಿಗೂ ನಮಸ್ಕಾರ, ಶುಭರಾತ್ರಿ. ಥ್ಯಾಂಕ್ ಯು, ಬಾಯ್.